Walking alone, the streets are empty. The only thing I can see is my own silhouette. I'm getting stronger, step by step. The clock is ticking, but there's no time for regrets. I've been flying from town to town, from London to Taiwan. I've been all around the globe, trying to protect your soul. We are heroes tonight. We will fly above the sky. We are heroes tonight. Yeah. We are heroes tonight. We will fly above the sky. We are heroes tonight. ಸೊ ವೆರಿ ವೆರಿ ಗುಡ್ ಮಾರ್ನಿಂಗ್ ಟು ಎಲ್ಲರಿಗೂ. ಹೋಪ್ ಎಲ್ಲರೂ ಈ ಮೀಟಿಂಗ್ ನ ಜಾಯಿನ್ ಮಾಡಿದ್ದೀರಾ ಅಂಡ್ ಎಲ್ಲರೂ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೀರಾ. ಆಲ್ಮೋಸ್ಟ್ 4 ನಿಮಿಷ ಆಗಿದೆ ಅಂಡ್ ಐ ಥಿಂಕ್ ಎಲ್ಲರೂ ನನ್ನ ವಾಯ್ಸ್ ಎಲ್ಲರಿಗೂ ಕೇಳಿಸ್ತಾ ಇದೆ ಅಂತ ಅನ್ಕೊಂತೀನಿ. ಅಂಡ್ ಇನ್ ಕೇಸ್ ಯಾರಿಗಾದ್ರೂ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂದ್ರೆ ತಮ್ಮ ನೆಟ್ವರ್ಕ್ ಕನೆಕ್ಷನ್ ನ ಚೆಕ್ ಮಾಡಿ, ಖಂಡಿತ ನಿಮಗೆ ವಾಯ್ಸ್ ಕೇಳಿಸುತ್ತೆ. ಸೊ ಐ ಥಿಂಕ್ ನೀವು ನನಗೆ ಇವಾಗ ಐ ಥಿಂಕ್ ಯು ಕ್ಯಾನ್ ಸಿ ಮಿ ರೈಟ್ ನೌ. ನನ್ನ ಸ್ಕ್ರೀನ್ ನಿಮ್ಗೆಲ್ಲರಿಗೂ ಕಾಣಿಸ್ತಾ ಇದೆ. ಸೊ ಎಲ್ಲರಿಗೂ ವೆರಿ ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಯಾಕೆ ಹೇಳ್ತಾ ಇದ್ದೀನಿ, 12 ಗಂಟೆ ಆಗಿದೆ, ಗುಡ್ ಆಫ್ಟರ್ನೂನ್ ಹೇಳ್ಬೇಕಲ್ಲ, ರೈಟ್? ಸೊ ಐ ನೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಲೈಫಲ್ಲಿ ನಾನು ಏನ್ ಕಲ್ತಿದ್ದೀನಿ, ನನಗೇನ್ ಪಾಠ ಸಿಕ್ಕಿದೆ ಅಂದ್ರೆ, ಲೈಫಲ್ಲಿ ನಮ್ಮೆಲ್ಲರಿಗೂ ಒಂದು ಗುಡ್ ಮಾರ್ನಿಂಗ್ ನಾವು ಹುಟ್ಟಿದಾಗ ಸಿಕ್ಕತ್ತೆ. ಅಂಡ್ ಎರಡನೇ ಗುಡ್ ಮಾರ್ನಿಂಗ್ ಬಂದು ನಾವ್ ಯಾಕೆ ಹುಟ್ಟಿದ್ವಿ, ಆ ರೀಸನ್ ಏನು, ಆ ಉದ್ದೇಶ ಏನು, ಆ ಕಾರಣ ಏನಂತ, ಆ ಕಾರಣ ನಮಗ್ ಗೊತ್ತಾದಾಗ, ತಿಳ್ಕೊಂಡಾಗ, ಅದು ಸೆಕೆಂಡ್ ಗುಡ್ ಮಾರ್ನಿಂಗ್ ನಮ್ಮ ಲೈಫಲ್ಲಿ. ಅಂಡ್ ಎಲ್ಲರಿಗೂ ನನ್ನ ಇಂಟ್ರೊಡಕ್ಷನ್ ಕೊಡ್ಲಿಕ್ಕೆ, ನನ್ನ ಹೆಸರು ಮೊಹಮ್ಮದ್ ಅರ್ಬಾಜ್ ಶುಯೇಬ್, ನಾನು ಬ್ಯಾಂಗ್ಳೂರಿಂದ ಬರ್ತೇನೆ. ಅಂಡ್ ಪ್ರೌಡ್ ಕನ್ನಡಿಗ ನಿಮ್ಮೆಲ್ಲರೂ ಮುಂದೆ ಮಾತಾಡ್ತಾ ಇದ್ದೀನಿ. ಅಂಡ್ ಸೊ ನನ್ನ ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡ್ಬೇಕಂದ್ರೆ, ಐ ಆಮ್ ಅನ್ಫಾರ್ಚುನೇಟ್ಲಿ ಅನ್ ಇಂಜಿನಿಯರ್ ಬಟ್ ಫಾರ್ಚುನೇಟ್ಲಿ ಅನ್ ಆಂಟರ್ಪ್ರಿನರ್ ನಿಮ್ ಮುಂದೆ ಮಾತನಾಡ್ತಿದ್ದೇನೆ. ಅಂಡ್ ಇವತ್ತು ನಾವೆಲ್ಲರೂ ಸೇರಿದೀವಿ. ಇವತ್ತು 12 ಗಂಟೆ ಸಂಡೇ, 30ನೇ ಆಗಸ್ಟ್, ಮಂತ್ ಎಂಡ್ ಆಗ್ಲಿಕ್ಕೆ ಬರ್ತಾ ಇದೆ. ಸ್ವಾತಂತ್ರ್ಯದ ತಿಂಗಳು ಇದು. ಅಂಡ್ ಈ ತಿಂಗಳಲ್ಲಿ ನಾವು ಲಾಸ್ಟ್ ಮಂತ್ ಎಂಡ್ ಅಲ್ಲಿ ಮೀಟ್ ಆಗ್ತಾ ಇದೀವಿ. ಅಂಡ್ ಎಲ್ಲರೂ ಒಂದು ಉದ್ದೇಶ, ಒಂದು ಕಾರಣ, ಒಂದು ರೀಸನ್ ಇಂದ ಈ ಮೀಟಿಂಗ್ ನ ಜಾಯ್ನ್ ಆಗಿದ್ದಾರೆ, ರೈಟ್? ಸೊ ನನ್ ಬಗ್ಗೆ ಅಷ್ಟು ತಿಳುವಳಿಕೆ ಬೇಕಂದ್ರೆ ಆಮೇಲೆ ಮಾತಾಡ್ಕೊಳ್ಳೋಣ. ಸೊ ನೀವೆಲ್ಲಿಂದ ಬರ್ತಾ ಇದ್ದೀರಾ, ನೀವ್ ಯಾವ ಸ್ಥಳದಿಂದ ಮಾತನಾಡ್ತಾ ಇದ್ದೀರಾ, ಅಥವಾ ಯಾವ ಸ್ಥಳದಿಂದ ನೀವು ಜಾಯ್ನ್ ಆಗಿದ್ದೀರಾ, ಆ ಸ್ಥಳ, ಆ ಸಿಟಿ, ಆ ತಾಲೂಕು, ಆ ಡಿಸ್ಟ್ರಿಕ್ಟ್, ಆ ಸ್ಟೇಟ್, ಮತ್ಲಬ್ ಎಲ್ಲಿಂದ ಮಾತನಾಡ್ತಿದ್ದೀರಾ, ಆ ಸಿಟಿ, ಸ್ಟೇಟ್, ಪ್ಲೇಸ್ ನೇಮ್ ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ಹೋಗ್ಬಿಟ್ಟು ಟೈಪ್ ಮಾಡಿ. ಸೊ ನನಗೆ ಗೊತ್ತಾಗುತ್ತೆ ತಾವ್ ಎಲ್ಲಿಂದ ಮಾತನಾಡ್ತಿದ್ದೀರಾ. ಅಂಡ್ ಮಂಗಳೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಸೂಪರ್, ಆಲ್ ರೈಟ್. ಸೊ ಹಲವಾರು ಜಗದಿಂದ ಎಲ್ಲರೂ ಜನ ಕನೆಕ್ಟ್ ಮಾಡಿದಿರಾ. ಪುತ್ತೂರು, ಹೊಸಕೋಟೆ, ಉಡುಪಿ, ಅರಸೀಕೆರೆ, ದುಬೈ, ಸೂಪರ್, ದುಬೈನವರು ಕನೆಕ್ಟ್ ಮಾಡಿದಾರ, ಸೂಪರ್. ಸೊ ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಅಂಡ್ ಮೈ ಫ್ರೆಂಡ್ಸ್, ಐ ಥಿಂಕ್ ನೀವು ಬಹಳ ಎಕ್ಸೈಟೆಡ್ ಆಗಿದ್ದೀರಾ. ಕುತೂಹಲ ಅಂತೂ ಬಹಳಷ್ಟು ನಿಮ್ದ್ರಲ್ಲಿ ಇದೆ ಇವತ್ತು, ದಟ್ ಯಾವ ತರ ನಾವೊಂದು ಬಿಸ್ನೆಸ್ ಆಪರ್ಚುನಿಟಿ, ಒಂದು ಬಿಸ್ನೆಸ್ ನ ಯಾವ ತರ ಮಾಡಬಹುದು. ಅಂಡ್ ನನ್ನ ಸ್ಟಾರ್ಟಿಂಗ್ ನನ್ನ ಫೋಟೋ ಪೋಸ್ಟರ್ ಅಲ್ಲಿ ನಾನು ಮೊದಲೇ ಅಲ್ಲಿ ಮೆಸೇಜ್ ಇತ್ತು ದಟ್ ದಿಸ್ ಇಸ್ ಓನ್ಲಿ ಫಾರ್ ಆಂಬಿಷಿಯಸ್ ಪೀಪಲ್ಸ್. ನಾನು ಸ್ಟಾರ್ಟಿಂಗ್ ಎಲ್ಲ ಹೇಳ್ತೇನೆ, ಯಾರ್ಯಾರಲ್ಲಿ ಬಹಳ ಕ್ರೇಜಿ ಆಗಿದ್ದೀರಾ ಈ ಆಪರ್ಚುನಿಟಿ ನಿಮಗೋಸ್ಕರ, ಯಾರು ಲೇಜಿ ಆಗಿದ್ದಾರೆ ನಿಮಗೋಸ್ಕರ ಅಲ್ಲ. ಬಟ್ ಸ್ಟಿಲ್ ನೀವು ಲೇಜಿ ಆಗಿದ್ರೆ ಅಂದ್ರೆ ನಾವು ನಿಮ್ಮನ್ನ ಕ್ರೇಜಿ ಮಾಡಕ್ ರೆಡಿ ಇದೀವಿ. ಅಂಡ್ ಮೈ ಫ್ರೆಂಡ್ಸ್, ಐ ನೋ ನೀವು ಆ ಏನು ಆ ಪಾಯಿಂಟ್ ಏನು, ಆ ಆಪರ್ಚುನಿಟಿ ಏನು, ಅದ್ ಯಾವ ತರ ಬಿಸ್ನೆಸ್ ನ ಮಾಡ್ಬೋದು ಅಂತ ನೀವೆಲ್ಲ ತಿಳ್ಕೊಂತೀರಾ. ಸೊ ಫಸ್ಟ್ ಆಫ್ ಆಲ್ ಐ ಬಿಲೀವ್ ನೀವೆಲ್ಲರೂ ಸೇಫ್ ಆಗಿದ್ದೀರಾ, ಎಲ್ಲರೂ ಆರೋಗ್ಯವಾಗಿದ್ದೀರಾ. ಅಂಡ್ ಎಲ್ಲರೂ ತಮ್ಮ ಮನೆಗಳಲ್ಲಿ ಮನೆಗಳಲ್ಲಿ ಇದ್ದೀರಾ, ಈ ಮೀಟಿಂಗ್ ನ ಅಟೆಂಡ್ ಮಾಡ್ತಿದ್ದೀರಾ. ಅಂಡ್ ನನ್ನ ಕಡೆಯಿಂದ ನಿಮ್ಗೇನು ಕೆಲವೊಂದು ಸ್ಮಾಲ್ ಇನ್ಸ್ಟ್ರಕ್ಷನ್ಸ್, ರೈಟ್? ಮೇ ಬಿ ನೀವು ಯಾರೇ ಇರ್ಬೋದು, ನೋ ಪ್ರಾಬ್ಲಮ್, ಬಟ್ ಸ್ಟಿಲ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ಸೆಷನ್ ನ, ಈ ಮೀಟಿಂಗ್ ನ ನೀವು ಲಾಸ್ಟ್ ತನಕ ಕೇಳಿ, ಲಾಸ್ಟ್ ತನಕ ಈ ಸೆಷನ್ ಅಟೆಂಡ್ ಮಾಡಿ. ಸೆಕೆಂಡ್ ಬಂದು ನಿಮ್ಮ ಫೋನ್ ಕನೆಕ್ಷನ್ಸ್, ನಿಮ್ಮ ಲ್ಯಾಪ್ಟಾಪ್ ಕನೆಕ್ಷನ್ಸ್, ವೈಫೈ, ಮೊಬೈಲ್ ಡೇಟಾ ಕನೆಕ್ಷನ್ಸ್ ನ ಒಂದು ಕ್ರಾಸ್ ಚೆಕ್ ಮಾಡಿ. ಬಿಕಾಸ್ ಮಧ್ಯದಲ್ಲಿ ನೀವು ಎಕ್ಸಿಟ್ ಎಂಟ್ರಿ ಮಾಡದಿದ್ರೆ ನೀವು ಒಳ್ಳೆ ಪಾಯಿಂಟ್ಸ್ ನ ಮಿಸ್ ಮಾಡ್ಕೊಂತೀರಾ. ಅಂಡ್ ಮೂರನೇದು ಬಂದು ಒಂದು ಪ್ರಾಪರ್ ಜಾಗದಲ್ಲಿ, ಒಂದು ಪ್ರಾಪರ್ ಸ್ಥಳದಲ್ಲಿ, ಅಲ್ಲಿ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇಲ್ಲ, ಡಿಸ್ಟರ್ಬೆನ್ಸ್ ಇಲ್ಲ, ಟಿವಿಸ್ ನ ಆಫ್ ಮಾಡಿ, ಇಲ್ಲ ಟಿವಿ ಆನ್ ನಡೀತಾ ಇದೆ, ಬೇರೆ ರೂಮಿಗೆ ಬನ್ನಿ, ಪ್ರಾಪರ್ ಆಗಿ ಕ್ಲೀನ್ ಆಗಿ ಆರಾಮ್ಸೆ ಕೇಳಿ. ಬಿಕಾಸ್ ಈ ಆಪರ್ಚುನಿಟಿ ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆ. ಬಟ್
ಇದನ್ನ ಮಿಸ್ಯೂಸ್ ಮಾಡ್ಕೊಂಬೇಡಿ, ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಬಿಕಾಸ್ ಇದೇ ಒಂದೊಂದು ಆಪರ್ಚುನಿಟಿನ ನಾನ್ ಸುಮಾರು 6.5 ವರ್ಷ ಮುಂಚೆ ನಾನು ಅರ್ಥ ಮಾಡ್ಕೊಂಡು ನಾನು ಇದನ್ನ ಯುಟಿಲೈಸ್ ಮಾಡ್ಕೊಂಡು ನಾನು ಇವತ್ತು ಇಲ್ಲಿ ಬಂದಿದ್ದೇನೆ. ನಾನು ಅಲ್ಲಿ ಮಾತಾಡ್ತಿಲ್ಲ, ಅಲ್ಲಿ ನನ್ನ ಮೀಟಿಂಗ್ ಅಟೆಂಡ್ ಮಾಡ್ತಿಲ್ಲ, ನನ್ನ ಮೀಟಿಂಗ್ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಅದ್ ಏನಾಯ್ತು, ಅದ್ ಯಾವ ತರ ನಾನ್ ನನ್ನ ಲೈಫಲ್ಲಿ ಒಂದು ಬದಲಾವಣೆ ತಗೊಂಡ್ಬಂದೆ, ಅದ್ ಯಾವ ತರ ನಾನು ನನ್ನ ಲೈಫಲ್ಲಿ ಸಕ್ಸಸ್ಫುಲ್ ಆದ, ಯಾವ ತರ ಸಕ್ಸಸ್ ನಾನು ಪಡ್ಕೊಂಡೆ, ಬೇರೆಯವ್ರನ್ನ ಸಕ್ಸಸ್ ನ ಪಡ್ಕೊಳ್ಳಕ್ಕೆ ನಾನು ಹೆಲ್ಪ್ ಮಾಡ್ತಿದ್ದೀನಿ, ಅವನ್ನೆಲ್ಲ ನಾವ್ ಇವತ್ತು ಡಿಸ್ಕಸ್ ಮಾಡೋಣ. ಅದಕ್ಕೋಸ್ಕರ ಆ ಉದ್ದೇಶದಿಂದ ನೀವೆಲ್ಲರೂ ಇಲ್ಲಿ ಕನೆಕ್ಟ್ ಮಾಡಿದ್ರೆ, ಎಲ್ಲರೂ ಇಲ್ಲಿ ಸೇರಿದಿರ, ರೈಟ್? ಅಂಡ್ ಜಸ್ಟ್ ನಾವು ನಾನು ಎಲ್ಲ ನೋಡಿದ್ರೆ ಯಾರು ಆಸ್ಟ್ರೇಲಿಯಾನ ಮಾತನಾಡ್ತಿದಾರ, ಐ ಡೋಂಟ್ ನೋ ಮಿಸ್ಟರ್ ರೋಹನ್ ಅನ್ನೋರು, ನಿಜಾನು ಸುಳ್ಳು ಗೊತ್ತಿಲ್ಲ. ಬಟ್ ಸೂಪರ್ ಬ್ರದರ್, ಇಫ್ ಯು ಆರ್ ಕನೆಕ್ಟಿಂಗ್ ಫ್ರಮ್ ಆಸ್ಟ್ರೇಲಿಯಾ, ಸೂಪರ್, ರೈಟ್? ಲಾಟ್ಸ್ ಆಫ್ ಲವ್ ಫ್ರಮ್ ಇಂಡಿಯಾ ಟು ಯು. ನೀವು ಸ್ಟಡೀಸ್ ರೀಸನ್ ಇಂದ ಅಲ್ಲಿ ಆಸ್ಟ್ರೇಲಿಯಾ ಹೋಗಿದ್ದೀರಾ, ಗ್ರೇಟ್. ಸೊ ಮೈ ಫ್ರೆಂಡ್, ಇನ್ಸ್ಟ್ರಕ್ಷನ್ಸ್ ನ ಗಮನ ಇಟ್ಕೊಳ್ಳಿ, ಇನ್ಸ್ಟ್ರಕ್ಷನ್ ನ ಮಂಡದಲ್ಲಿ ಹಾಕೊಳ್ಳಿ, ರೈಟ್? ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಈ ಆಪರ್ಚುನಿಟಿನ ಓಪನ್ ಮೈಂಡ್ ಇಂದ ಕೇಳಿ. ಯಾಕೆ? ಬಿಕಾಸ್ ಮೈ ಫ್ರೆಂಡ್ಸ್, ಒಂದು ಪ್ಯಾರಾಶೂಟ್ ಕೂಡ ಯಾವಾಗ ವರ್ಕ್ ಆಗುತ್ತೆ, ವೆನ್ ಇಟ್ ಇಸ್ ಓಪನ್. ಸೇಮ್ ವೇ ನಮ್ಮ ಮೈಂಡ್ ಯಾವಾಗ ವರ್ಕ್ ಆಗುತ್ತೆ, ವೆನ್ ಇಟ್ ಇಸ್ ಓಪನ್. ಸೊ ಬಹಳ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಮೇ ಬಿ ಇದ್ರ ಬಗ್ಗೆ ನೀವು ಕೇಳಿದ್ದೀರಾ, ನಿಮಗೆ ಗೊತ್ತಿದೆಯೋ ಇಲ್ಲ ನನಗೆ ಗೊತ್ತಿಲ್ಲ. ಬಟ್ ನಾನು ಇವತ್ತು ಏನ್ ಹೇಳಕ್ ಹೋಗ್ತಾ ಇದ್ದೀನಿ, ಬಹಳ ಡಿಫ್ರೆಂಟ್ ಆಪರ್ಚುನಿಟಿ. ಮೇ ಬಿ ಈ ಆಪರ್ಚುನಿಟಿನ ನೀವು ನಿಮ್ಮ ಲೈಫ್ ಅಲ್ಲಿ ಎಕ್ಸೆಪ್ಟ್ ಮಾಡಿ ಅದನ್ನ ತಗೊಂಡ್ಬಂದ್ಬಿಟ್ರ, ಯು ಕ್ಯಾನ್ ಬಿಕಮ್ ಫ್ರಮ್ ಝೀರೋ ಟು ಹೀರೋ, ಯು ಕ್ಯಾನ್ ಬಿಕಮ್ ಫ್ರಮ್ ನೋ ಬಡಿ ಟು ಸಂಬಡಿ, ಯು ಕ್ಯಾನ್ ಗೋ ಫ್ರಮ್ ನೋವೇರ್ ಟು ಸಮ್ವೇರ್. ಟ್ರಸ್ಟ್ ಮೀ ಮೈ ಫ್ರೆಂಡ್ಸ್, ನಾನು ಇವತ್ತೇನ್ ವರ್ಡ್ಸ್ ನ ಹೇಳ್ತಾ ಇದ್ದೀನಿ, ಬರೀ ನಿಮ್ಮನ್ನ ಮೋಟಿವೇಟ್ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ. ಅದ್ರಲ್ಲಿ ಒಂದು ರೀಸನ್ ಇದೆ, ಅದ್ರಲ್ಲಿ ಒಂದು ಕಾರಣ ಇದೆ, ಅದ್ರಲ್ಲಿ ಒಂದು ಮೇನ್ ಉದ್ದೇಶ ಇದೆ. ಆ ಉದ್ದೇಶ ನಿಮಗೆ ಹೇಳ್ತಾ ಇರೋದು. ಸೊ ನೀವೆಲ್ಲರೂ ಎಕ್ಸೈಟೆಡ್ ಆಗಿದ್ದೀರಾ, ನೀವೆಲ್ಲರೂ ರೆಡಿ ಆಗಿದ್ದೀರಾ ಅಂದ್ರೆ ನನಗೆ ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ಹೋಗ್ಬಿಟ್ಟು ಎಕ್ಸೈಟೆಡ್ ಎಸ್ ಅಂತ ಟೈಪ್ ಮಾಡಿ, ಅಥವಾ ಥಮ್ಸ್ ಅಪ್ ನ ತೋರಿಸಿ, ಅಥವಾ ಕ್ಲಾಪ್ಸ್ ನ ಮಾಡಿ, ಏನೇ ಒಂದ್ ಮಾಡಿ. ಬಟ್ ನನಗೆ ಆ ಇಂಡಿಕೇಶನ್ ಅಂತ ತೋರಿಸಿ ದಟ್ ನೀವೆಲ್ಲರೂ ಎಕ್ಸೈಟೆಡ್ ಆಗಿದ್ರೆ, ಎಲ್ಲರೂ ಬಹಳ ಕುತೂಹಲದಿಂದ ವೇಟ್ ಮಾಡ್ತಿದ್ರು. ಸೊ ನಾನ್ ಕಮೆಂಟ್ ಮಾಡೋಕ್ಕಿಂತ ಮುಂಚೆ, ಬಿಫೋರ್ ಐ ಸ್ಟಾರ್ಟ್, ವುಡ್ ಲೈಕ್ ಟು ಸಿ ಥಮ್ಸ್ ಅಪ್ ಫ್ರಮ್ ಎವ್ರಿಬಡಿ. ಸೊ ದಟ್ ಎಸ್ ಸರ್, ನಾವ್ ರೆಡಿ ಇದೀವಿ, ಎಸ್ ಸರ್, ನಾವ್ ಎಕ್ಸೈಟೆಡ್ ಆಗಿದ್ದೀವಿ, ಎಸ್ ಸರ್, ನಾವ್ ಮಾಡ್ಬೇಕು, ಅದೇನು ಹೇಳಿ ಸ್ವಲ್ಪ ಬೇಗನೆ ಅಂತ ನೀವೆಲ್ಲರೂ ರೆಡಿ ಇದ್ದಾರೆ ಅಂದ್ರೆ ನಾನು ಸ್ಟಾರ್ಟ್ ಮಾಡ್ತೇನೆ. ಅಂಡ್ ಮೈ ಫ್ರೆಂಡ್, ಇವತ್ತು ಪಾಯಿಂಟಿಗೆ ಬರೋಣ, ರೈಟ್? ಪಾಯಿಂಟಿಗೆ ಬರೋಣ. ನಾನು ಚಾಟ್ ಬಾಕ್ಸ್ ನ ಸ್ವಿಚ್ ಆಫ್ ಮಾಡ್ತೀನಿ, ರೈಟ್? ಸೊ ಸಾರಿ ಫಾರ್ ದಟ್. ಚಾಟ್ ಬಾಕ್ಸ್ ಬೇಕಂದ್ರೆ ನಾನು ಪ್ರೈವೇಟ್ಲಿ ಮೆಸೇಜ್ ಮಾಡಬಹುದು. ಸೊ ಗೈಸ್, ಇವತ್ತು ನಿಮ್ಮೆಲ್ಲರಿಗೂ ಗೊತ್ತು, ಲಾಸ್ಟ್ 5 ತಿಂಗಳಿಂದ ಏನ್ ನಡೀತಾ ಇದೆ. ಇಲ್ಲಿ ಸ್ಟೂಡೆಂಟ್ಸ್ ಇರ್ಬೋದು, ಹೌಸ್ ವೈಫ್ಸ್ ಇರ್ಬೋದು, ಅಂಕಲ್ ಆಂಟಿ ಯಾರೇ ಇರ್ಬೋದು, ನೋ ಪ್ರಾಬ್ಲಮ್. ನೀವ್ ಯಾರೇ ಇರ್ಬೋದು, ಡಸಂಟ್ ಮ್ಯಾಟರ್. ನೀವ್ ಯಾವ ಕ್ಯಾಟಗರಿ, ಯಾವ ಪ್ರೊಫೆಷನ್, ಯಾವ ಬ್ಯಾಕ್ ಗ್ರೌಂಡ್ ಇಂದ ಬರ್ತೀರಾ, ಡಸಂಟ್ ಮ್ಯಾಟರ್ ಮೈ ಫ್ರೆಂಡ್. ದಿಸ್ ಆಪರ್ಚುನಿಟೀಸ್ ಫಾರ್ ಎವ್ರಿಬಡಿ. ಇದು ಎಲ್ಲರಿಗೋಸ್ಕರ, ಯಾರಾದ್ರೂ ಮಾಡ್ಬೋದು. ಏಜ್ ಲಿಮಿಟ್ ಇಲ್ಲ, ಬ್ಯಾಕ್ ಗ್ರೌಂಡ್ ಲಿಮಿಟ್ ಇಲ್ಲ, ಜೆಂಡರ್ ಲಿಮಿಟ್ ಇಲ್ಲ, ಯಾವ ತರದೇ ಲಿಮಿಟ್ ಇಲ್ಲ. ಇದನ್ನ ಯಾರಾದ್ರೂ ಮಾಡ್ಬೋದು, ಮನೆಯಿಂದ ಕುತ್ಕೊಂಡು ಮಾಡ್ಬೋದು. ಅಂಡ್ ನಿಮ್ಮ ಡೈಲಿ ರೂಟೀನ್ ಅಲ್ಲಿ ನೀವು ಇದನ್ನ ಬರೀ ಅಡಾಪ್ಟ್ ಮಾಡಿದ್ರೆ, ಇಟ್ ಇಸ್ ಗೋಯಿಂಗ್ ಟು ಬಿ ಅ ಬಿಸ್ನೆಸ್ ಫಾರ್ ಯು, ಅ ಪಾರ್ಟ್ ಟೈಮ್ ಬಿಸ್ನೆಸ್ ಫಾರ್ ಯು. ನಾನು ಇದನ್ನ ಆಸ್ ಅ ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡಿದೆ, ಬಟ್ ಟುಡೇ ಇಟ್ ಇಸ್ ಮೈ ಫುಲ್ ಟೈಮ್ ಪ್ರೊಫೆಷನ್. ಇಟ್ ಇಸ್ ಮೈ ಫುಲ್ ಟೈಮ್ ಪ್ರೊಫೆಷನ್ ಟುಡೇ, ಅಂಡ್ ಐ ಆಮ್ ಪ್ರೌಡ್ಲಿ ಸೇಯಿಂಗ್ ದಟ್ ಐ ಆಮ್ ಟು ದಿಸ್ ಪ್ರೊಫೆಷನ್ ಅಂಡ್ ಐ ಆಮ್ ಲವಿಂಗ್ ಮೈ ಪ್ರೊಫೆಷನ್. ನಾನು ನನ್ನ ಪ್ರೊಫೆಷನ್ ಆಸ್ ಅ ಪ್ಯಾಷನ್ ನ ಅಕ್ಸೆಪ್ಟ್ ಮಾಡಿ ನಾನು ಈ ಬಿಸ್ನೆಸ್ ನ ಗ್ರೋ ಮಾಡ್ತಿದ್ದೀನಿ. ಇವತ್ತು ನನ್ನ ಬಿಸ್ನೆಸ್ ಸುಮಾರು ಬರೀ ಇಂಡಿಯಾದಲ್ಲೆಲ್ಲ, ಇವತ್ತು ಇಂಡಿಯಾ ಬಿಟ್ಟು ಬೇರೆ ಕಂಟ್ರೀಸ್ ಗಳಲ್ಲೂ ನಾನು ಬಿಸ್ನೆಸ್ ನ ಗ್ರೋ ಮಾಡ್ತಿದ್ದೀನಿ. ಬ್ಯಾಂಗ್ಳೂರಲ್ಲಿ ಕುತ್ಕೊಂಡು ಯೋಚಿಸಿ ನೋಡಿ, ರೈಟ್? ಸೊ ಗೈಸ್, ಮೇ ಬಿ ನಿಮ್ಮ ಹತ್ರ ಜಾಬ್ ಇದೆ, ನಿಮ್ಮ ಹತ್ರ ಬಿಸ್ನೆಸ್ ಇದೆ, ನಿಮ್ಮ ಹತ್ರ ಯಾವುದೇ ಒಂದು ಪ್ರೊಫೆಷನ್ ಇದ್ದೀರಾ. ಬಟ್ ಮೈ ಫ್ರೆಂಡ್, ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ, ನಿಮ್ ಲೈಫಲ್ಲಿ ಬ್ಯಾಕಪ್ ಏನಾದ್ರು ಇದೆಯಾ? ಬ್ಯಾಕಪ್ ಅಂದ್ರೆ ಇವತ್ತು ಜಾಬ್ ಇಲ್ಲಿದ್ರ, ಜಾಬ್ ಸೆಕ್ಯೂರ್ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಬಟ್ ಜಾಬ್ ಬಿಟ್ಟು ಬೇರೆ ಬ್ಯಾಕಪ್ ಏನಿದೆ? ಇವತ್ತು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಬಿಟ್ಟು ನಿಮ್ಮ ಹತ್ರ ಏನಾದ್ರು ಬ್ಯಾಕಪ್ ಇದೆಯಾ? ಅಕಸ್ಮಾತ್ ನಿಮ್ ಬಿಸ್ನೆಸ್ ಅದು ಕ್ಲಿಕ್ ಆಗಿಲ್ಲ, ಅಥವಾ ಆ ಬಿಸ್ನೆಸ್ ಸ್ಯಾಚುರೇಟ್ ಆಯ್ತು, ಆ ಬಿಸ್ನೆಸ್ ಆ ಲೆವೆಲ್ ಹೋಗ್ಲಿಲ್ಲ, ಅದು ಬಿಟ್ಟು ನಿಮ್ಮ ಹತ್ರ ಬ್ಯಾಕಪ್ ಇದೆಯಾ? ನೀವು ಸೆಲ್ಫ್ ಎಂಪ್ಲಾಯ್ಡ್ ಇರ್ಬೋದು, ಮೇ ಬಿ ನಿಮ್ದು ಒಂದು ಶಾಪ್ ಇರ್ಬೋದು, ನೀವು ಯಾರೇ ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನ್ ಇರ್ಬೋದು, ಅದ್ರ ಜೊತೆ ನಿಮ್ಮ ಹತ್ರ ಬ್ಯಾಕಪ್ ಇದೆಯಾ? ಮೈ ಫ್ರೆಂಡ್, ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ. ನಮ್ಮ ಲೈಫಲ್ಲಿ ನಮ್ಮ ಮನೆಗಳಲ್ಲಿ ಕರೆಂಟ್ ಹೋದ್ರೆ, ಪವರ್ ಹೋದ್ರೆ UPS ಕನೆಕ್ಟ್ ಮಾಡ್ತೀವಿ. ನಮ್ಮ ಫೋನ್ಗಳಲ್ಲಿ ಚಾರ್ಜ್ ಇಲ್ಲ ಅಂದ್ರೆ ನಾವು ಪವರ್ ಬ್ಯಾಂಕ್ ಕನೆಕ್ಟ್ ಮಾಡ್ತೀವಿ. ನಿಮ್ಮೆಲ್ಲರಿಗೂ ಒಂದೇ ಒಂದು ಪ್ರಶ್ನೆ, ನಿಮ್ಮ ಲೈಫ್ UPS, ನಿಮ್ಮ ಲೈಫ್ ಪವರ್ ಬ್ಯಾಂಕ್ ಏನು? ಇಲ್ವಾ? ಅದಕ್ಕೋಸ್ಕರ ನೀವು ಇವತ್ತಲ್ಲಿ ಬಂದಿರೋದು. ಅಕಸ್ಮಾತ್ ಇದೆಯಾ? ಸೂಪರ್. ಆಲ್ರೆಡಿ ನಿಮ್ ಫ್ರೆಂಡ್ಸ್ ಯಾರ್ಯಾರು ನಿಮ್ಮನ್ನ ಇನ್ವೈಟ್ ಮಾಡಿದ್ದಾರೆ, ಯಾರ್ಯಾರು ನಿಮ್ಮನ್ನ ಈ ಈವೆಂಟ್ ಕರೆದಿದ್ದಾರೆ, ಅವರೆಲ್ಲರೂ ತಮ್ಮ ಲೈಫ್ ಅಲ್ಲಿ ಬ್ಯಾಕಪ್ ಮೇಲೆ ವರ್ಕ್ ಆಲ್ರೆಡಿ ಮಾಡ್ತಾ ಇದ್ದಾರೆ. ಅಂಡ್ ನಾನ್ ಇವತ್ತು ಅರ್ಬಾಜ್ ನಿಮ್ ಮುಂದೆ ಆ ಆಪರ್ಚುನಿಟಿನ ಹೇಳಲಿಕ್ಕೆ, ಅದನ್ನ ಆಪರ್ಚುನಿಟಿನ ಪ್ರೆಸೆಂಟ್ ಮಾಡ್ಲಿಕ್ಕೆ ಬಂದಿರೋದು, ರೈಟ್? ಸೊ ಗೈಸ್, ನಾನು ಯೂಶಲಿ ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ, ಬಟ್ ಆ ವಿಡಿಯೋ ಇವತ್ತು ನಾನು ಪ್ಲೇ ಮಾಡಲ್ಲ. ನಾನು ಡೈರೆಕ್ಟ್ಲಿ ಆಪರ್ಚುನಿಟಿಗೆ ಹೋಗ್ತೀನಿ. ಡೈರೆಕ್ಟ್ಲಿ ನಾನು ಏನ್ ಪ್ರೆಸೆಂಟೇಷನ್ ಆಪರ್ಚುನಿಟಿನ ಅದಕ್ಕೆ ಡೈರೆಕ್ಟ್ಲಿ ನಾನು ಕನೆಕ್ಟ್ ಮಾಡ್ತೀನಿ. ಅಂಡ್ ಯಾರೋ ಹೇಳ್ತಾ ಇದ್ದಾರೆ, ಐ ಆಮ್ ನಾಟ್ ಏಬಲ್ ಟು ಹಿಯರ್ ಯು. ಮೈ ಫ್ರೆಂಡ್, ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಅವನ್ ಚೆಕ್ ಮಾಡಿ, ಖಂಡಿತ ನಿಮಗೆ ಕೇಳಿಸುತ್ತೆ, ಎಲ್ಲರಿಗೂ ಕೇಳಿಸ್ತಾ ಇದೆ. ಸೊ ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಚೆಕ್ ಮಾಡಿ. ಸೊ ಮೈ ಫ್ರೆಂಡ್ಸ್, ಐ ವಿಲ್ ಟೇಕ್ ಯು ಟು ಅ ಪ್ರೆಸೆಂಟೇಷನ್. ಅಂಡ್ ಆ ಪ್ರೆಸೆಂಟೇಷನ್ ಮುಖಾಂತರ ನಿಮ್ಮೆಲ್ಲರಿಗೂ ಒಂದು ಇನ್ಫಾರ್ಮೇಶನ್ ಸಿಗ್ಲಿಕ್ಕೆ ಹೋಗ್ತಾ ಇದೆ, ದಟ್ ಯಾವ ತರ ನಾವು ನಮ್ಮ ಮನೆಗಳಲ್ಲಿ ಯಾವ ತರ ಒಂದು ಬಿಸ್ನೆಸ್ ನ ಮಾಡ್ಬೋದು ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್. ಅಂಡ್ ಐ ಥಿಂಕ್ ಎಲ್ಲರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆ. ಎಲ್ಲರಿಗೂ ಸ್ಕ್ರೀನ್ ಕಾಣಿಸ್ತಾ ಇಲ್ಲ ಅಂದ್ರೆ ಒಂದ್ ನಿಮಿಷ. ಆಲ್ ರೈಟ್, ನಾವು ಸ್ಕ್ರೀನ್ ಕಾಣಿಸುತ್ತೆ. ಜಸ್ಟ್ ಅ ಮೂಮೆಂಟ್. ಓಕೆ, ಇಸ್ ದ ಸ್ಕ್ರೀನ್ ವಿಸಿಬಲ್ ನೌ? ಎಲ್ಲರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಸ್ಕ್ರೀನ್ ಕಾಣಿಸ್ತಾ ಇದ್ರೆ ಯಾರಾದ್ರೂ ಒಬ್ರು ಥಮ್ಸ್ ಅಪ್ ನ ತೋರಿಸಿ, ಅಥವಾ ಯಾರಾದ್ರೂ ಎಸ್ ಅಂತ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ.
ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಆಲ್ ರೈಟ್, ಸೊ ಗೈಸ್, ನಾನು ಈ ಎಂಟೈರ್ ಪ್ರೆಸೆಂಟೇಷನ್ ನ ಕನ್ನಡದಲ್ಲೂ ಮಾತಾಡ್ತೀನಿ, ಸ್ವಲ್ಪ 20% ಇಂಗ್ಲಿಷ್ ಕೂಡ ಆಡ್ ಮಾಡ್ತೀನಿ. ಸೊ ಬೇಜಾರ್ ಮಾಡ್ಕೊಂಬೇಡಿ, ರೈಟ್? ಸ್ವಲ್ಪ ಕನ್ನಡ ಇಂಗ್ಲಿಷ್ ಮಿಕ್ಸ್ ಅಪ್ ಮಾಡೋಣ. ನಾವು ಏನೋ ಬ್ಯಾಂಗ್ಳೂರಿಂದ ಬಿಲಾಂಗ್ ಮಾಡ್ತೀನಿ, ಬಟ್ ಆ ತರ ನಾನು ಪ್ರೌಡ್ ಕನ್ನಡಿಗ ಅಂತ ಹೇಳ್ಕೊಂತೀನಿ, ಹೆಮ್ಮೆ ಅನ್ಸುತ್ತೆ. ಸೊ ಗೈಸ್, ಇವತ್ತು ನಮ್ಮ ಲೈಫಲ್ಲಿ ಇಲ್ಲಿ ಆಂಟಿ, ಅಂಕಲ್, ಹೌಸ್ ವೈಫ್, ಸೆಲ್ಫ್ ಎಂಪ್ಲಾಯ್ಡ್ ಇರ್ಬೋದು, ಎಂಪ್ಲಾಯ್ಸ್ ಇರ್ಬೋದು, ಬಿಸ್ನೆಸ್ ಮನ್ ಇರ್ಬೋದು, ಓಲ್ಡ್ ಪೀಪಲ್ ಇರ್ಬೋದು, ರಿಟೈರ್ಡ್ ಪೀಪಲ್ ಇರ್ಬೋದು, ಯಾರೇ ಇರ್ಬೋದು, ಎಲ್ಲರೂ ನಾವ್ ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕಂತ ಇವತ್ತು ಕಷ್ಟ ಬೀಳ್ತಾ ಇದೀವಿ, ಎಫರ್ಟ್ಸ್ ಆಗ್ತಾ ಇದೀವಿ. ಈಗ ಕನಸ್ನ ನೆನಸ್ ಮಾಡ್ಬೇಕಂತ ಇವತ್ತು ನಾವು ಎಫರ್ಟ್ಸ್ ಗಳು ಆಗ್ತಾ ಇದೀವಿ. ಅಂಡ್ ನಾವ್ ಎಲ್ಲಾರು ಏನ್ ಅನ್ಕೊಂತೀವಿ, ನನ್ ಲೈಫಲ್ಲಿ ಫ್ಲೋ ಹೆಂಗ್ ಬರತ್ ಮಗ, ಅದ್ರ ಫ್ಲೋ ಪ್ರಕಾರ ಹೋಗೋಣ, ರೈಟ್? ಯಾಕೆ ತಲೆ ಕೆಡ್ಕೊಂತೀಯ? ಕಾಲೇಜ್ ಲೈಫ್ ನ ಎಂಜಾಯ್ ಮಾಡು, ಪಬ್ಜಿ ಆಡು. ಪಬ್ಜಿ ಆಡ್ತೀರಾ, ನಾಳೆ ಸಬ್ಜಿ ಆಗತ್ತೆ ನಿಮ್ದು. ಪಬ್ಜಿ ಆಡ್ತೀರಾ, ನಾಳೆ ಸಬ್ಜಿ ಆಗತ್ತೆ, ರೈಟ್? ಅಂಡ್ ಆಲ್ ದ ಯೂತ್, ಇವತ್ತು ಎಸ್ಪೆಷಲಿ ಇಂಡಿಯಾ ಇಸ್ ಯಂಗ್ ಕಂಟ್ರಿ. ನಮ್ಮ ಯೂತ್ ಬಹಳ ಅದ್ ಹೇಳ್ತಾರಲ್ಲ, ಯೂತ್ ಇಸ್ ಯೂಸ್ಲೆಸ್. ನೋ, ಯೂತ್ ಇಸ್ ಯೂಸ್ಫುಲ್ಲೆಸ್. ಅಂಡ್ ನಮ್ಮ ಭಾರತದ್ದು ಫ್ಯೂಚರ್ ಯಾರು? ಯೂತ್. ಭಾರತ ಯೂತ್ ಒಬ್ರೇ ಅಲ್ಲ, ನಮ್ಮ ಕಂಟ್ರಿಗಳಲ್ಲಿ ಎಲ್ಲಾ ಕ್ಯಾಟಗರಿ, ಎಲ್ಲಾ ರೀಜನ್, ಎಲ್ಲಾ ಏಜ್ ಜನ ಇದ್ದಾರೆ. ವಿ ಆರ್ ಅ ಕಂಟ್ರಿ ವಿಚ್ ಇಸ್ ಹ್ಯಾವಿಂಗ್ ಸೋ ಮಚ್ ಕಲ್ಚರ್. ಅಂಡ್ ನಾವೆಲ್ಲರೂ ಏನ್ ಅನ್ಕೊಂತೀವಿ, ಜಾಬ್ ಮಾಡೋಣ, ಬಿಸ್ನೆಸ್ ಮಾಡೋಣ, ಡಾಕ್ಟರ್ ಆಗೋಣ, ಅದಾಗೋಣ, IAS ಆಗೋಣ, IPS ಆಗೋಣ. ಸೂಪರ್, ಎಲ್ಲ ಪ್ರೊಫೆಷನ್ ಎಕ್ಸಲೆಂಟ್, ಏನು ಡೌಟ್ ಇಲ್ಲ. ಬಟ್ ಮೈ ಫ್ರೆಂಡ್, ಎಲ್ಲರಿಗೂ ಒಂದು ಪ್ರಶ್ನೆ. ನೀವು ಲೈಫ್ ಅಲ್ಲಿ ಬಹಳ ವೇಗದಿಂದ, ಬಹಳ ಸ್ಪೀಡ್ ಇಂದ ಹೋಗ್ತಾ ಇದ್ದೀರಾ, ಹೌದು. ಬಟ್ ಯಾ ಕಡೆ ಹೋಗ್ತಾ ಇದಾರೆ ನಿಮ್ಗೆ ಗೊತ್ತಾ? ನೀವ್ ಯಾ ಕಡೆ ಹೋಗ್ತಾ ಇದಾರೆ ನಮಗ್ ಗೊತ್ತಾ? ಎಷ್ಟೊಂದ್ ಜನರುಗಳಿಗೆ ಇಂಜಿನಿಯರಿಂಗ್ ಮುಗಿಸ್ ನಂತರ ಅವ್ರು ಅನ್ಕೊಂತಾರೆ ಏನ್ ಮಾಡ್ಬೇಕಂತ. ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದಾಗ, ಅಥವಾ ಇಂಜಿನಿಯರಿಂಗ್ ಯಾಕೆ ಮಾಡ್ತಾರೆ ಗೊತ್ತಿಲ್ಲ, ಇಂಜಿನಿಯರಿಂಗ್ ಮುಗಿಸ್ ನಂತರ ಡಿಸೈಡ್ ಮಾಡ್ತಾರೆ ಲೈಫ್ ಅಲ್ಲಿ ಏನ್ ಮಾಡ್ಬೇಕಂತ. ಕೆಲವರು ಇಂಜಿನಿಯರಿಂಗ್ ಮಾಡಿ MBA ಮಾಡ್ತಾರೆ, ಏನೊಂದು ರೀಸನ್ ಮಾಡ್ಬೋದು. ಬಟ್ ಮೈ ಫ್ರೆಂಡ್ಸ್, ಇವತ್ತು ನಮ್ಮ ಲೈಫ್ ಅಲ್ಲಿ ಡೈರೆಕ್ಷನ್ ಅಂಡ್ ಸ್ಪೀಡ್, ನಾವ್ ಯಾವ ದಿಶಾ ಮತ್ತೆ ಯಾವ ವೇಗದಿಂದ ಲೈಫ್ ಅಲ್ಲಿ ಹೋಗ್ತಿದ್ರೆ ಎರಡು ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ. ಬರೀ ನಿಮ್ಮ ವೇಗ ಅಲ್ಲ, ನಿಮ್ಮ ಸ್ಪೀಡ್ ಅಲ್ಲ, ನಿಮ್ಮ ದಿಶಾ ಕೂಡ ಇಂಪಾರ್ಟೆಂಟ್. ನಾನು ಇವತ್ತು ಯಾರಿಗ ಆ ದಿಶಾ ಸಿಕ್ಕಿಲ್ಲ ಲೈಫ್ ಅಲ್ಲಿ, ಯಾವ ತರ ಲೈಫ್ ಅಲ್ಲಿ ಸಾಧನೆ ಮಾಡ್ಬೋದು, ಯಾವ ತರ ಲೈಫ್ ಅಲ್ಲಿ ಆ ಕನಸನ್ನು ನೆನ್ಸ್ ಮಾಡ್ಬೇಕಂತ ನಿಮಗೊಂದು ಮಾಹಿತಿ ಬೇಕು, ಒಂದು ಆಪರ್ಚುನಿಟಿ ಬೇಕು, ನಾನು ನಿಮ್ ಮುಂದೆ ಇವತ್ತು ಕೊಡ್ತಾ ಇದ್ದೀನಿ. ಲಾಸ್ಟ್ ತನಕ ಎಲ್ಲೋ ಹೋಗ್ಬೇಡಿ, ಇಲ್ಲೇ ನನ್ನ ಜೊತೆ ಕನೆಕ್ಟ್ ಆಗಿ, ಇಲ್ಲೇ ನನ್ನ ಜೊತೆ ಫೆವಿಕಾಲ್ ತರ ಸ್ಟಿಕ್ ಆಗಿರಿ, ಎಲ್ಲೂ ಹೋಗೋಕ್ ಹೋಗ್ಬೇಡಿ. ಲಾಸ್ಟ್ ಅಲ್ಲಿ ಫೆವಿಕಾಲ್ ನಾನೇ ತೆಗಿತೀನಿ, ನೀವ್ ನನ್ನ ಜೊತೆ ಲಾಸ್ಟ್ ತನಕ ಇದ್ರ, ನಾನ್ ಪ್ರಾಮಿಸ್ ಮಾಡ್ತೀನಿ ನಿಮಗೆ ಆಪರ್ಚುನಿಟಿ ನಾನು ಇವತ್ತು ನಿಮ್ಗೆ ಹೇಳಕ್ ಹೋಗ್ತಾ ಇದ್ದೀನಿ. ಮುಂದೆ ಹೋಗೋಣ. ಸೊ ಮುಂದೆ ಮೈ ಫ್ರೆಂಡ್ ಹೋಗ್ಬೇಕಂದ್ರೆ ನಾವು ಕನಸನ್ನ ನೆನ್ಸ್ ಮಾಡಕ್ಕೆ ಫೈಟ್ ಮಾಡ್ತೀವಿ. ಯಾವ ತರದ ಕನಸುಗಳು ಇರುತ್ತೆ ಒಬ್ಬ ಮನುಷ್ಯನ್ಗೆ ಕನಸು ಅನ್ನೋದು ದುಡ್ಡಿಂದ ಕನಸಿರುತ್ತೆ. ನನ್ ಸಿಕ್ಕಾಪಟ್ಟೆ ದುಡ್ಡು ಹಣ ಅನ್ ಮಾಡ್ಬೇಕಪ್ಪ, ಸಿಕ್ಕಾಪಟ್ಟೆ ಹಣ ಅನ್ ಮಾಡ್ಬೇಕು, ಇಷ್ಟು ಹಣ ಅನ್ ಮಾಡ್ಬೇಕು, ಟೆನ್ಷನ್ ಇರಬಾರ್ದು ಲೈಫ್ ಅಲ್ಲಿ. ಕೆಲವರಿಗೆ ಏನ್ ತರ ಡ್ರೀಮ್ ಇರುತ್ತೆ, ಬೈಕ್ ತಗೋಬೇಕು, ಮಗ ಕಾಲೇಜ್ ಎಂಟರ್ ಆದ್ನಾ ಬೈಕ್ ಹೋಗಿ ವ್ರೂಮ್ ಅಂತ ಹೋಗ್ಬೇಕು, ಮಗ ಹುಡುಗಿರು ನೋಡ್ಬೇಕು, ಆ ಕ್ರೇಜ್ ಬಾಯ್ಸ್ಗೆ ಇರುತ್ತೆ ಸ್ಪೆಷಲಿ, ರೈಟ್? ಕೆಲವರಿಗೆ ಲಕ್ಸುರಿ ಕಾರ್ ತಗೋಬೇಕು, ಮಗ ಅದು ಮರ್ಸಿಡೀಸ್ ಬೇಕು ಕಣೋ, ಆಡಿ ಬೇಕು ಕಣೋ, BMW ಬೇಕು ಕಣೋ, ಲ್ಯಾಂಬೋಗಿನಿ ಬೇಕು ಕಣೋ. ಹೌದು, ಬರೀ ಹೇಳ್ಕೊಂಡ್ರೆ ಆಗಲ್ಲ, ಅದಕ್ಕೋಸ್ಕರ ಎಫರ್ಟು ಹಾಕ್ಬೇಕು, ರೈಟ್? ಕೆಲವರಿಗೆ ಮನೆ ಕಟ್ಸ್ಬೇಕು ಕಣಪ್ಪ, ಸ್ವಂತ ಮನೆ ಇದ್ರೆ ಟೆನ್ಷನ್ ಇಲ್ಲಪ್ಪ, ಸ್ವಂತ ಮನೆ ಇದ್ರೆ ಟೆನ್ಷನ್ ಇಲ್ಲ. ಬಾಡಿಗೆ ಮನೆಯಲ್ಲಿದ್ದು, ಲೀಸ್ ಮನೆಯಲ್ಲಿದ್ದು ಯಾಕಪ್ಪ ಟೆನ್ಷನ್, ಸ್ವಂತ ಮನೆ ಇದ್ರೆ ಯಾವ್ದು ಟೆನ್ಷನ್ ಇರಲ್ಲ. ಕೆಲವರಿಗೆ ಟೈಮಿಂಗ್ ಫ್ರೀಡಮ್, ದುಡ್ಡಿದೆ, ಗುಡ್ ಹಣ ಇದೆ, ಬಟ್ ಹಣನ ಸ್ಪೆಂಡ್ ಮಾಡಕ್ ಟೈಮ್ ಇದೆಯಾ? ಇಲ್ಲ, ಏನು ಉಪಯೋಗ ಇಲ್ಲ. ಏನ್ ಮಾಡ್ಕೊಂತಿರೋದನ್ನ ತಿನ್ನಕ್ಕಾಗತ್ತಾ? ಇಲ್ಲ, ಸ್ಪೆಂಡ್ ಮಾಡ್ಬೇಕಲ್ವಾ, ಬಟ್ ಅದಕ್ಕೆ ಟೈಮು ಕೂಡ ಇರ್ಬೇಕು. ಕೆಲವರಿಗೆ ಆ ರೆಸ್ಪೆಕ್ಟ್ ಅನ್ನೋದು ಬೇಕು. ರೆಸ್ಪೆಕ್ಟ್ ಅನ್ನೋದೇನು? ನಾವ್ ಏನೇ ಕೆಲಸ ಮಾಡಿ ರೆಸ್ಪೆಕ್ಟ್ ಯಾಕೆ ಸಿಗತ್ತೆ? ಸುಮ್ಮನೆ ಕುತ್ಕೊಂಡ್ರೆ ರೆಸ್ಪೆಕ್ಟ್ ಸಿಗ್ಬಿಡತ್ತಾ? ಇಲ್ಲ, ರೆಸ್ಪೆಕ್ಟ್ ಯಾವ ತರ ಸಿಗುತ್ತೆ? ಜನರನ್ನ ಸಹಾಯ ಮಾಡಿ, ಜನರಿಗೋಸ್ಕರ ವರ್ಕ್ ಮಾಡಿ, ತಮಗೋಸ್ಕರ ಅಲ್ಲ. ತಮ್ಮ ನೇಷನ್ಗೋಸ್ಕರ ವರ್ಕ್ ಮಾಡಿ, ತಮ್ಮ ಸೊಸೈಟಿಗೋಸ್ಕರ ವರ್ಕ್ ಮಾಡಿ, ತಮ್ಮ ಜನರಿಗೋಸ್ಕರ ವರ್ಕ್ ಮಾಡಿ. ಖಂಡಿತ ನಿಮಗೆ ರೆಸ್ಪೆಕ್ಟ್ ಅನ್ನೋದು ಲೈಫ್ ಅಲ್ಲಿ ಸಿಕ್ಕೇ ಸಿಗತ್ತೆ, ನೋ ಡೌಟ್ ಮೈ ಫ್ರೆಂಡ್ಸ್. ಕೆಲವರಿಗೆ ಟ್ರಾವೆಲ್ ಮಾಡೋ ಒಂದು ಆಸೆ ಇರುತ್ತೆ, ನಾನು ಈ ಕಂಟ್ರಿ ಹೋಗ್ಬೇಕು, ಆ ಕಂಟ್ರಿ ಹೋಗ್ಬೇಕು, ಈ ಕಂಟ್ರಿ ಹೋಗ್ಬೇಕು. ಇವೆಲ್ಲಾ ಕಂಟ್ರಿಗಳು ಇವಾಗ ಲಾಕ್ ಆಗಿದೆ, ಬಿಕಾಸ್ ಲಾಕ್ಡೌನ್ ನಡೀತಾ ಇದೆ ಬೇರೆ ಕಂಟ್ರೀಸ್ ಗಳಲ್ಲಿ. ಸೊ ಎಲ್ಲೂ ನಾವು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ದುಬೈ ಹೋಗ್ಬೋದು, ಥೈಲ್ಯಾಂಡ್ ಹೋಗ್ಬೋದು, ಬಟ್ ನಾವ್ ಯಾರು ಹೋಗ್ಲಿಕ್ಕೆ ಡಿಸೈಡ್ ಮಾಡಿಲ್ಲ, ಬಿಕಾಸ್ ಎಲ್ಲರಿಗೂ ತಮ್ಮ ಪ್ರಾಣ ಇಂಪಾರ್ಟೆಂಟ್. ಯಾಕೆ? ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲರಿಗೂ ತಮ್ಮ ಹೆಲ್ತ್ ಅನ್ನೋದು ಬಹಳ ಮುಖ್ಯ. ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಲೈಫ್ ಅಲ್ಲಿ ಏನ್ ಬೇಕು ಎಲ್ಲ ನಾವು ಎಂಜಾಯ್ ಮಾಡ್ಬೋದು. ಆರೋಗ್ಯನೇ ಇಲ್ಲಾಂದ್ರೆ ಏನ್ ಇಟ್ಕೊಂತೀರಾ? ಕಾಸು ಇಟ್ಕೊಂಡು ಏನ್ ಮಾಡ್ತೀರಾ? ಬೈಕ್ ಇಟ್ಕೊಂಡು ಏನ್ ಮಾಡ್ತೀರಾ? ಕಾರ್ ಇಟ್ಕೊಂಡು ಏನ್ ಮಾಡ್ತೀರಾ? ಆರೋಗ್ಯ ಬೇಕು. ಇವತ್ತು ನಾನ್ ನಿಮ್ ಮುಂದೆ ಈ ಎಲ್ಲಾ ಡ್ರೀಮ್ಸ್ ಗಳನ್ನ, ಈ ಎಲ್ಲಾ ನೆನಸ್ಗಳನ್ನ ಯಾವ ತರ ನಾವು ಫುಲ್ಫಿಲ್ ಮಾಡ್ಬೋದು, ಯಾವ ತರ ನಾವು ಅಚೀವ್ ಮಾಡ್ಬೋದು, ಯಾವ ತರ ನಾವು ಸಾಧನೆ ಮಾಡ್ಬೋದು, ಅದನ್ನ ಹೇಳಲಿಕ್ಕೆ ನಾನು ಇವತ್ತು ನಿಮ್ ಮುಂದೆ ಬಂದಿರೋದು. ಅದನ್ನ ಹೇಳಲಿಕ್ಕೆ ನಿಮ್ಮ ಫ್ರೆಂಡ್ಸ್ ಇವತ್ತು ನಿಮ್ಮನ್ನ ಕರೆದಿರೋದು, ಇನ್ವೈಟ್ ಮಾಡಿರೋದು. ಅಂಡ್ ಮೈ ಫ್ರೆಂಡ್, ಮುಂದೆ ಹೋಗ್ಬೇಕಂದ್ರೆ ನಮ್ಮ ಲೈಫ್ ಅಲ್ಲಿ ಇವತ್ತು ವರ್ಲ್ಡ್ ಅಲ್ಲಿ 4 ಟೈಪ್ ಜನ ಇದ್ದಾರೆ. 4 types of people are there in this world. 4 types ಜನ. ಅದು ಯಾವ ತರ ಜನರದು? ಫಸ್ಟ್ ಕ್ಯಾಟಗರಿ ಬಂದು ಎಂಪ್ಲಾಯ್ ಅಂದ್ರೆ ಯಾರು? ಅವ್ರು ಕೆಲಸ ಮಾಡ್ತಾರೆ, ಒಂದು ಕಂಪನಿಗೋಸ್ಕರ ವರ್ಕ್ ಮಾಡ್ತಾರೆ, ಒಂದು ಫರ್ಮ್ಗೋಸ್ಕರ ವರ್ಕ್ ಮಾಡ್ತಾರೆ, ಸ್ಯಾಲರಿ ಸಿಗುತ್ತೆ, ಟೈಮ್ ಪ್ರಕಾರ ಕೆಲಸ ಮಾಡ್ತಾರೆ, ಒಂದು ಬಾಸ್ಗೋಸ್ಕರ ವರ್ಕ್ ಮಾಡ್ತಾರೆ. ಅವ್ರು ಎಷ್ಟು ಎಫರ್ಟ್ ಬೀಳ್ತಾರೆ, ಬಾಸ್ ರಿಚ್ ಆಗ್ತಾರೆ, ಅವ್ರು ರಿಚ್ ಆಗಲ್ಲ. ಎರಡನೇ ಕ್ಯಾಟಗರಿ ಬಂದು ಸೆಲ್ಫ್ ಎಂಪ್ಲಾಯ್ಡ್ ಅಂದ್ರೆ ಯಾವ ತರ? ನೀವು ನಿಮಗೋಸ್ಕರ ವರ್ಕ್ ಮಾಡ್ತಲ್ಲ, ನೀವು ನಿಮಗೋಸ್ಕರ ವರ್ಕ್ ಮಾಡ್ತಿದ್ರ, ಬಾಸ್ಗೋಸ್ಕರ ವರ್ಕ್ ಮಾಡ್ತಲ್ಲ. ಡಾಕ್ಟರ್, ಡೆಂಟಿಸ್ಟ್, ಅಡ್ವೊಕೇಟ್, ಲಾಯರ್ ಎಲ್ಲರೂ ಸೆಲ್ಫ್ ಎಂಪ್ಲಾಯ್ಡ್ ಕ್ಯಾಟಗರಿಯಲ್ಲಿ ಬರ್ತಾರೆ, ಸರಿನಾ? ಮೂರನೇ ಕ್ಯಾಟಗರಿ ಬಂದು ಇನ್ವೆಸ್ಟರ್ ಕ್ಯಾಟಗರಿ. ಮೇ ಬಿ ನೀವು ಕೇಳಿರ್ಬೋದು, ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್, ಬಿಟ್ ಕಾಯಿನ್, ಕ್ರಿಪ್ಟೋ ಕರೆನ್ಸಿ, ರಿಯಲ್ ಎಸ್ಟೇಟ್, ಪ್ರಾಪರ್ಟೀಸ್ ಇವೆಲ್ಲ ಬಂದು ಇನ್ವೆಸ್ಟರ್ ಕ್ಯಾಟಗರಿಯಲ್ಲಿ 7 ಜನ ಬರ್ತಾರೆ. 4ನೇ ಕ್ಯಾಟಗರಿ, ನನ್ನ ಫೇವರೇಟ್ ಕ್ಯಾಟಗರಿ, ಬಿಸ್ನೆಸ್ ಕ್ವಾಡ್ರೆಂಟ್.
ಬಿಸ್ನೆಸ್ ಅಂದ್ರೆ ಏನು? ಬಿಸ್ನೆಸ್ ಅಂದ್ರೆ ತಾವ್ ವರ್ಕ್ ಮಾಡ್ತಾರ, ತಾವ್ ವರ್ಕ್ ಮಾಡಿಸ್ತಾ ಇದ್ದೀರಾ, ತಾವ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡ್ತಾರ, ತಾವ್ ಸಿಸ್ಟಮ್ ನ ಓನ್ ಮಾಡ್ತೀರಾ. ಅಂಡ್ ನೀವು ಸಾವಿರಾರು ಜನ, ಲಕ್ಷಾಂತರ ಜನ ತಮ್ಮ ಕೆಳಗಡೆ ಕೆಲಸ ಮಾಡಿ ನಿಮಗೋಸ್ಕರ ಎಫರ್ಟ್ ಹಾಕಿ ನೀವ್ ಶ್ರೀಮಂತರಾಗ್ತಿದಾರ, ಅವ್ರು ವರ್ಕ್ ಮಾಡ್ತಾ ಇದಾರೆ. ಬಿಸ್ನೆಸ್. ಅಂಬಾನಿ, ರತನ್ ಟಾಟಾ, ಬಿಲ್ ಗೇಟ್ಸ್ ಇವರೆಲ್ಲರೂ ಬಿಸ್ನೆಸ್ ಎಕ್ಸಾಂಪಲ್ಸ್, ಸರಿನಾ? ಸೊ ಸೆಲ್ಫ್ ಎಂಪ್ಲಾಯ್ಡ್ ಅವರು ಈ ಕ್ಯಾಟಗರಿಯಲ್ಲಿ ಏನಾಗ್ತಾ ಇದೆ, ತಮಗೆ ಆಕ್ಟಿವ್ ಇನ್ಕಮ್, ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ. ಇವತ್ತು ಮೆಡಿಕಲ್ ಶಾಪ್ ಓಪನ್ ಮಾಡಿದ್ರ ದುಡ್ಡು ಬರುತ್ತೆ. ಇವತ್ತು ಕೆಲಸ ಮಾಡಿದ್ರೆ ಎಫರ್ಟ್ ಹಾಕಿದ್ರೆ ದುಡ್ಡು ಬರುತ್ತೆ. ಇಂಡಿವಿಜುವಲಿ ಎಫರ್ಟ್ ಹಾಕ್ಬೇಕು. ಒಬ್ಬರೇ ಮತ್ಲಬ್ ನೀವು ನಿಮ್ಮ 2-3 ಜನ ಇರ್ತಾರೆ ಅಷ್ಟೇ. ಟೀಮ್ ವರ್ಕ್ ಅನ್ನೋದಷ್ಟು ಕಾನ್ಸೆಪ್ಟ್ ಇರಲ್ಲ ಅಲ್ಲಿ. ನೀವು ಜಾಬ್ ಅಲ್ಲಿ ಹೋದ್ರೆ ನೀವು ಒಬ್ಬರೇ ವರ್ಕ್ ಮಾಡಿ, ನಿಮ್ ಬಾಸ್ ಬಂದು ನಿಮ್ಗೆ ಹೆಲ್ಪ್ ಮಾಡಲ್ಲ. ಬಾಸ್ ಕೆಲಸ ಮಾಡಿಸ್ತಾರೆ, ಬಂದ್ ಹೆಲ್ಪ್ ಮಾಡಲ್ಲ. ಅಂಡ್ ಲಿಮಿಟೆಡ್ ಇನ್ಕಮ್ ಇರುತ್ತೆ. ಸಿಕ್ಕಾಪಟ್ಟೆ ಕೆಲಸ ಮಾಡಿ, ಓವರ್ ಟೈಮು ಮಾಡಿ, ಬಟ್ ಸಿಗೋದ್ ನಿಮ್ಗೆ ಲಿಮಿಟೆಡ್ ಇನ್ಕಮ್. ಬಟ್ ಬಿಸ್ನೆಸ್ ಇನ್ವೆಸ್ಟರ್ ಕ್ಯಾಟಗರಿ ಇದೇನ್ ಅಡ್ವಾಂಟೇಜ್ ಗೊತ್ತಾ? ಬೆಸ್ಟ್ ಪಾರ್ಟ್ ನನಗೆ ಇಷ್ಟ ಆಯ್ತು ಗೊತ್ತಾ? ನಾನು ಈ ಕಾನ್ಸೆಪ್ಟ್ ನ 6.5 ವರ್ಷ ಮುಂಚೆ ಅರ್ಥ ಮಾಡ್ಕೊಂಡು ನಾನು ಇವತ್ತು ಬಿಸ್ನೆಸ್ ಕ್ವಾಡ್ರೆಂಟ್ ಬಂದಿದ್ದೀನಿ. ಅದೇನಂದ್ರೆ ಬಿಸ್ನೆಸ್ ಕ್ವಾಡ್ರೆಂಟ್ ಅಲ್ಲಿ ನಮಗೆ ಪಾಸಿವ್ ಇನ್ಕಮ್ ಸಿಗ್ತದೆ. ನನಗೂ ಗೊತ್ತಿರಲಿಲ್ಲ ಪಾಸಿವ್ ಇನ್ಕಮ್ ಏನಂತ ಒನ್ಸ್ ಅಪಾನ್ ಟೈಮ್. ಪಾಸಿವ್ ಇನ್ಕಮ್ ಅಂದ್ರೆ ತಾವ್ ಎಫರ್ಟ್ ಹಾಕಿಲ್ಲ, ತಾವೊಂದು ನೆಟ್ವರ್ಕ್ ಅಥವಾ ತಾವೊಂದು ಸಿಸ್ಟಮ್ ಅಥವಾ ತಾವೊಂದು ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಟೈಮ್ ಅಥವಾ ಸೈಮ್ ಏನೊಂದು ಹಾಕಿದಿರಾ, ಅದು ನಿಮಗೋಸ್ಕರ ವರ್ಕ್ ಮಾಡಿ ನಿಮಗೆ ಹಣ ಅರ್ನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದೆ. ನೀವಲ್ಲಿ ಟೀಮ್ ಎಫರ್ಟ್ ಆಗ್ತಿದ್ರೆ ಅನ್ಲಿಮಿಟೆಡ್ ಇನ್ಕಮ್ ನ ಅರ್ನ್ ಮಾಡ್ತಿದ್ದಾರೆ. ಮೈ ಫ್ರೆಂಡ್, ಒಂದು ಫ್ಯಾಕ್ಟ್ ಹೇಳ್ತೀನಿ, ಮೇ ಬಿ ನಿಮ್ಗೆ ಕೇಳಿ ನಿಮ್ಗೂ ಕೂಡ ಆಶ್ಚರ್ಯ ಆಗ್ಬೋದು. ಸೆಲ್ಫ್ ಎಂಪ್ಲಾಯ್ಡ್ ಪಾಪ್ಯುಲೇಷನ್ ಇವತ್ತು ವರ್ಲ್ಡ್ ಅಲ್ಲಿ 95% ಜನ ಆ ಪಾಪ್ಯುಲೇಷನ್ ಬಿಲಾಂಗ್ ಮಾಡ್ತಾರೆ. ಎಷ್ಟು? 95% ಜನ. ಬಿಸ್ನೆಸ್ ಇನ್ವೆಸ್ಟರ್ ಇವತ್ತು ಪ್ರಪಂಚದಲ್ಲಿ ಬರೀ 5% ಪಾಪ್ಯುಲೇಷನ್ ಇದ್ದಾರೆ. ಇಮ್ಯಾಜಿನ್ ಮಾಡಿ, ಇವತ್ತು ಪ್ರಪಂಚದ ಪಾಪ್ಯುಲೇಷನ್ ಎಷ್ಟು ಹೇಳಿ? 700 ಕೋಟಿ, 700 crores. ಆ 700 crore 95% ಜನ ಸೆಲ್ಫ್ ಎಂಪ್ಲಾಯ್ಡ್ ಈ ಕ್ಯಾಟಗರಿ ಹೋಗ್ತಾರೆ. ಬರೀ 5% ಜನ ಬಿಸ್ನೆಸ್ ಇನ್ವೆಸ್ಟರ್ ಕ್ಯಾಟಗರಿಯಲ್ಲಿ ಹೋಗ್ತಾರೆ. ಬಟ್ ಇನ್ನೂ ಆಶ್ಚರ್ಯದ ಮಾತು ಹೇಳ, ಸೆಲ್ಫ್ ಎಂಪ್ಲಾಯ್ಡ್ ಕ್ಯಾಟಗರಿಲಿ ಜನ ಜಾಸ್ತಿ ಇದ್ದಾರೆ, 95% ಪಾಪ್ಯುಲೇಷನ್ ಇದೆ, ಬಟ್ ದುಡ್ಡು ಹಣ ಅನ್ನೋದು ಬರೀ 5% ಇರೋದು. ಆದ್ರೆ ಬಿಸ್ನೆಸ್ ಇನ್ವೆಸ್ಟರ್ ಅಲ್ಲಿ 5% ಜನ ಇದ್ದಾರೆ, ಬಟ್ ಅಲ್ಲಿ 95% ಹಣ ಇದೆ. ಅದನ್ನ ಫೈಟ್ ಮಾಡಕ್ ನೀವು ರೆಡಿ ಇದ್ದೀರಾ? ನಾನೆಲ್ಲರಿಗೂ ಒಂದು ಪ್ರಶ್ನೆ, ನೀವ್ ಎಂಪ್ಲಾಯ್ಡ್ ಇರ್ಬೋದು, ಸೆಲ್ಫ್ ಎಂಪ್ಲಾಯ್ಡ್ ಇರ್ಬೋದು, ನೀವು ಎಲ್ಲೂ ಇರ್ಬೋದು, ಇವತ್ತು ನಾನ್ ನಿಮಗೆ ಆಪರ್ಚುನಿಟಿ ಕೊಡ್ತಾ ಇದ್ದೀನಿ. ಅದ್ರ ಮುಖಾಂತರ ಬಿಸ್ನೆಸ್ ಕ್ವಾಡ್ರೆಂಟ್ ಅಲ್ಲಿ ಬರ್ಬೋದು. ಆ ಬಿಸ್ನೆಸ್ ನ ನೀವು ಯಾವ್ದೇ ಇನ್ವೆಸ್ಟ್ಮೆಂಟ್ ಅಲ್ಲಿ ಆ ಬಿಸ್ನೆಸ್ ನ ಮಾಡ್ಬೋದು. ಮುಂದೆ ಹೋಗೋಣ. ಒಂದು ಬಿಸ್ನೆಸ್ ನ ಮಾಡ್ಬೇಕಂದ್ರೆ ಏನೇನ್ ಬೇಕು? ಇನ್ವೆಸ್ಟ್ಮೆಂಟ್, ಐಡಿಯಾ, ಎಕ್ಸ್ಪೀರಿಯನ್ಸ್, ಎಫರ್ಟ್, ರಿಸ್ಕ್, ಕಾಂಪಿಟೇಷನ್, ಇವೆಲ್ಲ ಬೇಕು. ಕರೆಕ್ಟ್? ಇವೆಲ್ಲ ಫ್ಯಾಕ್ಟರ್ಸ್ ನ ನಾವು ಗಮನ ಇಟ್ಕೊಂಡು ಒಂದು ಬಿಸ್ನೆಸ್ ನ ಮಾಡ್ಬೋದು ಅಲ್ವಾ? ಬಟ್ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ಅವೆಲ್ಲ ಬೇಡ. ಅದ್ ಇಲ್ದೆ ನಿಮ್ ಬಿಸ್ನೆಸ್ ನ ಮಾಡ್ಬೋದು. ಯಾಕನ್ಸತ್ತೆ? ಸ್ವಲ್ಪ ಒಂಥರ ಆಶ್ಚರ್ಯ ಆಗತ್ತಲ್ಲ, ಆತರ ವಿಯರ್ಡ್ ಅನ್ಸತ್ತಲ್ಲ. ಅದ್ಯಾಗಪ್ಪ ಆಗತ್ತೆ? ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತೆ, ಬಿಸ್ನೆಸ್ ಅಲ್ಲಿ ರಿಸ್ಕ್ ಇಲ್ಲ ಅಂತೆ, ಬಿಸ್ನೆಸ್ ಅಲ್ಲಿ ಕಾಂಪಿಟೇಷನ್ ಇಲ್ಲ ಅಂತೆ. ಜನ ಬಿಸ್ನೆಸ್ ಪದ ಹೇಳಿದ ತಕ್ಷಣ ಓಡೋಗ್ತಾರೆ. ಬೇಡಪ್ಪ ಸವಾಸ, ಬಂಡವಾಳ ಹಾಕ್ಬೇಕು, ಬಂಡವಾಳ ಹಾಕಿದ್ರೆ ಹಾಕಿರೋ ಬಂಡವಾಳ ರಿಟರ್ನ್ ಬರುತ್ತೋ ಇಲ್ವೋ, ಯಾರಿಗಪ್ಪ ಬೇಕು, ಬೇಡವೇ ಬೇಡ ಅಂತ ಜನ ನಮಸ್ಕಾರ ಹೇಳಿ ಕೈ ಎತ್ ಬಿಡ್ತಾರೆ. ಬಟ್ ನಾನ್ ನಿಮ್ಗೆ ಆ ನಮಸ್ಕಾರ ಕೈ ಎತ್ತಕ್ಕೆ ಹೇಳ್ತಾ ಇಲ್ಲ. ನೀವ್ ನಮ್ ಜೊತೆ ಕೈನ ಜೋಡಿಸಿ ನಾವ್ ನಿಮಗೆ ಹೇಳ್ಕೊಡ್ತೀವಿ ಆ ಬಿಸ್ನೆಸ್ ಯಾವ ತರ ತಮ್ಮ ಮನೆಗಳಲ್ಲಿ, ತಮ್ಮ ಪ್ಲೇಸ್ ಅಲ್ಲಿ, ತಮ್ಮ ಇಷ್ಟ ಪ್ರಕಾರ, ತಮ್ಮ ಟೈಮ್ ಪ್ರಕಾರ, ತಮ್ಮ ಸ್ಥಳ ಪ್ರಕಾರ ತಾವ್ ಬಿಸ್ನೆಸ್ ನ ಮಾಡ್ಬೋದು, ಬರೀ ಒಂದು ಫೋನ್, ಮೊಬೈಲ್ ಟೆಕ್ನಾಲಜಿ ಮುಖಾಂತರ. ಅಂಡ್ ಯಾವ ತರ ಅಂದ್ರೆ ನಿಮ್ಮ ಡೈಲಿ ನೀಡ್ಸ್, ನಿಮ್ಮ ಡೈಲಿ ಎಕ್ಸ್ಪೆನ್ಸಸ್, ತಾವ್ ತಮ್ಮ ಮನೆಗಳಲ್ಲಿ ಯಾವ ಆಹಾರ ಪದಾರ್ಥಗಳನ್ನ ಯೂಸ್ ಮಾಡ್ತೀರಾ, ಏನೇನ್ ಪ್ರಾಡಕ್ಟ್ಸ್ ಗಳನ್ನು ಯೂಸ್ ಮಾಡ್ತಾರ, ಅದನ್ನ ಯೂಸ್ ಮಾಡಿ ತಾವ್ ಬಿಸ್ನೆಸ್ ನ ಮಾಡ್ಬೋದು. ಯೋಚಿಸ್ ನೋಡಿ, ಜಸ್ಟ್ ಇಮ್ಯಾಜಿನ್ ಮಾಡಿ, ಅವನ್ನೆಲ್ಲ ಯೂಸ್ ಮಾಡಿ ತಮಗೆ ಬಿಸ್ನೆಸ್ ಮಾಡೋ ಅವಕಾಶ ಸಿಗ್ತಾ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಯಾವ ತರದ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಸಿಕ್ಕಿದೆ ಅಲ್ವಾ? ಸೂಪರ್ ಕಾನ್ಸೆಪ್ಟ್ ಅಲ್ಲ? ನಾನು ಕೂಡ ಕೇಳಿದಾಗ ನನಗೂ ಆಶ್ಚರ್ಯವಾಯ್ತು. ಅದೇಂಗಪ್ಪ ಆಗುತ್ತೆ? ಯಾರೇ ಒಬ್ಬ ಮನುಷ್ಯ ಇರ್ಲಿ, ಬಡವ ಇರ್ಲಿ, ಶ್ರೀಮಂತ ಇರ್ಲಿ, ಯಾರೇ ಇರ್ಲಿ, ನಾವ್ ಅದನ್ನ ಬೈಫರ್ಕೇಟ್ ಅಥವಾ ಡಿಫ್ರೆನ್ಶಿಯೇಟ್ ಮಾಡಬಾರ್ದು, ಬಯಾಸ್ ಮಾಡಬಾರ್ದು. ಎಲ್ಲರೂ ತಮ್ಮ ಲೈಫ್ ಅಲ್ಲಿ ಬ್ರಷ್, ಪೇಸ್ಟ್, ಫೇಸ್ ವಾಶ್, ಸೋಪ್, ಶಾಂಪೂ, ಟ್ಯಾಲ್ಕಮ್, ಡಿಯೋಡ್ರೆಂಟ್, ಕುಕಿಂಗ್ ಆಯಿಲ್, ಟೀ, ಕಾಫಿ, ಡಿಟರ್ಜೆಂಟ್ ಪೌಡರ್, XYZ ಇವೆಲ್ಲ ಯೂಸ್ ಮಾಡ್ತೀವಿ. ರಿಟರ್ನ್ ಏನಾದ್ರು ಸಿಕ್ತಾ? ಇಲ್ಲ. ಕೊಟ್ವಿ, ವಾಲೆಟ್ ಇಂದ ಕಾಸು ಕೊಟ್ರಿ, ಶಾಪ್ಕೀಪರ್ಗೆ, ಪ್ರಾಡಕ್ಟ್ ಸಿಕ್ತು, ಮುಗೀತು. ಏನಾದ್ರು ಹಣ ಸಿಕ್ತಾ? ಕಾಸು ಸಿಕ್ತಾ? ಸಂಪಾದನೆ ಆಯ್ತಾ? ಏನೂ ಇಲ್ಲ. ಬಟ್ ಯೋಚಿಸ್ ನೋಡಿ, ನಾನ್ ನಿಮ್ಗೆ ಆ ಬಿಸ್ನೆಸ್ ಆಪರ್ಚುನಿಟಿ ಅದ್ರ ಮುಖಾಂತರ ತಾವೆಲ್ಲ ಈ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ತಮಗೆ ಹಣ ಸಿಗ್ತಾ ಇದೆ, ಸಂಪಾದನೆ ಮಾಡೋ ಅವಕಾಶ ಸಿಗ್ತಾರೆ, ಬಿಸ್ನೆಸ್ ಮಾಡೋ ಅವಕಾಶ ಸಿಗ್ತಾ ಇದೆ. ಯಾವ ತರ ಅನ್ಸುತ್ತೆ? ಇಮ್ಯಾಜಿನ್ ಮಾಡಿ, ನೀವು ಬ್ರಷ್ ಮಾಡ್ತಿದ್ರ, ಯು ಗೆಟಿಂಗ್ ಎನ್ ಇನ್ಕಮ್. ಯು ಆರ್ ಅಪ್ಲೈಂಗ್ ಅ ಫೇಸ್ ವಾಶ್, ಯು ಗೆಟಿಂಗ್ ಎನ್ ಇನ್ಕಮ್. ಯು ಡ್ರಿಂಕಿಂಗ್ ಎ ಟೀ, ಕಾಫಿ, ಗೆಟಿಂಗ್ ಎನ್ ಇನ್ಕಮ್. ಯಾವ ತರ ಅನ್ಸುತ್ತೆ? ಸೂಪರ್ ಅಲ್ವಾ? ರೈಟ್? ಎಸ್, ಅದು ಯಾವ ತರ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳಕ್ ಹೋಗ್ತಾ ಇದೀನಿ. ಅಂಡ್ ಅದಕ್ಕಿಂತ ಮುಂಚೆ ನಾವ್ ಇದನ್ನೆಲ್ಲ ತಳೋಕ್ ಎಲ್ಲ ಹೋಗ್ತೀವಿ. ನಮ್ಮ ಬ್ಯಾಂಗ್ಳೂರಲ್ಲಿ ಇವತ್ತು ಸಿಕ್ಕಾಪಟ್ಟೆ ಫೇಮಸ್ ಯಾವ್ದು? ಡಿಮಾರ್ಟ್. ಸಿಕ್ಕಾಪಟ್ಟೆ ಡಿಸ್ಕೌಂಟ್, ಲೈನ್ ಕ್ಯೂ ಹೆಂಗ್ ನಿಂತಿರೋದ್ ಗೊತ್ತಾ? ಅಯ್ಯಪ್ಪ, ಜನ ರೋಡ್ ತನಕ ಕಾಯ್ತಾ ಇರ್ತಾರೆ ಪ್ರಾಡಕ್ಟ್ ನ ಶಾಪಿಂಗ್ ಮಾಡಕ್ ಒಳಗೆ. ಕೆಲವು ಜನ ಬಿಗ್ ಬಜಾರ್ ಹೋಗ್ತಾರೆ. ಒನ್ಸ್ ಅಪಾನ್ ಅ ಟೈಮ್ ಬಿಗ್ ಬಜಾರ್ ಅಂದ್ರೆ ನಮ್ ತಂದೆ ತಾಯಿರು ನನಗೆ ಸಂಡೇ ಬಂದ್ರೆ ಬಿಗ್ ಬಜಾರ್ ಕರ್ಕೊಂಡು ಹೋಗ್ತಾ ಇದ್ರು. ಯಾಕೆ? ಬಾ ಹೋಗೋಣ ಬಿಗ್ ಬಜಾರ್, ಹೋಗೋಣ, ಶಾಪಿಂಗ್ ಮಾಡಿ ಬರೋಣ, ವಿಂಡೋ ಶಾಪಿಂಗ್, ಬರೀ ನೋಡ್ಕೊಂಡ್ ಬರೋಣ. ಇಟ್ ವಾಸ್ ಅ ಟೈಮ್, ಒನ್ಸ್ ಅಪಾನ್ ಅ ಟೈಮ್ ಇನ್ ಮೈ ಚೈಲ್ಡ್ಹುಡ್. ರಿಲಯನ್ಸ್ ಮಾರ್ಕೆಟ್, ಡಿಮಾರ್ಟ್, ಬಿಗ್ ಬಜಾರ್, ಮೋರ್, XYZ, ಪ್ರಾವಿಷನ್ ಸ್ಟೋರ್, ಕಿರಾನಾ ಸ್ಟೋರ್ ಎಲ್ಲ ಎಲ್ಲೇನ್ ಸಿಗುತ್ತೆ? ಬರೀ ಪ್ರಾಡಕ್ಟ್ ಸಿಗುತ್ತೆ. ಏನ್ ಸಿಗುತ್ತೆ? ಬರೀ ಪ್ರಾಡಕ್ಟ್ ಸಿಗುತ್ತೆ.
ಬಟ್ ನಾನು ಇನ್ನೊಂದು ಶಾಪ್ ಹೇಳ್ತಾ ಇದೀನಿ, ಆ ಶಾಪ್ ಇಂದ ಶಾಪಿಂಗ್ ಮಾಡಿ. ಆ ಶಾಪ್ ಹೆಸರು ಬಂದು ವೆಸ್ಟೀಜ್. ಅಲ್ಲಿಂದ ಶಾಪಿಂಗ್ ಮಾಡಿ. ಅಲ್ಲಿ ಏನ್ ಸಿಗತ್ತೆ? ಪ್ರಾಡಕ್ಟ್ ಸಿಗತ್ತೆ. ಯಾವ ತರ ಪ್ರಾಡಕ್ಟ್? ಭಯಂಕರ ಪ್ರಾಡಕ್ಟ್, ಸೂಪರ್ ಕ್ವಾಲಿಟಿ ಪ್ರಾಡಕ್ಟ್. ಈ ತರ ಪ್ರಾಡಕ್ಟ್ ನೀವು ಒನ್ಸ್ ಯೂಸ್ ಮಾಡಿದ್ರೆ ನೀವು ಯೂಸ್ ಮಾಡ್ತಾ ಇರ್ತೀರಾ, ಯೂಸ್ ಮಾಡ್ತಾನೆ ಇರ್ತೀರಾ. ಜನರಿಗೂ ಹೇಳ್ತಾರೆ ನೀವು ಕೂಡ ಯೂಸ್ ಮಾಡಿ ಆ ತರದ ಪ್ರಾಡಕ್ಟ್. ಎರಡನೇದು ಬಂದು ಡಿಸ್ಕೌಂಟಾ? ಯಾವ ತರ ಡಿಸ್ಕೌಂಟ್? ಪೊಂಗಲ್, ಮೊಹರಂ, ಗಣೇಶ ಚತುರ್ಥಿ ಆ ತರ ಡಿಸ್ಕೌಂಟಾ? ಇಲ್ಲ, 365 ದಿವಸ 24 ಗಂಟೆ ಡಿಸ್ಕೌಂಟ್ ಸಿಗುತ್ತೆ. ಯಾವಾಗಾದ್ರೂ ತೊಳಿ ಡಿಸ್ಕೌಂಟ್ ಸಿಗುತ್ತೆ. ಸೀಸನಲ್ ಡಿಸ್ಕೌಂಟ್ ಅಲ್ಲ, ಯಾವಾಗಾದ್ರೂ ತೊಳಿ ಡಿಸ್ಕೌಂಟ್. ಅಂಡ್ ಮೂರನೇದು ಬಿಸ್ನೆಸ್ ಸಿಗ್ತಾ ಇದೆ. ಬಿಸ್ನೆಸ್ ಅದಿಂಗೆ ಮಾಡ್ಬೋದಪ್ಪ? ಹೇಳ್ತೀನಿ. ಹೋಲ್ಡ್ ಆನ್ ರೈಟ್. ಸ್ವಲ್ಪ ಆ ಪೇಷನ್ಸ್ ಇಟ್ಕೊಳ್ಳಿ, ಆ ತಾಳ್ಮೆನೆ ಇಟ್ಕೊಳ್ಳಿ, ರೈಟ್. ಬಿಸ್ನೆಸ್ ನ ಕೂಡ ಮಾಡ್ಬೋದು. ವೆಸ್ಟೀಜ್ ಏನ್ ಹೇಳ್ತಾ ಇದೆ? ಶಾಪ್ ನ ಚೇಂಜ್ ಮಾಡಿ ಲೈಫ್ ನ ಚೇಂಜ್ ಆಗುತ್ತೆ. ಶಾಪ್ ಚೇಂಜ್ ಮಾಡಿದ್ರೆ ಲೈಫ್ ಚೇಂಜ್ ಆಗ್ಬಿಡುತ್ತೆ. ಯಾರಪ್ಪ ಇವರು ದಡ್ಡ? ಶಾಪ್ ನ ಚೇಂಜ್ ಮಾಡು. ನಮ್ ತಂದೆ ತಾಯಿ ಹೇಳಿದ್ರು ಚೆನ್ನಾಗಿ ಓದು, ಚೆನ್ನಾಗಿ ಜಾಬ್ ಮಾಡು, ಒಳ್ಳೆ ಲೈಫ್ ಆಗತ್ತೆ, ಸೆಟಲ್ ಆಗ್ಬಿಡ್ತೀಯ, ಮಕ್ಕಳು ಇದು ಅದು ಸಂಸಾರ. ಓಕೆ, ಅದು 21st ಸೆಂಚುರಿ ಇದು, ಅದು ಆ ಸೆಂಚುರಿ, ಇದು 21st ಸೆಂಚುರಿ ಅದ ಜಮಾನ ಹೋಯ್ತು. ಮೈ ಪೇರೆಂಟ್ಸ್ ಯೂಸ್ಡ್ ಟು ಟೆಲ್ ಮೀ ಹಿಂದಿಯಲ್ಲಿ, ಅಚ್ಚಾ ಪಡೋ, ಅಚ್ಚಾ ನೌಕರಿ, ಫಿರ್ ಅಚ್ಚಾ ಛೋಕರಿ, ರೈಟ್? get good marks, get good life, and get good wife. Right? It was once upon a time, but now my friend, world has changed. ಪ್ರಪಂಚ ಚೇಂಜ್ ಆಗಿದೆ. ಅದ್ರ ಜೊತೆ ನಾವು ಕೂಡ ಚೇಂಜ್ ಆಗ್ಬೇಕು. ಅಂಡ್ ನಾನು ನಿಮಗೆ ವೆಸ್ಟೀಜ್ ಮುಖಾಂತರ ಯಾವ ತರ ಬಿಸ್ನೆಸ್ ನ ಮಾಡ್ಬೋದು, ಯಾವ ತರ ಶಾಪ್ ನ ಚೇಂಜ್ ಮಾಡಿ ಯಾವ ತರ ತಾವು ಸಂಪಾದನೆ ಮಾಡ್ಬೋದು, ಹಣ ಸಂಪಾದಿಸಬಹುದು ಅಂತ ಕನಸುಗಳನ್ನ ನೆನೆಸಿ ಯಾವ ತರ ಮಾಡ್ಬೋದು ಅಂತ ಹೇಳ್ತೀನಿ. ಬಟ್ ವೆಸ್ಟೀಜ್ ಏನು, ಯಾವ ತರದ ಇದು ಕಂಪನಿ? ಇಟ್ ಇಸ್ ಅ ವೆರಿ ಸಿಂಪಲ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ. ಇನ್ನೊಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ, ವೆರಿ ಸಿಂಪಲ್. ಡೈರೆಕ್ಟ್ ಸೆಲ್ಲಿಂಗ್ ಇಸ್ ಅ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್. ಒನ್ ಆಫ್ ದ ಬ್ಯೂಟಿಫುಲ್ ಕಾನ್ಸೆಪ್ಟ್. 70-year-old ಪ್ಲಸ್ ಇಟ್ ಇಸ್ ಜಸ್ಟ್ ಚೇಂಜಿಂಗ್ ಜನರದ್ದು ಲೈಫ್ ನ ಈ ತರ ಟ್ರಾನ್ಸ್ಫಾರ್ಮ್ ಮಾಡ್ತಾ ಇದೆ ಇವತ್ತು ಪೂರ್ತಿ ಪ್ರಪಂಚದಲ್ಲಿ. ಈ ಇಂಡಸ್ಟ್ರಿ ಅದು ಸಾಮಾನ್ಯ ಇಂಡಸ್ಟ್ರಿ ಇಲ್ಲ. ಈ ಇಂಡಸ್ಟ್ರಿ, ಈ ತರದ ಇಂಡಸ್ಟ್ರಿ ಇವತ್ತು ಸಾವಿರ, ಲಕ್ಷಾಂತರ, ಕೋಟ್ಯಾಂತರ ಜನ ಲೈಫ್ ನ ಇವತ್ತು ಚೇಂಜ್ ಮಾಡಿದೆ. ನಂದು ಲೈಫ್ ಚೇಂಜ್ ಮಾಡಿದೆ. ಅಂಡ್ ಯಾವ ತರ ಅಂತ ಹೇಳ್ತೀನಿ. ಸೊ ವೆಸ್ಟೀಜ್ ಅನ್ನ ಸ್ಟಾರ್ಟ್ ಮಾಡಿದ್ದು ಯಾರು? ವೆಸ್ಟೀಜ್ ಅನ್ನ ಸ್ಟಾರ್ಟ್ ಮಾಡಿದ್ದು ಮಿಸ್ಟರ್ ಗೌತಮ್ ಬಾಲಿ. ಈ ಶ್ರೀಮಂತ ಈ ಪರ್ಸನಾಲಿಟಿ ಈ ಕಂಪನಿನ ಸುಮಾರು 2 ಜೂನ್ 2004, 16 ವರ್ಷ ಮುಂಚೆ ಈ ಕಂಪನಿನ ಸ್ಟಾರ್ಟ್ ಮಾಡಿದ್ರು. ಏನ್ ವಿಷನ್ ಅಂದ್ರೆ ಯಾವ ಯೋಚನೆ, ಯಾವ ಥಾಟ್ ಪ್ರೊಸೆಸ್ ಇಂದ ಸ್ಟಾರ್ಟ್ ಮಾಡಿದ್ರು? ದಟ್ ಈ ವೆಸ್ಟೀಜ್ ಮುಖಾಂತರ ಜನರು ತಮ್ಮ ಲೈಫ್ ಅಲ್ಲಿ ತಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ ಪ್ರಕಾರ ಜೀವನ ಮಾಡಿ ತಮ್ಮ ಲೈಫ್ ನ ಎಂಜಾಯ್ ಮಾಡಬೇಕು. ಅಂಡ್ ಮಿಷನ್ ಏನಿತ್ತು, ಉದ್ದೇಶ, ಗುರಿ, ಟಾರ್ಗೆಟ್ ಏನಿತ್ತು, ದಟ್ ವೆಸ್ಟೀಜ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಗ್ಲೋಬಲ್ ಲೆವೆಲ್ ಟಾಪ್ ಲೆವೆಲ್ ನ ರೀಚ್ ಮಾಡ್ಬೇಕಂತ 2 ಜೂನ್ 2004 ಈ ಕಂಪನಿ ಸ್ಟಾರ್ಟ್ ಆಯ್ತು. ನಮ್ ಕಂಪನಿ ಸ್ಟಾರ್ಟ್ ಆಗ 16 ವರ್ಷ ಮುಂಚೆ 2 ಆಫೀಸ್ ಇತ್ತು, 10 ಪ್ರಾಡಕ್ಟ್ಸ್ ಇತ್ತು. ಇವತ್ತು ಮೈ ಫ್ರೆಂಡ್ 300+ ಪ್ರಾಡಕ್ಟ್ಸ್ ಇದೆ ಕಂಪನಿ ಹತ್ರ. ಇವತ್ತು 50 ಆಫೀಸಸ್ ಇದೆ. ಇವತ್ತು 4,000+ ಸ್ಟೋರ್ಸ್ ಗಳು ಇದೆ. ಅಲ್ಲಿ ಹೋಗ್ಬಿಟ್ಟು ತಾವು ಶಾಪಿಂಗ್ ಮಾಡಬಹುದು. ಇವತ್ತು ನಾ ಬರೀ ಇಂಡಿಯಾದಲ್ಲಿ ಇಲ್ಲ, ಬಹಳ ಹೆಮ್ಮೆಯಿಂದ ಹೇಳಕ್ ಹೋಗ್ತೀನಿ. ಇವತ್ತು ನಾವು ಇಂಡಿಯಾ ಬಿಟ್ಟು ನೇಪಾಲ್, ಬಹ್ರೇನ್, ಬಾಂಗ್ಲಾದೇಶ್, ದುಬೈ, ಸೌದಿ, ಒಮಾನ್, ಘಾನಾ, ಥೈಲ್ಯಾಂಡ್ ಇವೆಲ್ಲ ಕಂಟ್ರೀಸ್ ಗಳಲ್ಲಿ ನಾವು ಇವತ್ತು ವೆಸ್ಟೀಜ್ ನ ನಡೆಸ್ತಾ ಇದೀವಿ, ಆಪರೇಟ್ ಮಾಡ್ತಾ ಇದೀವಿ. ಅಂಡ್ ಇವತ್ತು ನಮ್ಮ ಕಂಪನಿ ನಮ್ಮ ವೆಸ್ಟೀಜ್ ಅಲ್ಲಿ ಸುಮಾರು 2 ಕೋಟಿ+ ಜನ ಅಸೋಸಿಯೇಟ್ ಆಗಿದ್ದಾರೆ. ಇವತ್ತು ಪೂರ್ತಿ ಇಂಡಿಯಾದಲ್ಲಿ ನಾವು ನಂಬರ್ ಒನ್ ಪೊಸಿಷನ್ ಅಲ್ಲಿ ಹೋಲ್ಡ್ ಮಾಡ್ತೀವಿ. ಅಂಡ್ ಪೂರ್ತಿ ಪ್ರಪಂಚದಲ್ಲಿ ವಿ ಆರ್ ಇನ್ ದ 30th ಪೊಸಿಷನ್ ಇನ್ ದ ವರ್ಲ್ಡ್. ಈ ಪ್ರಪಂಚದಲ್ಲಿ 1000 ಕಂಪನಿಗಳಿದೆ. ಆ 1000 ಕಂಪನಿಗಳಲ್ಲಿ ನಮ್ಮ ರ್ಯಾಂಕ್ ಬಂದು 30th. ಅಂಡ್ ವಿ ಆರ್ ದ ಓನ್ಲಿ ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ವರ್ಲ್ಡ್ ಅಲ್ಲಿ ಟಾಪ್ 100. ಅಂಡ್ ನಮ್ಮ ರ್ಯಾಂಕ್ ಬಂದು 30th. ಬಹಳ ಹೆಮ್ಮೆ ಅನ್ಸುತ್ತೆ, ಬಹಳ ಗೌರವ ಅನ್ಸುತ್ತೆ. ನಾನು ವೆಸ್ಟೀಜ್ ನ ರೆಪ್ರೆಸೆಂಟ್ ಮಾಡ್ತೀನಿ. ನಮ್ಮೆಲ್ಲ ಫ್ರೆಂಡ್ಸ್ ನಿಮ್ಗೆ ಯಾರು ಇನ್ವೈಟ್ ಮಾಡಿದ್ರೆ ಎಲ್ಲರೂ ವೆಸ್ಟೀಜ್ ನ ಮಾಡ್ತಾ ಇದ್ದಾರೆ, ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ನನ್ನ ಸೆಷನ್ ಅಲ್ಲಿ ಇವಾಗ 2 ಕ್ಯಾಟಗರೀಸ್ ಡಿವೈಡ್ ಮಾಡ್ತೀನಿ. ಒಂದು ಬಂದು ಪ್ರಾಡಕ್ಟ್ ಪಾರ್ಟ್, ಎರಡು ಬಂದು ಬಿಸ್ನೆಸ್ ಪಾರ್ಟ್. ಎರಡೂ ಬಹಳ ಈಕ್ವಲಿ ಇಂಪಾರ್ಟೆಂಟ್. ಎರಡನ್ನೂ ಕೂಡ ಬಹಳ ಗಮನದಿಂದ ಬಹಳ ಕೇರ್ಫುಲಿ ಕೇಳಿಸ್ಕೊಳ್ಳಿ. ಯಾವುದು ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡಿ. ಅಗೇನ್ ಐ ಆಮ್ ಟೆಲಿಂಗ್ ಯು, ಮೇಕ್ ಶೋರ್ ನಿಮ್ಮ ಪೊಸಿಷನ್ ಕರೆಕ್ಟ್ ಆಗಿದೆ. ಇಂಟರ್ನೆಟ್ ಕನೆಕ್ಷನ್ ಕ್ರಾಸ್ ಚೆಕ್ ಮಾಡಿ. ಯಾವ್ದೋ ಮೂವಿ, ಟಿವಿ, ಖಾನಾ ಪಾನಿ ಏನೋ ಮಾಡಕ್ ಹೋಗ್ಬಿಡಿ. ಬಹಳ ಕೇರ್ಫುಲ್ ಆಗಿ ಕೇಳಿಸಿ. ಬಿಕಾಸ್ ಈ ಕಾಲ್ ನಿಮ್ಮ ಲೈಫ್ ನ ಟ್ರಾನ್ಸ್ಫರ್ ಮಾಡುತ್ತೆ. ಗಿವನ್ ದಟ್ ನೀವು ಇದನ್ನ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ, ರೈಟ್? ಸೊ ಮುಂದೆ ಹೋಗೋಣ. ವೆಸ್ಟೀಜ್ ಹತ್ರ ಇವತ್ತು ಪ್ರಾಡಕ್ಟ್ಸ್, ಬ್ಯೂಟಿಫುಲ್ ಕ್ಯಾಟಗರಿ ಆಫ್ ಪ್ರಾಡಕ್ಟ್. ಈ ತರ ಪ್ರಾಡಕ್ಟ್ GMP, Good Manufacturing Practice, SGS, ISO standards, FICI certified, FSCCI certified, ಎಲ್ಲಾ ಸರ್ಟಿಫಿಕೇಶನ್ಸ್ ನ ಪಡ್ಕೊಂಡು ಸ್ಟ್ಯಾಂಡರ್ಡ್ಸ್ ನ ಫಾಲೋ ಮಾಡಿ ಕ್ವಾಲಿಟಿನ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಪ್ರಾಡಕ್ಟ್ಸ್ ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿದೆ. ಅಂಡ್ ಮೈ ಫ್ರೆಂಡ್ ವೆಸ್ಟೀಜ್ 16 ವರ್ಷ ಮುಂಚೆ ಸಿಂಪಲ್ ಇಂಟೆನ್ಷನ್ ಇತ್ತು, ನಮ್ಮ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ನಿಮಗೆ ಆರೋಗ್ಯ ಸಿಗುತ್ತೆ. ಯಾವ ತರ ಪ್ರಾಡಕ್ಟ್ಸ್ ಅಥವಾ ಸಾಮಾನ್ಯ ಪ್ರಾಡಕ್ಟ್ಸ್ ಅಲ್ಲ, ಪ್ರಾಡಕ್ಟ್ಸ್ ನಿಮ್ ಮುಂದೆ ಒಂದು ಹೆಲ್ತ್ ಕೇರ್ ಪ್ರಾಡಕ್ಟ್ ಇದೆ. ಹೆಲ್ತ್ ಕೇರ್ ಅಂದ್ರೆ ಏನಿಲ್ಲ,
ಹೆಲ್ತ್ ಕೇರ್ ಅಂದ್ರೆ ಮೆಡಿಸಿನ್ ಅಲ್ಲ, ಇದು ಯಾವುದು ದವಾಯಿ ಅಲ್ಲ, ಯಾವುದು ಒಂದು ಡ್ರಗ್ ಅಲ್ಲ. ಇಟ್ ಇಸ್ ಅ ಸಪ್ಲಿಮೆಂಟ್, ಇಟ್ಸ್ ಅ ಫುಡ್ ಸಪ್ಲಿಮೆಂಟ್, ಆಯುರ್ವೇದಿಕ್ ಫುಡ್ ಸಪ್ಲಿಮೆಂಟ್. ಆಯುರ್ವೇದಿಕ್ ಅಂದ್ರೆ ಗೊತ್ತಲ್ವ ಎಲ್ಲರಿಗೂ? ಆಯುರ್ವೇದಿಕ್ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಫಾರ್ಮ್ ಆಫ್ ಮೇಕಿಂಗ್ ಮೆಡಿಸಿನ್ಸ್ ಅಂಡ್ ಒನ್ ಆಫ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಮೇಕಿಂಗ್ ಮೆಡಿಸಿನ್ಸ್. ಅದ್ರಲ್ಲಿ ಯಾವುದು ಕೆಮಿಕಲ್ ಮಿಕ್ಸ್ ಮಾಡಲ್ಲ. ವೆಸ್ಟೀಜ್ 16 ವರ್ಷ ಮುಂಚೆ ಆಯುರ್ವೇದಿಕ್ ಫುಡ್ ಸಪ್ಲಿಮೆಂಟ್ ಜನರಿಗೆ ಪ್ರೊವೈಡ್ ಮಾಡ್ಲಿಕ್ಕೆ ಶುರು ಮಾಡ್ತು. ಯಾಕೆ ಹೇಳ? ಇವತ್ತು ಮೈ ಫ್ರೆಂಡ್, ಇವತ್ತು ನಾವು ಊಟ ತಿಂತಾ ಇದೀವಿ, ಏನೋ ಸಿಕ್ತದೆ, ಏನಪ್ಪಾ ನಾವು ಗೋಬಿ ಮಂಚೂರಿಯನ್ ಅಂತೆ, ನೂಡಲ್ಸ್ ಅಂತೆ, ಅದಂತೆ ಇದ್ದಂತೆ, ಪಿಜ್ಜಾ ಅಂತೆ, ಬರ್ಗರ್ ಅಂತೆ, ಇವೆಲ್ಲ ತಿಂತಾ ಇದೀವಿ. ಇವತ್ತೆಲ್ಲ ತಿಂತಾ ಇದೀವಿ, ಬಟ್ ನಮಗೆ ಇದ್ರ ಪ್ರಾಬ್ಲಮ್ಸ್ಗಳು, ಕಾನ್ಸಿಕ್ವೆನ್ಸಸ್ಗಳು ನಮಗೆ ಫ್ಯೂಚರ್ ಗೊತ್ತಾಗುತ್ತೆ. ನಮಗೆ ಕಾಯಿಲೆಗಳು ಬರುತ್ತೆ, ರೋಗಗಳು ಬರುತ್ತೆ, ಇವತ್ತು ಗೊತ್ತಾಗಲ್ಲ. ಬಟ್ ಆ ಊಟದಲ್ಲಿ, ಆ ಫುಡ್ ಅಲ್ಲಿ ಕರೆಕ್ಟ್ ಆಹಾರ ಇದೆಯಾ? ರೈಟ್ ಪ್ರೋಟೀನ್ಸ್, ವಿಟಮಿನ್ಸ್, ಫೈಬರ್, ಕಾರ್ಬೋಹೈಡ್ರೇಟ್ಸ್, ಮಲ್ಟಿವಿಟಮಿನ್ಸ್, ಮಿನರಲ್ಸ್ ಇವೆಲ್ಲ ಇದೆಯಾ? ಇಲ್ಲ, ನಮಗ್ ಗೊತ್ತಿಲ್ಲ. ನಮ್ಗೆ ಯಾವ ತರ ಐಡೆಂಟಿಫೈ ಮಾಡ್ಬೇಕಂತ ಗೊತ್ತಿಲ್ಲ ಮೈ ಫ್ರೆಂಡ್. ಅದಕ್ಕೋಸ್ಕರ ಇವತ್ತು ಎಷ್ಟೊಂದು ಕಂಟ್ರೀಸ್ ಗಳಲ್ಲಿ ಜನ ಫುಡ್ ಸಪ್ಲಿಮೆಂಟ್ಸ್ ಕನ್ಸ್ಯೂಮ್ ಮಾಡ್ತಾರೆ. ಜನ ಅದರಿಂದ ಇಮ್ಯುನಿಟಿ ಬೂಸ್ಟ್ ಮಾಡ್ತಾರೆ, ಕಾಯಿಲೆಗಳನ್ನು ಅವಾಯ್ಡ್ ಮಾಡ್ತಾರೆ, ರೋಗಗಳನ್ನು ಅವಾಯ್ಡ್ ಮಾಡ್ತಾರೆ. ಯಾಕೆ ಹೇಳ? ಬಿಕಾಸ್ ಆ ಸಪ್ಲಿಮೆಂಟ್ಸ್ ಇವತ್ತು ನಮ್ಮ ಇಂಡಿಯಾದಲ್ಲೂ ಕೂಡ ಬಹಳ ನೆಸೆಸರಿ ಬಂದ್ಬಿಟ್ಟಿದೆ. ಡಯಾಬಿಟೀಸ್, ವಿ ಆರ್ ದ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಹಾರ್ಟ್ ಪ್ರಾಬ್ಲಮ್ಸ್, ಯಾವ ರೋಗ ಹೇಳಿ ಇಂಡಿಯಾ ಟಾಪ್ ಅಲ್ಲಿ ಬರ್ತಾ ಇದೆ. ಇದು ನಾಚಿಕೆ, ನಮಗ್ ಒಂಥರ ಬೇಸರ ಆಗ್ಬೇಕು, ರೈಟ್? ಇದ್ರ ಹೆಮ್ಮೆ ಅಲ್ಲ, ಬೇಸರ ಆಗ್ಬೇಕು. ಅಂದ್ರೆ ನಮ್ಮ ಭಾರತ ಈ ಕಾಯಿಲೆಗಳಲ್ಲಿ ನಮ್ ಫೇಮಸ್ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಮೈ ಫ್ರೆಂಡ್, ಇವತ್ತು ವೆಸ್ಟೀಜ್ ಆ ಸಪ್ಲಿಮೆಂಟ್ಸ್ ಮುಖಾಂತರ ಈ ರೋಗಗಳನ್ನ, ಈ ಕಾಯಿಲೆಗಳನ್ನ ಯಾವ ತರ ನಾವು ಪ್ರಿವೆಂಟ್ ಮಾಡ್ಬೋದು, ಅದು ನಾವು ವೆಸ್ಟೀಜ್ ಇವತ್ತು ಪ್ರೊವೈಡ್ ಮಾಡ್ತದೆ. ಮೆಡಿಸಿನ್ ಯಾಕೆ ತಗೊಳ್ತೀರಾ? ಕಾಯಿಲೆ ಬಂದ ನಂತರ. ಸಪ್ಲಿಮೆಂಟ್ ನ ಕಾಯಿಲೆ ಬರಬಾರ್ದು, ರೋಗ ಬರಬಾರ್ದು ಅಂತ ಕನ್ಸ್ಯೂಮ್ ಮಾಡ್ತಾರೆ. ಯಾವ ಕ್ಯಾಟಗರಿ ಹೇಳಿ? ಕಾರ್ಡಿಯೋ, ಇಮ್ಯುನಿಟಿ, ಡಿಟಾಕ್ಸಿಫಿಕೇಶನ್, ವುಮನ್ ಹೆಲ್ತ್, ಡಯಾಬಿಟೀಸ್ಗೋಸ್ಕರ, ಜಾಯಿಂಟ್ಸ್ ಅಂಡ್ ಬೋನ್ಸ್, ನೀವು ನೇಮ್ ಮಾಡಿ, ಐ ಹ್ಯಾವ್ ಇಟ್. You talk about me, I consume spirulina, I consume metamine, I consume so many supplements in my house which I am boosting my immunity. ಬಿಲೀವ್ ಮಾಡಲ್ಲ, ಯಾರಾದ್ರೂ ಮೈಸೂರವ್ರು ಇದ್ರೆ, ಮೈಸೂರಲ್ಲಿ ಕೋವಿಡ್ ಪೇಷಂಟ್ಸ್ ನ ಇಮ್ಯುನಿಟಿ ಬೂಸ್ಟ್ ಮಾಡಕ್ಕೆ ಸ್ಪೈರುಲಿನಾ ಕೊಟ್ರು. ಯಾಕೆ ಹೇಳ? ಸ್ಪೈರುಲಿನಾ ಇಸ್ ಒನ್ ಆಫ್ ದ ಬೆಸ್ಟ್ ಸೂಪರ್ ಫುಡ್ ಆಫ್ ದ ವರ್ಲ್ಡ್. ನಾನ್ ಹೇಳ್ತಾ ಇಲ್ಲ, WHO ಹೇಳುತ್ತೆ, ನಾಸಾ ಹೇಳುತ್ತೆ, ಅರ್ಬಾಜ್ ಶೋಯಬ್ ಹೇಳ್ತಾ ಇಲ್ಲ, WHO, ನಾಸಾ ಹೇಳ್ತಾ ಇದೆ. ಅಂಡ್ ಮೈ ಫ್ರೆಂಡ್, ಈ ತರ ಎಷ್ಟೊಂದು ಸಪ್ಲಿಮೆಂಟ್ಸ್ ಇದೆ. ಇದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ನಮ್ಮ ಫ್ರೆಂಡ್ಸ್, ನಮ್ಮ ಟೀಮ್ ನಿಮ್ಗೆ ಎಲ್ಲಾ ರೀತಿ ಮೆಟೀರಿಯಲ್, ವಿಡಿಯೋಸ್, ಕಂಟೆಂಟ್ಸ್ ಎಲ್ಲ ಕಳಿಸ್ತಾರೆ. ಟೆನ್ಷನ್ ತಗೊಂಬೇಡಿ. ಮುಂದೆ ಹೋಗೋಣ. ವೆಸ್ಟೀಜ್ ಹತ್ರ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್. ಪರ್ಸನಲ್ ಕೇರ್ ಯಾವ ತರ ಡಿಫ್ರೆಂಟ್? ಇದರಲ್ಲಿ ಕಂಪನಿ ಹ್ಯಾಸ್ ಯೂಸ್ ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ಸ್ ಇನ್ ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿದೆ. ಅಂಡ್ ಲೀಸ್ಟ್ ಅಮೌಂಟ್ ಆಫ್ ಕೆಮಿಕಲ್ಸ್, ಲೀಸ್ಟ್ ಅಮೌಂಟ್ ಆಫ್ ಪ್ರಿಸರ್ವೇಟಿವ್ಸ್ ನ ಯೂಸ್ ಮಾಡಿ ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿದೆ. ಯೋಚಿಸ್ ನೋಡಿ, ಕಂಪನಿ ಎಷ್ಟು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಕಂಪನಿ ಫಾಲೋ ಮಾಡಿದೆ. ಇನ್ನು ನಿಮಗೆ ಪ್ಯೂರ್ ನ್ಯಾಚುರಲ್ ಪ್ರಾಡಕ್ಟ್ಸ್ ಬೇಕಾ? ವಿ ಹ್ಯಾವ್ ಅಶ್ಯೂರ್ ನ್ಯಾಚುರಲ್. ಅದರಲ್ಲಿ ನಿಮಗೆ ಯಾವುದು ಪ್ಯಾರಾಬೆನ್, ಯಾವುದು ಸಲ್ಫೇಟ್, ಯಾವುದೇ ಕೆಮಿಕಲ್, ಯಾವುದೇ ಅನಿಮಲ್ ಫ್ಯಾಟ್, ನೋ ಎಗ್, ನಥಿಂಗ್. ವೇಗನ್, ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಕೂಡ ಪ್ರೊವೈಡ್ ಮಾಡಿದೆ. ಮೈ ಫ್ರೆಂಡ್, ಐ ಕ್ಯಾನ್ ಪ್ರೌಡ್ಲಿ ಟೆಲ್ ಯು, ಈ ಪ್ರಾಡಕ್ಟ್ಸ್ ನಿಮಗೆ ಮೇ ಬಿ ಮಾರ್ಕೆಟ್ ಅಲ್ಲಿ ಸಿಗ್ಬೋದು, ಬಟ್ ಬಹಳ ರೇರ್ ಆಗಿ ಸಿಗುತ್ತೆ. ಬಟ್ ವೆಸ್ಟೀಜ್ ಹತ್ರ ನಿಮಗೆ ಆರಾಮಾಗಿ ಸಿಗ್ತಾ ಇದೆ. ಸೊ ಯು ಹ್ಯಾವ್ ಕಂಪ್ಲೀಟ್ ಬ್ಯೂಟಿಫುಲ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಫ್ರಮ್ ವೆಸ್ಟೀಜ್ ಬೇಸಿಕ್ಲಿ. ಇನ್ನು ಮುಂದೆ ಹೋಗೋಣ. ನಮ್ಮ ಹತ್ರ 12+ ಕ್ಯಾಟಗರೀಸ್ ಆಫ್ ಪ್ರಾಡಕ್ಟ್ಸ್ ಇದೆ. ಯಾರಾದ್ರೂ ಇಲ್ಲಿ ತೋಟಗಳು ಇದೆ, ನಿಮ್ಮ ಹತ್ರ ಫಾರ್ಮ್ಸ್ ಇದೆ, ನಿಮ್ಮ ಹತ್ರ ಯಾವ್ದೇ ರೀತಿ ನೀವು ಬೆಳೆನ ಗ್ರೋ ಮಾಡ್ತಿದ್ರಾ, ಸೊ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇದೆ. ಗೊತ್ತು, ಇವತ್ತು ರೈತರು ನಮ್ಮ ಬ್ಯಾಕ್ ಬೋನ್. ನಮ್ಮ ಭಾರತದ ಬ್ಯಾಕ್ ಬೋನ್ ಯಾರು? ರೈತರು. ಅಂಡ್ ಇವ್ರ ಏನ್ ವಾಟ್ ದೇ ಗ್ರೋ, ಬೇಸಿಕ್ಲಿ ಏನ್ ಹಾರ್ವೆಸ್ಟ್ ಮಾಡ್ತಾರೆ, ಅದರಿಂದ ನಾವು ಇವತ್ತು ತಿಂತಾ ಇದೀವಿ, ಎಂಜಾಯ್ ಮಾಡ್ತಿದೀವಿ, ಸೇಫ್ ಆಗಿರ್ತಾ ಇದೀವಿ. ಬಟ್ ಅಲ್ಲಿ ಕೆಮಿಕಲ್ಸ್ ಅಂಡ್ ಪೆಸ್ಟಿಸೈಡ್ಸ್ ಕೆಲವೊಂದು ಟೈಮ್ ಯೂಸ್ ಆಗುತ್ತೆ. ಯಾಕೆ? ಬೇಗನೆ ಗ್ರೋತ್ ಬೇಕು, ಹೈಬ್ರಿಡ್ ಕ್ರಾಪ್ಸ್ ಬೇಕು, ಗ್ರೋತ್ ಬೇಗನೆ ಆಗ್ಲಿ ಅಂತ. ಪಾಪ ಅವ್ರು ಮಾಡ್ಬೇಕಂತ ಅನ್ಕೊಂತಲ್ಲ, ಬಟ್ ಅವ್ರಿಗೊಂದು ರೀಸನ್, ಆ ಸಿಚುವೇಶನ್ ಆತರ ಬಂದ್ಬಿಡುತ್ತೆ. ಮೈ ಫ್ರೆಂಡ್, ವೆಸ್ಟೀಜ್ ನಿಮಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಕೊಡ್ತಾ ಇದೆ. ನೀವೇನ್ ಯಾವ್ದೇ ಪ್ರಾಡಕ್ಟ್ ತಗೊಳ್ಳಿ, ಹೆಲ್ತ್ ಕೇರ್ ಇರ್ಬೋದು, ಓರಲ್ ಕೇರ್ ಪ್ರಾಡಕ್ಟ್ಸ್ ಇರ್ಬೋದು. ಒಂದು ಟಿವಿಯಲ್ಲಿ ಇವತ್ತು ಬರುತ್ತೆ ಅನ್ಸುತ್ತೆ, ಗೊತ್ತಿಲ್ಲ, ಟಿವಿಯಲ್ಲಿ ಬಂದು ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಕ್ಯಾ ಆಪ್ಕೆ ಟೂತ್ ಪೇಸ್ಟ್ ಮೇ ನಮಕ್ ಹೈ? ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಉಪ್ಪು ಇದೆಯಾ? ಮೈ ಫ್ರೆಂಡ್, ಉಪ್ಪು ಇರಬೇಕಂತ ಏನೋ ಅವಶ್ಯಕತೆ ಇಲ್ಲ, ಎಲ್ಲೂ ಬರ್ದಿಲ್ಲ. ನಿಮ್ಮ ಟೂತ್ ಪೇಸ್ಟ್ ನ್ಯಾಚುರಲ್ ಇರಬೇಕು. ಯಾಕೆ ಇಲ್ಲ? ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಕೆಮಿಕಲ್ಸ್ ಏನಾಗುತ್ತೆ ಗೊತ್ತಾ? ನಿಮ್ಮ ಟೀತ್ ಮೇಲೆ ಒಂದು ಕೋಟಿಂಗ್ ಇರುತ್ತೆ, ಎನಾಮಲ್ ಕೋಟಿಂಗ್. ಆ ಎನಾಮಲ್ ಕೋಟಿಂಗ್ ಎಷ್ಟು ಕೆಮಿಕಲ್ ಇಂದ ಉಜ್ತೀರಾ, ಎನಾಮಲ್ ಕೋಟಿಂಗ್ ಹೋಗ್ಬಿಡುತ್ತೆ. ಫ್ಯೂಚರ್ ಏನಾಗುತ್ತೆ? ಸೆನ್ಸಿಟಿವಿಟಿ ಸ್ಟಾರ್ಟ್ ಆಗುತ್ತೆ. ಅದ್ ಹೇಳ್ತಾರಲ್ಲ, ಜುಮ್ಮನ ಸ್ಟಾರ್ಟ್ ಆಗುತ್ತೆ. ಏನಾದ್ರು ಕೋಲ್ಡ್ ಅಥವಾ ಏನಾದ್ರು ಹಾಟ್ ಕುಡಿದಾಗ, ತಿಂದಾಗ, ಯಾಕೆ ಹೇಳಿ? ನಿಮ್ಮ ಸೆನ್ಸಿಟಿವಿಟಿ ಸ್ಟಾರ್ಟ್ ಆಗುತ್ತೆ. ವೆಸ್ಟೀಜ್ ನಿಮಗೆ ನ್ಯಾಚುರಲ್ ಓರಲ್ ಕೇರ್ ಪ್ರಾಡಕ್ಟ್ಸ್ ಪ್ರೊವೈಡ್ ಮಾಡುತ್ತೆ. ಯಾರಾದ್ರೂ ಹೌಸ್ ವೈಫ್ಸ್ ಇದ್ದಾರೆ, ನಮ್ಮ ಹತ್ರ ಹೈ ವೇಸ್ಟ್ ಪ್ರಾಡಕ್ಟ್ಸ್ ಇದೆ. ಹೈ ವೇಸ್ಟ್ ಅಂದ್ರೆ ಯಾವ ನೀವು ಮನೆಗಳಿಗೆ ವರ್ಷಕ್ಕೆ ಕ್ಲೀನ್ ಮಾಡಕ್ಕೆ, ಡಿಶ್ ವಾಷಿಂಗ್, ಯಾವುದೇ ಪ್ರಾಡಕ್ಟ್ಸ್ gali ಒನ್ ಆಫ್ ದ ಕಾನ್ಸಂಟ್ರೇಟೆಡ್ ಫಾರ್ಮ್, ನಿಮ್ಮ ಸ್ಕಿನ್ ಗೆ ಜೆಂಟಲ್ ಆಗಿರ್ಲಿ, ನಿಮ್ಮ ಸ್ಕಿನ್ ಹಾರ್ಮ್ ಆಗಲ್ಲ ಅಂತದ್ದು ಪ್ರಾಡಕ್ಟ್ಸ್ ವೆಸ್ಟೀಜ್ ನಮಗೆ ಪ್ರೊವೈಡ್ ಮಾಡುತ್ತೆ. And any girls here and all those boys who have girlfriends and who have sisters and everybody, remember we have a cosmetic range of product which is unisex ಅಂದ್ರೆ ಏನು? ಮೆನ್ ಯೂಸ್ ಮಾಡಬಹುದು, ಫೀಮೇಲ್ ಯೂಸ್ ಮಾಡಬಹುದು. ಬೆಸ್ಟ್ ಪಾರ್ಟ್ ಏನ್ ಹೇಳ, ಈ ಪ್ರಾಡಕ್ಟ್ ಆಲ್ಕೋಹಾಲ್ ಫ್ರೀ ಇದೆ,
ಈ ಪ್ರಾಡಕ್ಟ್ ಅಲ್ಲಿ ಪ್ಯಾರಾಬಿನ್ ಫ್ರೀ ಇದೆ, ಪ್ಯಾರಾಬಿನ್ ಇಲ್ಲ. ಅಂಡ್ ಈ ಪ್ರಾಡಕ್ಟ್ ಕ್ರೂಯಲ್ಟಿ ಫ್ರೀ, ಯಾವ್ದೇ ಆನಿಮಲ್ ಮಾಂಸ ಏನು ಬೋನ್ ಏನು ಮಿಕ್ಸ್ ಮಾಡಿಲ್ಲ. ಆ ತರದ ಒಂದು ಪ್ರಾಡಕ್ಟ್ ವೆಸ್ಟೀಜ್ ನಿಮಗೆ ಮ್ಯಾನುಫ್ಯಾಕ್ಚರ್ ಮಾಡಿ ವೆಸ್ಟೀಜ್ ನಿಮಗೆ ಪ್ರೊವೈಡ್ ಮಾಡ್ತಿದೆ. ಅಂಡ್ ಮೈ ಫ್ರೆಂಡ್, ವೆಸ್ಟೀಜ್ 16 ವರ್ಷ ಮುಂಚೆಯಿಂದಾನೇ ಆತ್ಮನಿರ್ಭರ ಆಗ್ತಾ ಇದೆ, ವೋಕಲ್ ಫಾರ್ ಲೋಕಲ್ ಮಾಡ್ತಾ ಇದೆ. ಬಿಕಾಸ್ 16 years ಇಂದ ವೆಸ್ಟೀಜ್ ಮೇಡ್ ಇನ್ ಇಂಡಿಯಾ ಕಾನ್ಸೆಪ್ಟ್ ನ ಫಾಲೋ ಮಾಡ್ತಿದೆ. ಇವೆಲ್ಲ ಪ್ರಾಡಕ್ಟ್ಸ್ ನಮ್ಮ ಹಿಮಾಚಲ್ ಪ್ರದೇಶ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಹೋಗ್ತದೆ. ಇವನ್ ದುಬೈ, ಇವನ್ ಸೌದಿ, ಇವನ್ ಒಮಾನಿಗೆ ಪ್ರಾಡಕ್ಟ್ ಇಂಡಿಯಾ ಇಂದ ಹೋಗ್ತಾ ಇದೆ. ಯೋಚಿಸ್ ನೋಡಿ ನಮ್ಮ ಎಕನಾಮಿ ಯಾವ ತರ ಬೂಸ್ಟ್ ಆಗ್ತಾ ಇದೆ. ಇನ್ನು ಮುಂದೆ ಹೋಗೋಣ. ಯಾರಾದ್ರೂ ಬಾಯ್ಸ್ ಇದ್ದಾರೆ, ಯಾರಾದ್ರೂ ಗರ್ಲ್ಸ್ ಬಾಯ್ಸ್, ಎನಿಬಡಿ ಹೂಸ್ ಅ ಫ್ರೀಕ್ ಅಬೌಟ್ ಬೈಕ್ಸ್, ಹೂಸ್ ಅ ಫ್ರೀಕ್ ಅಬೌಟ್ ಕಾರ್ಸ್, ಬೈಕ್ಸ್ ಅಂಡ್ ಕಾರ್ಸ್ ಕ್ರೇಜ್ ಇದೆ ಅಂದ್ರೆ ನಾನು ಒಬ್ಬ ಕ್ರೇಜ್. ಐ ಹ್ಯಾವ್ ಅ ಹಾರ್ಲಿ ಡೇವಿಡ್ಸನ್ ವಿಚ್ ಐ ಆಮ್ ವೆರಿ ಕ್ರೇಜಿ ಅಬೌಟ್. ಸೊ ಆ ಬೈಕ್ ಹಾಕಿ ಅದು ಇಂಜಿನ್ ಕೂಡ ಪ್ರೊಟೆಕ್ಟ್ ಮಾಡಕ್ಕೆ ಇಂಜಿನ್ ಆಯಿಲ್ ಅಡಿಟಿವ್ ಇದೆ. ಅದರಿಂದ ಇಂಜಿನ್ ಲೈಫ್ ಕೋಟಿಂಗ್, ಅದರಿಂದ ನಿಮ್ಮ ಬೈಕ್ ಪರ್ಫಾರ್ಮೆನ್ಸ್, ಎಫಿಷಿಯನ್ಸಿ, ಫ್ಯೂಲ್ ಕನ್ಸಂಪ್ಷನ್ ಇವೆಲ್ಲ ಇಂಪ್ರೂವ್ ಆಗುತ್ತೆ. ಆ ಪ್ರಾಡಕ್ಟ್ ಕೂಡ ವೆಸ್ಟೀಜ್ ಹತ್ರ ಇದೆ. ಅಂಡ್ ನೀವು ಇವತ್ತಿನ ಸಿಚುವೇಶನ್ ಮಾತಾಡ್ಬೇಕಂದ್ರೆ, ಇವತ್ತು ಕರೆಂಟ್ ಸಿಚುವೇಶನ್ ಮಾತಾಡ್ಬೇಕಂದ್ರೆ ಜನರಿಗೆ ಬಹಳ ಭಯ ಆಗ್ತದೆ. ಒಂದು ಫಿಯರ್ ಅನ್ನೋ ಡೆವಲಪ್ ಆಗ್ಬಿಟ್ಟಿದೆ. ಕೊರೋನಾ ಬಂದ್ಬಿಟ್ಟಿದಪ್ಪ, ಕೈ ಒರ್ಸು, ಕೈ ತೊಳೆಯು, ಇದ್ ಮಾಡು, ಜರ್ಮ್ ಪ್ರೊಟೆಕ್ಷನ್ ಸೋಪ್ ಮಾತಾಡಿ, ಮಕ್ಕಳಿಗೋಸ್ಕರ ಮಾಸ್ಕ್, ನಿಮಗೋಸ್ಕರ ಮಾಸ್ಕ್, ಡಿಸ್ಇನ್ಫೆಕ್ಟೆಂಟ್ ಸ್ಪ್ರೇ, ಸ್ಯಾನಿಟೈಸರ್, ಯು ನೇಮ್ ಇಟ್ ವಿ ಹ್ಯಾವ್ ಇಟ್. ನೀವು ಕೇಳಿ ನಮ್ಮ ಹತ್ರ ಇದೆ. ಆ ತರದ ಪ್ರಾಡಕ್ಟ್ಸ್ ಇವತ್ತು ವೆಸ್ಟೀಜ್ ಹತ್ರ ಇದೆ. ಸೊ ಇದು ಬಂದು ಪ್ರಾಡಕ್ಟ್ ಪಾರ್ಟ್. ಸೊ ವೆಸ್ಟೀಜ್ ಏನ್ ಹೇಳ್ತಾರೆ, ಶಾಪ್ ನ ಚೇಂಜ್ ಮಾಡಿ. XYZ ಶಾಪ್ ಅಂಡ್ ವೆಸ್ಟೀಜ್ ಶಾಪ್ ಅಲ್ಲಿ ಡಿಫರೆನ್ಸ್ ಏನು, ವ್ಯತ್ಯಾಸ ಏನು? ಫಸ್ಟ್ ವ್ಯತ್ಯಾಸ ಏನಂದ್ರೆ, ವೆಸ್ಟೀಜ್ ನಮಗೆ 100% ಕ್ವಾಲಿಟಿ ಅಶ್ಯೂರೆನ್ಸ್ ಕೊಡ್ತಾರೆ. ಮತ್ತೆ ಪ್ರಾಡಕ್ಟ್ ಈ ತರ ಪ್ರೊವೈಡ್ ಮಾಡ್ತೇವೆ, ಅದ್ರಲ್ಲಿ ಕ್ವಾಲಿಟಿ ಅಶ್ಯೂರೆನ್ಸ್ ಇದೆ. ಪ್ರಾಡಕ್ಟ್ ಮೇಲೆ ಬರ್ದಿರುತ್ತೆ, ವಿ ಆರ್ ಗಿವಿಂಗ್ ಯು 100% ಕ್ವಾಲಿಟಿ ಅಶ್ಯೂರೆನ್ಸ್ ಪ್ರಾಡಕ್ಟ್. ನೋಡಿ ಯಾವ ಕಂಪನಿ ಈ ತರ ಕೊಡುತ್ತೆ, ಪ್ರಾಡಕ್ಟ್ ಮೇಲೆ ಬರ್ದಿರುತ್ತೆ, ವಿ ಆರ್ ಗಿವಿಂಗ್ ಯು 100% ಕ್ವಾಲಿಟಿ ಅಶ್ಯೂರೆನ್ಸ್ ಅಂತ ಪ್ರಾಡಕ್ಟ್. ಎರಡನೇದು 100% ಮನಿ ಬ್ಯಾಕ್ ಗ್ಯಾರಂಟಿ, ರಿಟರ್ನ್ ಪಾಲಿಸಿ ಇದೆ ಕಂಪನಿ ಹತ್ರ, ಬಟ್ ಟರ್ಮ್ಸ್ ಅಂಡ್ ಕಂಡೀಷನ್ ಅಪ್ಲೈ. ಮೂರನೇದು, ಕಂಪನಿ ನಿಮಗೆ 10% ಡಿಸ್ಕೌಂಟ್ ಪ್ರೊವೈಡ್ ಮಾಡ್ತೇವೆ. ಡಿಸ್ಕೌಂಟಾ? ಎಸ್, ನೀವು ಯಾವಾಗಲೇ ಪ್ರಾಡಕ್ಟ್ ತೊಗೊಳ್ಳಿ, ನೀವು MRP ಅಲ್ಲಿ ತೊಗೊಳ್ಳಲ್ಲ, ನೀವು ಡಿಸ್ಕೌಂಟ್ ಅಲ್ಲಿ ತಗೊಂತೀರಾ. 365 days ಡಿಸ್ಕೌಂಟ್ ಅಲ್ಲಿ ತಗೊಂತೀರಾ. ನಾಲ್ಕನೇದು, ಕಂಪನಿ ನಿಮಗೆ ಪ್ರಾಡಕ್ಟ್ ಪರ್ಚೇಸ್ ಮಾಡೋದ್ರ ಮೇಲೆ ಕ್ಯಾಶ್ ಬ್ಯಾಕ್ ಕೂಡ ಕೊಡ್ತಾ ಇದೆ. ಕ್ಯಾಶ್ ಬ್ಯಾಕ್ ಕೂಡ ಕೊಡ್ತದೆ. ಇವತ್ತು ಗೊತ್ತು ನಿಮ್ಮೆಲ್ಲರಿಗೂ ಯಾವ ತರ ನಮ್ಮ ಯೂತ್ ಅನ್ನ, ಯಾವ ತರ ಜನರಿಗೆ ಇವತ್ತು ಹುಚ್ಚಿದೆ. ಗೂಗಲ್ ಪೇ, ಫೋನ್ ಪೇ ಹೋಗ್ಬಿಟ್ಟು ಆ ಸ್ಕ್ರಾಚ್ ಮಾಡಿ ಕ್ಯಾಶ್ ಬ್ಯಾಕ್ ಅನ್ನು ಪಡ್ಕೊಳ್ಳೋದು. ರೈಟ್, ಡೋಂಟ್ ವರಿ, ವೆಸ್ಟೀಜ್ ನಿಮಗೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಹೇಳಲ್ಲ, ನಿಮ್ಮ ಕ್ಯಾಶ್ ಬ್ಯಾಕ್ ಅನ್ನೋದು ಖಂಡಿತ ಸಿಕ್ಕತ್ತೆ. ಐದನೇದು, ನಿಮಗೆ ಕಂಪನಿ ಪರ್ಚೇಸ್ ಮಾಡಿದಾಗ, ಶಾಪಿಂಗ್ ಮಾಡಿದಾಗ ಫ್ರೀ ಪ್ರಾಡಕ್ಟ್ಸ್ ಕೊಡ್ತಾ ಇದೆ. ಅಂಡ್ ಅದ್ರ ಜೊತೆ ಲಾಸ್ಟ್ ಆಗಿ ಕಂಪನಿ ನಿಮಗೆ ಬಿಸ್ನೆಸ್ ಆಪರ್ಚುನಿಟಿ ಪ್ರೊವೈಡ್ ಮಾಡ್ತಾ ಇದೆ. ಏನ್ ಮಾಡ್ತದೆ? ಬಿಸ್ನೆಸ್ ಆಪರ್ಚುನಿಟಿ. ಅಂಡ್ ನೌ ಮೈ ಫ್ರೆಂಡ್ಸ್, ನೆಕ್ಸ್ಟ್ 10 minutes ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಇಲ್ಲಿ ನಾನು ಪಾರ್ಟ್, ಐ ನೋ ಮೆನಿ ಪೀಪಲ್ ವಿಲ್ ಬಿ ವೇಟಿಂಗ್. ಬ್ರೋ ಇದ್ರ ಬಗ್ಗೆ ಹೇಳು ಬ್ರೋ, ಬಿಸ್ನೆಸ್ ಬಗ್ಗೆ ಹೇಳು ಬ್ರೋ, ಅದ್ ಹೆಂಗ್ ಹಣ ಸಂಪಾದಿಸಬಹುದು ಅದ್ರ ಬಗ್ಗೆ ಹೇಳಿ ಬ್ರೋ ಅಂತ ಹೇಳಿದಾಗ ನಾನು ಆ ಪಾರ್ಟ್ ಬರ್ತಾ ಇದೀನಿ. ಸೊ ಈ ಪ್ರಾಡಕ್ಟ್ಸ್ ಇಟ್ಕೊಂಡು ಏನ್ ಮಾಡ್ಬೇಕು, ನಾವೇನ್ ಸೆಲ್ ಮಾಡ್ಬೇಕಾ? ಇಲ್ಲ, ಸೆಲ್ ಅಲ್ಲ. ಯು ಆರ್ ಜಸ್ಟ್ ಗೋಯಿಂಗ್ ಟು ಶೇರ್, ಯು ಆರ್ ಗೋಯಿಂಗ್ ಟು ಪ್ರಮೋಟ್ ಇಟ್. ಯು ಆರ್ ನಾಟ್ ಗೋಯಿಂಗ್ ಟು ಸೆಲ್. ಮಾರಾಟ ಮಾಡೋ ಬಿಸ್ನೆಸ್ ಅಲ್ಲ ಇದು, ಸೆಲ್ಲಿಂಗ್ ಮಾಡೋ ಬಿಸ್ನೆಸ್ ಅಲ್ಲ, ಸೇಲ್ಸ್ ಮ್ಯಾನ್ ಸೇಲ್ಸ್ ವುಮನ್ ಆಗೋ ಬಿಸ್ನೆಸ್ ಅಲ್ಲ. ಮೈ ಫ್ರೆಂಡ್, ಇಟ್ ಇಸ್ ಅ ಬಿಸ್ನೆಸ್ ವೇರ್ ಯು ಕ್ಯಾನ್ ಬಿಕಮ್ ಅ ಬ್ರಾಂಡ್ ಅಂಬಾಸಿಡರ್. ಇಟ್ ಇಸ್ ಅ ಬಿಸ್ನೆಸ್ ವೇರ್ ಯು ಕ್ಯಾನ್ ಬಿಕಮ್ ಅ ಹೀರೋ. ಯು ಕ್ಯಾನ್ ಬಿಕಮ್ ದ ಹೀರೋ ಆಫ್ ದ ಕಂಪನಿ ಅಂಡ್ ಕಂಪನಿ ಇಸ್ ರಿವಾರ್ಡಿಂಗ್ ಯು. ನೀವು ಕಂಪನಿ ಹೀರೋ ಆಗಿ, ಹೀರೋಯಿನ್ ಆಗಿ ಕಂಪನಿ ನಿಮಗೆ ರಿವಾರ್ಡ್ ಮಾಡ್ತಾ ಇದೆ. ಯಾವ ತರ ಹೇಳ, ವಿರಾಟ್ ಕೊಹ್ಲಿ ಗೊತ್ತಿರ್ಬೋದು ನಿಮ್ಮೆಲ್ಲರಿಗೂ. ರೀಸೆಂಟ್ಲಿ ವಿರಾಟ್ ಕೊಹ್ಲಿ ಒಂದು ಗುಡ್ ನ್ಯೂಸ್ ಕೊಟ್ಟರು, ನಿಮ್ಗೆ ಗೊತ್ತಿರ್ಬೋದು. ಜೋಕ್ಸ್ ಅಪಾರ್ಟ್, ರೈಟ್? ಸೊ ವಿರಾಟ್ ಕೊಹ್ಲಿ ಇಸ್ ದ ಇಂಡಿಯನ್ ಟೀಮ್ ಕ್ರಿಕೆಟ್ ಕ್ಯಾಪ್ಟನ್, ನಮ್ಮ RCB ಕ್ಯಾಪ್ಟನ್ ಅವರು. ರೈಟ್, ನೋಡಿ 12 ವರ್ಷ 13 ವರ್ಷ ಆಯ್ತು RCB ಬಿಟ್ಟೇ ಇಲ್ಲ. ರೈಟ್, ಸೊ ಐ ಲವ್ ದಿಸ್ ಗೈ ಬಿಕಾಸ್ ಹಿ ಇಸ್ ಅಮೇಸಿಂಗ್ ಕ್ರಿಕೆಟರ್. ಮೋರ್ ದೆನ್ ದಟ್, ವಿರಾಟ್ ಕೊಹ್ಲಿ ಕ್ರಿಕೆಟ್ ಅನ್ನ ಸಂಪಾದಿಸ್ತಾರೆ. ಬಟ್ ಕ್ರಿಕೆಟ್ ಗಿಂತ ಹೆಚ್ಚಾಗಿ ಬ್ರ್ಯಾಂಡಿಂಗ್, ಪ್ರಮೋಷನ್, ಅಡ್ವರ್ಟೈಸ್ಮೆಂಟ್, ಪೂಮಾ, ಅದು ಇದು ಪ್ರಮೋಟ್ ಮಾಡಿ ಏನ್ ಮಾಡ್ತಾ ಇದ್ದಾರೆ, ಹಣ ಸಂಪಾದಿಸ್ತಾ ಇದ್ದಾರೆ. ಮೈ ಫ್ರೆಂಡ್, 2017 ವಿರಾಟ್ ಕೊಹ್ಲಿ ಓವರ್ ಆಲ್ ಆನ್ಯುವಲ್ ಇನ್ಕಮ್ 140 ಕೋಟಿ ಇತ್ತು. ಅದರಲ್ಲಿ 19 ಕೋಟಿ ಕ್ರಿಕೆಟ್ ಇಂದ, 121 ಕೋಟಿ ಇಲ್ಲಿಂದ ಹೇಳಿ ಅಡ್ವರ್ಟೈಸ್ಮೆಂಟ್ ಪ್ರಮೋಷನ್ ಮಾಡಿ. ನಿಮ್ಗೆ ಅನ್ಸುತ್ತೆ ವಿರಾಟ್ ಕೊಹ್ಲಿ ಚಿಪ್ಸ್ ಅಂತಾರ, ಆ ವಿಕ್ಸ್ ಯೂಸ್ ಮಾಡ್ತಾರ, ಆ ಬೂಸ್ಟ್ ನ ಕುಡಿತಾರ, ಅವ್ರ ಸೀಕ್ರೆಟ್ ಬಂದು ಬೂಸ್ಟಾ? ಇಲ್ಲ, ನಾನಂತೂ ಅದನ್ನ ಅಗ್ರಿ ಮಾಡೋದೇ ಇಲ್ಲ, ಖಂಡಿತ ಅಗ್ರಿ ಮಾಡಲ್ಲ. ಬಿಕಾಸ್ ವಿರಾಟ್ ಕೊಹ್ಲಿ ಸೀಕ್ರೆಟ್ ಬೂಸ್ಟ್ ಅಲ್ಲ, ವಿರಾಟ್ ಕೊಹ್ಲಿ ಸೀಕ್ರೆಟ್ ಬಂದು ಅವ್ರ ಹಾರ್ಡ್ ವರ್ಕ್, ಅವ್ರ ಎಫರ್ಟ್, ಅವ್ರ ಡೆಡಿಕೇಶನ್. ಬಟ್ ಜನ ಏನ್ ನೋಡ್ತಾರೆ ಟಿವಿಯಲ್ಲಿ, ಓಹೋ ವಿರಾಟ್ ಕೊಹ್ಲಿ ಬೂಸ್ಟ್ ಕೊಡಿದ್ರ ನಾನು ನಾಳೆಯಿಂದ ಬೂಸ್ಟ್ ಕೊಡ್ತೀನಿ, ನಾನು ನನ್ನ ಮಗುಗೋಸ್ಕರ, ನಾನು ನನ್ನ ಮಕ್ಕಳಿಗೋಸ್ಕರ ಬೂಸ್ಟ್ ತಂದು ಕೊಡ್ತೀನಿ, ನನ್ನ ಮಗನು ನನ್ನ ಮಗಳು ವಿರಾಟ್ ಕೊಹ್ಲಿ ಆಗ್ತಾರೆ. ಕಮ್ ಆನ್ ಮೈ ಫ್ರೆಂಡ್ಸ್, ಅದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ಆ ಮಾರ್ಕೆಟಿಂಗ್ ಗೋಸ್ಕರ ವಿರಾಟ್ ಕೊಹ್ಲಿಗೆ ಹಣ ಸಿಗ್ತಾ ಇರೋದು. ಮೈ ಫ್ರೆಂಡ್ಸ್, ಸೇಮ್ ವೇ ವೆಸ್ಟೀಜ್ ಅಲ್ಲಿ ನೀವು ಪ್ರಾಡಕ್ಟ್ಸ್ ನ ಏನ್ ಮಾಡ್ತಿದ್ರಾ, ನೋ ಐ ಟೆಲ್ ಯು ಏನ್ ಮಾಡ್ತಿದ್ರ. ವೆಸ್ಟೀಜ್ ಅಲ್ಲಿ ನಿಮಗೆ ಅವಕಾಶ ಸಿಗ್ತಾ ಇದೆ. ನೀವ್ ವೆಸ್ಟೀಜ್ ವಿರಾಟ್ ಕೊಹ್ಲಿ ಆಗಿ, ನೀವ್ ವೆಸ್ಟೀಜ್ ದೀಪಿಕಾ ಆಗಿ, ನೀವ್ ವೆಸ್ಟೀಜ್ ಯಶ್ ಆಗಿ, ನೀವ್ ವೆಸ್ಟೀಜ್ ಮಹೇಶ್ ಬಾಬು ಆಗಿ, ನಿಮಗ್ ವೆಸ್ಟೀಜ್ ಅವಕಾಶ ಕೊಡ್ತಾ ಇದೆ. ನೀವು ಬ್ರಾಂಡ್ ಅಂಬಾಸಿಡರ್ ಆಗಿ ಜನರ ಜೊತೆ ಈ ಪ್ರಾಡಕ್ಟ್ಸ್ ನ ಶೇರ್ ಮಾಡಿ, ನಾವ್ ನಿಮ್ ಹಣನ ನಿಮಗ್ ಕೊಡ್ತೀವಿ. ವಿರಾಟ್ ಕೊಹ್ಲಿ, ಮಹೇಶ್ ಬಾಬು, ಯಶ್, ದೀಪಿಕಾ ಪಡುಕೋನ್ಗೆ ಅಥವಾ ರಾಧಿಕಾಗೆ ಯಾರಿಗೂ ಕೊಡಲ್ಲ, ನಿಮಗ್ ಕೊಡ್ತೀವಿ. ನೀವಾಗಿ ಹೀರೋ, ನೀವಾಗಿ ಹೀರೋಯಿನ್, ಆ ಹಣನ ನಿಮಗೋಸ್ಕರ ಕೊಡ್ತೀವಿ. ನೀವು ಆ ಹಣನ ಎಂಜಾಯ್ ಮಾಡಿ. ಏನ್ ಮಾಡ್ಬೇಕಾಗಿದೆ? ವೆರಿ ಸಿಂಪಲ್. ಬಸ್ಸಾ ಏನ್ ಸರ್, ಅದು ಬಸ್ ಓಡಿಸ್ಬೇಕಾ? ಇಲ್ಲ, ಬೈ, ಯೂಸ್, ಶೇರ್. ಬೈ ಮಾಡಿ, ಯೂಸ್ ಮಾಡಿ, ನಿಮ್ಗೆ ಹ್ಯಾಪಿ ಆಯ್ತಾ, ಸ್ಯಾಟಿಸ್ಫೈ ಆದ್ರೆ ಶೇರ್ ಮಾಡಿ. ಸಿಂಪಲ್. ಶೇರಾ ಮೈ ಫ್ರೆಂಡ್, ಏನೇನೋ ಶೇರ್ ಮಾಡ್ತೀರಾ ನೀವು. KGF 2 ನ ಶೇರ್ ಮಾಡ್ತಿದ್ರಾ,
KGF 2 ನ ಪ್ರಮೋಟ್ ಮಾಡ್ತೀರಾ, ಒಂದು ಲೈನ್ ವೈ ಡಿಡ್ ಕಟ್ಟಪ್ಪ ಕೇಳಿ ಬಾಹುಬಲಿ ಎಷ್ಟು ಕೋಟ್ಯಾಂತರ ಜನ ಪ್ರಮೋಟ್ ಮಾಡಿದ್ರು ಗೊತ್ತಾ? ಅದಕ್ಕೋಸ್ಕರ ಬಾಹುಬಲಿ 2 ಸಕ್ಸಸ್ಫುಲ್ ಆಗಿದ್ದು. ನಿಮ್ಗೆ ಏನಾದ್ರು ದುಡ್ಡು ಬಂತ? ರಾಜಮೌಳಿ ನಿಮಗೆ ಕಾಸು ಕೊಟ್ರ? ಪ್ರಭಾಸ್ ನಿಮಗೆ ಕಾಸು ಕೊಟ್ರ? ಇಲ್ಲ. ಬಟ್ ನೀವು ಹೋಗ್ಬಿಟ್ಟು ಪ್ರಮೋಟ್ ಮಾಡಿದ್ರಿ, ನೀವು ಹೋಗ್ಬಿಟ್ಟು ಶೇರ್ ಮಾಡಿದ್ರಿ, right? Virat Kohli is expecting a baby. You went and shared on the media. Did Virat Kohli give you any gift? No. Come on, Virat Kohli, Anushka is getting they're expecting a baby. And you hope media ಹಾಕಿದ್ರಿ, oh happy news, oh good news. Come on guys. ನೀವು ಅದನ್ನ ಕೂಡ ಶೇರ್ ಮಾಡ್ತೀವಿ, ನಿಮ್ಗೆ ರಿಟರ್ನ್ ಏನೂ ಸಿಗ್ತಾ ಇಲ್ಲ. ಬಟ್ ವೆಸ್ಟೀಜ್ ಅಲ್ಲಿ ನೀವು ಅದನ್ನ ಈ ಪ್ರಾಡಕ್ಟ್ ನ ಬೈ ಮಾಡಿ, ಯೂಸ್ ಮಾಡಿ, ಶೇರ್ ಮಾಡಿ, ನಿಮಗೆ ವೆಸ್ಟೀಜ್ ಇನ್ಕಮ್ ಅರ್ನ್ ಮಾಡೋ, ಬಿಸ್ನೆಸ್ ಮಾಡೋ ಅವಕಾಶ ಕೊಡ್ತಾ ಇದೆ ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್, ರಿಸ್ಕ್. ಪ್ರಾಡಕ್ಟ್, ಸರ್ವಿಸ್, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕಂಪ್ನಿ ನೋಡ್ಕೊಂತ ಇದೆ. 90% ಎಲ್ಲ ಏನೇನ್ ಬೇಕು ಎಲ್ಲ ಕಂಪ್ನಿ ನೋಡ್ಕೊಂತ ಇದೆ. ನೀವು ಬರೀ 10% ನಾವು ವರ್ಕ್ ಮಾಡಿ ನೀವು ಇನ್ಕಮ್ ನ ಅರ್ನ್ ಮಾಡೋ ಅವಕಾಶ ನಿಮಗೆ ಸಿಗ್ತಾ ಇದೆ. ಸೊ 1 ಪಾಯಿಂಟ್ ವೆರಿ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಈಗ ಅದೇ ವೆಸ್ಟೀಜ್ ಪ್ರೊಡಕ್ಷನ್ ಶಾಪಿಂಗ್ ಮಾಡಿ. ಎಕ್ಸಾಂಪಲ್, ನೀವು 30 ರೂಪೀಸ್ ಪ್ರೊಡಕ್ಷನ್ ಶಾಪ್ ಮಾಡ್ತಾ ಇದ್ದೀರಾ, 30 ರೂಪೀಸ್ ಪ್ರೊಡಕ್ಷನ್ ಶಾಪ್ ಮಾಡ್ತಾರೆ, ನಿಮಗೆ 1 ಪಾಯಿಂಟ್ ಸಿಗುತ್ತೆ. ನೀವು 60 ರೂಪಾಯಿ ಪ್ರಾಡಕ್ಟ್ ಶಾಪ್ ಮಾಡಿದ್ರೆ ನಿಮ್ಗೆ 2 ಪಾಯಿಂಟ್, 90 ರೂಪಾಯಿ ಪ್ರಾಡಕ್ಟ್ ಶಾಪ್ ಮಾಡಿದ್ರೆ 3 ಪಾಯಿಂಟ್, 120 4 ಪಾಯಿಂಟ್, 150 5 ಪಾಯಿಂಟ್. ವೆರಿ ಸಿಂಪಲ್. 1 ಪಾಯಿಂಟ್ ಬಂದು 30 ರೂಪಾಯಿ. ಎಷ್ಟು? 1 ಪಾಯಿಂಟ್ ಬಂದು 30 ರೂಪಾಯಿ. ಬಹಳ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಎಕ್ಸಾಂಪಲ್, ನೀವೇನ್ ಮಾಡಿದ್ರಿ, ಒಂದು ಡಿಯೋಡ್ರೆಂಟ್ ಅಥವಾ ಒಂದು ಲಿಪ್ಸ್ಟಿಕ್ ಅಥವಾ ಏನೋ ಒಂದು ಪ್ರಾಡಕ್ಟ್ ನ ತಗೊಂಡ್ರಿ, ಆ ಪ್ರಾಡಕ್ಟ್ ಕಾಸ್ಟ್ ಬಂದು 150 ರೂಪಾಯಿ. ಅದು ಎಷ್ಟು ಬಂತು? 5 ಪಾಯಿಂಟ್ಸ್ ಆಯ್ತು. ಸೊ ನೀವೇನ್ ಮಾಡಿದ್ರಿ, ನಿಮ್ಗೆ ಎಷ್ಟಾಯ್ತು? ನೀವು ವೆಸ್ಟೀಜ್ಗೆ ಹೋದ್ರಿ, ಆನ್ಲೈನ್ ಮಾಡ್ಬೋದು, ಆಫ್ಲೈನ್ ಮಾಡ್ಬೋದು. ಆನ್ಲೈನ್ ಶಾಪಿಂಗ್ ಮನೆ ಕುತ್ಕೊಂಡ್ ಮಾಡಿ, ಆಫ್ಲೈನ್ ಹೋಗ್ಬಿಟ್ಟು ನಮ್ಮ ಸ್ಟೋರ್ ವಿಸಿಟ್ ಮಾಡಿ 150 ರೂಪಾಯಿ ಪೇ ಮಾಡಿದ್ರಿ, 5 ಪಾಯಿಂಟ್ ನಿಮಗೆ ಬಂತು. ಸೊ ನೀವೇನ್ ಮಾಡಿದ್ರಿ, ಮನೆಗೆ ತಂದ್ರಿ, ಯೂಸ್ ಮಾಡಿದ್ರಿ, ರೈಟ್? ಎಕ್ಸಾಂಪಲ್, ಈ ಡಿಯೋಡ್ರೆಂಟ್ ಇಟ್ಕೊಳ್ಳಿ, ನೀವು ಯೂಸ್ ಮಾಡಿದ್ರಿ, ನೀವು ಸ್ಪ್ರೇ ಮಾಡಿದ್ರಿ, ಈ ತರ ಗ್ಯಾಸ್ ಬಂದಿಲ್ಲ, ಸ್ಪ್ರೇ ಬಂತು, ರೈಟ್? ಡಿಯೋಡ್ರೆಂಟ್ ಆಕ್ಚುಯಲ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಬಂತು, ರೈಟ್? ಸೊ ಇದನ್ನ ಯೂಸ್ ಮಾಡಿದ್ರಿ, ನಿಮ್ ಫ್ರೆಂಡ್ ಯಾರೋ ಒಬ್ರಿಗೆ ಇಷ್ಟ ಆಯ್ತು, ಯಾರಿಗೊಬ್ರು ಸ್ಯಾಟಿಸ್ಫೈ ಆಯ್ತು. ಅವರು ಹೇಳಿದ್ರು, ಎಲ್ಲಿಂದ ತಗೊಂಡೆ ಮಗ, ಎಲ್ಲಿಂದ ತಗೊಂಡೆ ಬ್ರೋ, ಎಲ್ಲಿಂದ ತಗೊಂಡೆ ಡೂಡ್ ಅಂತ ಕೇಳಿದ್ರು. ನೀವೇನ್ ಹೇಳಿದ್ರಿ, ಐ ಜಸ್ಟ್ ವೆಂಟ್ ಟು ವೆಸ್ಟೀಜ್, ಐ ಬಾಟ್ ದಿಸ್. ನೀವು ಅವರಿಗೆ ರೆಕಮೆಂಡ್ ಮಾಡಿದ್ರಿ, ನೀವು ಅವರಿಗೆ ಶೇರ್ ಮಾಡಿದ್ರಿ, ಅವರು 150 ರೂಪೀಸ್ ಪೇ ಮಾಡಿದ್ರು, ಅವ್ರಿಗೂ 5 ಪಾಯಿಂಟ್ ಬಂದು, ಆ 5 ಪಾಯಿಂಟ್ ನಿಮಗೂ ಕೌಂಟ್ ಆಯ್ತು. ಆ ಫ್ರೆಂಡ್ ಹೋಗ್ಬಿಟ್ಟು ಫ್ರೆಂಡ್ ಬಿಗ್ ಹೇಳಿದ್ರು, ಅವ್ರಿಗೂ ಪ್ರಾಡಕ್ಟ್ ಇಷ್ಟ ಆಯ್ತು, ಅವ್ರಿಗೂ 5 ಪಾಯಿಂಟ್ ಬಂತು, ಫ್ರೆಂಡಿಗೂ 5 ಪಾಯಿಂಟ್ ಬಂತು, ನಿಮಗೂ ಆ 5 ಪಾಯಿಂಟ್ ಟೋಟಲ್ ಆಯ್ತು. ಸೊ ನಿಮ್ ಪಾಯಿಂಟ್ಸ್ ಎಷ್ಟಾಯ್ತು ಟೋಟಲ್? 15. ನಿಮ್ ಫ್ರೆಂಡ್ 10, ನಿಮ್ಮ ಫ್ರೆಂಡ್ ಬಿದು 5 ಪಾಯಿಂಟ್ಸ್ ಆಯ್ತು. ವೆರಿ ಸಿಂಪಲ್ ಮೈ ಫ್ರೆಂಡ್ಸ್. ಯು ಬೈ ದ ಶಾಪ್ ಪ್ರಾಡಕ್ಟ್ಸ್ ಆಫ್ ವೆಸ್ಟೀಜ್, ನಿಮಗೆ ಪಾಯಿಂಟ್ ಸಿಗ್ತಾ ಇದೆ. ಆ ಪಾಯಿಂಟ್ಸ್ ನೀವು ಪ್ರಾಡಕ್ಟ್ ಯಾರಿಗೂ ಶೇರ್ ಮಾಡಿದ್ರಿ, ರೆಕಮೆಂಡ್ ಮಾಡಿದ್ರಿ, ರೆಫರ್ ಮಾಡಿದ್ರಿ, ಆ ಪಾಯಿಂಟ್ಸ್ ನಿಮಗೂ ಕೌಂಟ್ ಆಗುತ್ತೆ. ಬೇಸಿಕ್ಲಿ ಯು ಆರ್ ಬೈಯಿಂಗ್, ಯೂಸಿಂಗ್ ಅಂಡ್ ಶೇರಿಂಗ್, ಅಂಡ್ ನಿಮಗೆ ಬಿಸ್ನೆಸ್ ಮಾಡೋ ಅವಕಾಶ ಸಿಗ್ತಾ ಇದೆ ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್. ಇಮ್ಯಾಜಿನ್ ಮಾಡಿ, ನೀವು ಬರೀ ಪ್ರಾಡಕ್ಟ್ಸ್ ನ ಎಕ್ಸ್ಪೆನ್ಸಸ್ ನ ನಿಮ್ಮ ಎಕ್ಸ್ಪೆನ್ಸಸ್ ಮುಖಾಂತರ ನೀವು ಬಿಸ್ನೆಸ್ ಮಾಡ್ತಿದ್ರ, ಎಕ್ಸ್ಪೆನ್ಸಸ್ ಮುಖಾಂತರ ನಿಮಗೆ ಹಣ ಅರ್ನ್ ಮಾಡೋ ಅವಕಾಶ ಸಿಗ್ತಾ ಇದೆ. ಯೋಚಿಸಿ ನೋಡಿ, ಯಾವ ತರದ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ ನಿಮಗೆ ಸಿಗ್ತಾ ಇದೆ. ಅಂಡ್ ಈ ಬಿಸ್ನೆಸ್ ನ ಮಾಡಕ್ಕೆ ನೀವು ಯಾವ್ದೋ ಒಂದು ಇನ್ವೆಸ್ಟ್ಮೆಂಟ್ ಕೊಡ್ತಲ್ಲ, ಇನ್ವೆಸ್ಟ್ಮೆಂಟ್ ಇಲ್ದಿ ಆ ಬಿಸ್ನೆಸ್ ನ ಮಾಡಕ್ ಹೋಗ್ತಾ ಇದ್ದೀರಾ. ಅಂಡ್ ಯಾವ ತರ ವೆಸ್ಟೀಜ್ ನಿಮಗೆ 9 ಟೈಪ್ ಆಫ್ ಇನ್ಕಮ್ ನ ಪ್ರೊವೈಡ್ ಮಾಡ್ತಿದೆ, 9 ಟೈಪ್ಸ್ ಆಫ್ ಇನ್ಕಮ್ ನ ಪ್ರೊವೈಡ್ ಮಾಡ್ತಿದೆ. ನಂಬರ್ 1, ಮೊದಲನೇದು ರೀಟೇಲ್ ಪ್ರಾಫಿಟ್ ನ ಅರ್ನ್ ಮಾಡಬಹುದು. ಸೊ ಯಾವುದೇ ಪ್ರಾಡಕ್ಟ್ಸ್ ನೀವು ವೆಸ್ಟೀಜ್ ಅಲ್ಲಿ ತಗೊಳ್ಳಿ, ನೀವು MRP ಅಲ್ಲಿ ತಗೊಳ್ಳಲ್ಲ, ಡಿಸ್ಟ್ರಿಬ್ಯೂಟರ್ ಪ್ರೈಸ್ DP ಅಲ್ಲಿ ತಗೊಂತೀರಾ. ಸೊ DP ಅಲ್ಲಿ ತಗೊಳ್ಳಿ, MRP ಅಲ್ಲಿ ಯಾರಾದ್ರೂ ಕೊಡಿ. ಸೊ ಅದರಿಂದ ನೀವು ರೀಟೇಲ್ ಇನ್ಕಮ್ ನ ಅರ್ನ್ ಮಾಡಬಹುದು. ಮೊದಲನೇದು, ಯಾವ್ದು ಸ್ಕಿಲ್ ಟ್ಯಾಲೆಂಟ್ ಬೇಕಾಗೋ ಅವಶ್ಯಕತೆ ಇಲ್ಲ. ಯಾರಿಗಾದ್ರೂ ಒಂದು ನಾರ್ಮಲ್ ಮಾತಾಡೋ ಒಂದು ಕಲಾ ಅಥವಾ ನ್ಯಾಕ್ ಇದ್ರೆ ಯಾರಾದ್ರೂ ಮಾಡ್ಬೋದು, ಎಲಿಟ್ರೇಟ್ ಕ್ಯಾನ್ ಡು. ಎರಡನೇದು ಬಂದು ಪರ್ಫಾರ್ಮೆನ್ಸ್ ಬೋನಸ್. ಪರ್ಫಾರ್ಮೆನ್ಸ್ ಬೋನಸ್ ಅಂದ್ರೆ ಏನು? ನಿಮಗೆ ಕ್ಯಾಶ್ ಬ್ಯಾಕ್ ಅರ್ನ್ ಮಾಡೋ ಅವಕಾಶ ಸಿಗ್ತಾ ಇದೆ. ಯು ಗೆಟಿಂಗ್ ಅ ಚಾನ್ಸ್ ಟು ಅರ್ನ್ ಕ್ಯಾಶ್ ಬ್ಯಾಕ್, ರೈಟ್? ಅಂಡ್ ಇವತ್ತು ಕ್ಯಾಶ್ ಬ್ಯಾಕ್ ಅನ್ನೋದು ಹುಚ್ಚು ನಿಮ್ಮೆಲ್ಲರಿಗೂ ಗೊತ್ತು. ಅಂಡ್ ವೆಸ್ಟೀಜ್ ನಿಮಗೆ ಕ್ಯಾಶ್ ಬ್ಯಾಕ್ ಕೊಡ್ತಾ ಇದೆ. ಯಾವ ಫಾರ್ಮ್ಯಾಟ್ ಅಲ್ಲಿ ಕೊಡ್ತಾ ಇದೆ? ನಿಮ್ ಮುಂದೆ ಒಂದು ಟೇಬಲ್ ಇದೆ, ಆ ಟೇಬಲ್ ಅಲ್ಲಿ 3 ಕಾಲಮ್ ಇದೆ. ಸೊ ನಿಮ್ಮ ಪಾಯಿಂಟ್ಸ್ 1 to 599. ಸೊ ನೀವು 1 to 599 ಪಾಯಿಂಟ್ಸ್ ಮತ್ತೆ ನಿಮ್ಮ ಪಾಯಿಂಟ್ಸ್ ಇದ್ರೆ ನಿಮಗೆ 5% ಕ್ಯಾಶ್ ಬ್ಯಾಕ್ ಬರುತ್ತೆ. ನಿಮ್ಮ ಪಾಯಿಂಟ್ಸ್ 600 ಇಂದ 2399 ರೇಂಜ್ ಅಲ್ಲಿ ಇದ್ರೆ ನಿಮಗೆ 8% ಕ್ಯಾಶ್ ಬ್ಯಾಕ್. ನಿಮ್ಮ ಪಾಯಿಂಟ್ 2400 ಇಂದ 5499 ರೇಂಜ್ ಅಲ್ಲಿ ಇದ್ದಾಗ ನಿಮಗೆ 10% ಕ್ಯಾಶ್ ಬ್ಯಾಕ್. ಅಂಡ್ ನಿಮ್ಮ ಪಾಯಿಂಟ್ಸ್ 5500 ಮೇಲೆ ಎಷ್ಟೇ ಪಾಯಿಂಟ್ಸ್ ನೀವು ಆಡ್ ಅಪ್ ಮಾಡಿದಾಗ ನಿಮಗೆ 11% ತನಕ ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ಮೈ ಫ್ರೆಂಡ್, ಇಮ್ಯಾಜಿನ್ ಮಾಡಿ, ಪ್ರಾಡಕ್ಟ್ ನ ನೀವು ಡಿಸ್ಟ್ರಿಬ್ಯೂಟರ್ ಪ್ರೈಸ್, ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ತಗೊಳ್ತಾ ಇದ್ದೀರಾ. ಎರಡನೇದು, ಅದ್ರ ಮೇಲೆ ಕ್ಯಾಶ್ ಬ್ಯಾಕ್ ಕೂಡ ಸಿಗ್ತಾ ಇದೆ. ಮಿನಿಮಮ್ ಟು 100 ರೂಪೀಸ್ ಟು ಮ್ಯಾಕ್ಸಿಮಮ್ 5000 ರೂಪಾಯಿ ಇನ್ಕಮ್ ತನಕ ನೀವು ಇದ್ರ ಮುಖಾಂತರ ಅರ್ನ್ ಮಾಡಬಹುದು. ಮೂರನೇದು, ಮೇ ಬಿ ಯಾರಾದ್ರೂ ಪಬ್ಜಿ ಪ್ಲೇಯರ್ಸ್ ಇದ್ರೆ ಗೊತ್ತಾಗತ್ತೆ ಅವ್ರಿಗೆ. ನಾನಂತೂ ಆಡಿಲ್ಲ, ಬಟ್ ಕೇಳಿದೀನಿ ದಟ್ ಪಬ್ಜಿಲೂ ಲೆವೆಲ್ಸ್ ಇದೆ ಅಂತ್ರಿ. ಈ ಲೆವೆಲ್, ಆ ಲೆವೆಲ್, ಪ್ಲಾಟಿನಮ್ ಅಂತ ಯಾವ್ದೋ ಒಂದು ಲೆವೆಲ್ ಇದೆಯಪ್ಪ. ವೆಸ್ಟೀಜ್ ಅಲ್ಲೂ ಬಿಸ್ನೆಸ್ ಲೆವೆಲ್ಸ್ ಇದೆ, ರೈಟ್? ಆ ಲೆವೆಲ್ ನ ಇಟ್ಕೊಂಡು ಏನು ಮಾಡಕ್ಕಾಗಲ್ಲ, ಬಟ್ ಈ ಲೆವೆಲ್ ನ ಪಡ್ಕೊಂಡು ನೀವು ಏನಾದ್ರು ಬಹಳಷ್ಟು ಮಾಡ್ಬೋದು, ಜನರನ್ನ ಇನ್ಸ್ಪೈರ್ ಮಾಡ್ಬೋದು, ರೈಟ್? ಸೊ ನೀವು 11% ರೀಚ್ ಆಗಿದ ತಕ್ಷಣ ನೀವು ಡೈರೆಕ್ಟರ್ ಆಗ್ತೀರಾ. ಏನಾಗ್ತೀರಾ? ವೆಸ್ಟೀಜ್ ಅಲ್ಲಿ ಡೈರೆಕ್ಟರ್ ಆಗ್ತೀರಾ. ಡೈರೆಕ್ಟರ್ ಆದ ನಂತರ ನಿಮಗೆ ಡೈರೆಕ್ಟರ್ ಬೋನಸ್ ಕೂಡ ಸಿಗುತ್ತೆ. ಮಿನಿಮಮ್ ಯು ಕ್ಯಾನ್ ಅರ್ನ್ 5000 ರೂಪೀಸ್ ಪರ್ ಮಂತ್. ಜಸ್ಟ್ ಇಮ್ಯಾಜಿನ್ ಅ ಪಾರ್ಟ್ ಟೈಮ್ ಇನ್ಕಮ್, ಸಿಟಿಂಗ್ ಅಟ್ ಹೋಮ್, ವರ್ಕಿಂಗ್ ಫ್ರಮ್ ಹೋಮ್, ಯು ಕ್ಯಾನ್ ಡೂ ಇಟ್, ರೈಟ್? ನಾಲ್ಕನೇದು, ಮುಂದೆ ಹೋಗೋಣ. ಈ ಬಿಸ್ನೆಸ್ ಸೂಪರ್ ಬಿಸ್ನೆಸ್, ಸಿಂಪ್ಲಿಫೈಡ್ ಬಿಸ್ನೆಸ್. ಯಾಕೆ ಹೇಳ? ಈ ಬಿಸ್ನೆಸ್ ಅಲ್ಲಿ ಬೆಳಿಬೇಕಾ? ಜನರನ್ನ ಸಹಾಯ ಮಾಡಿ ಬೆಳಿಲಿಕ್ಕೆ ನೀವು ಕೂಡ ಬೆಳಿತೀರಾ. ಜನರನ್ನ ಸಹಾಯ ಮಾಡಿ ಬೆಳಿಲಿಕ್ಕೆ ನೀವು ಕೂಡ ಖಂಡಿತ ಬೆಳಿತೀರಾ. ಆ ತರದ ಒಂದು ಬಿಸ್ನೆಸ್ ಇದು. ಜಾಬ್ ಅಲ್ಲಿ ಏನಾಗತ್ತೆ? ನೀವ್ ಬೆಳಿಬೇಕಂದ್ರೆ ಯಾರಿಗಾದ್ರೂ ಒಬ್ಬನ ಕೆಳಗೆ ತರಬೇಕಾಗತ್ತೆ. ಇಲ್ಲಿ ಮೇಲೆ ಹೋಗ್ಬೇಕಾ? ನಿಮ್ಮ ಟೀಮ್ ನ ಮೇಲೆ ತಗೊಂಬಂದು ನೀವು ಆಟೋಮ್ಯಾಟಿಕ್ಲಿ ಮೇಲೆ ಹೋಗ್ತೀರಾ. ಅಂಡ್ ನೀವ್ ವೆಸ್ಟೀಜ್ ಅಲ್ಲಿ ಡೈರೆಕ್ಟರ್ ಆದ್ರ, ನಿಮ್ಮ ಫ್ರೆಂಡ್ ಯಾರಾದ್ರೂ ಒಬ್ರು ಡೈರೆಕ್ಟರ್ ಆದ್ರ, ನೀವು ವೆಸ್ಟೀಜ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಅಚೀವ್ ಮಾಡ್ತೀರಾ, ಸಿಲ್ವರ್ ಡೈರೆಕ್ಟರ್ ನ.
ಅದ್ರಿಗೆ ಆದಾಗ ನಿಮಗೆ 4ನೇ ಇನ್ಕಮ್ ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಅನ್ನೋದು ಸಿಗುತ್ತೆ. 14% ಕಂಪನಿ ಮಂತ್ಲಿ ಪಿವಿ, ಕಂಪನಿ ಕೋಟ್ಯಾಂತರ ಪಿವಿ ಮಾಡುತ್ತೆ ತಿಂಗಳಿಗೆ. ಆ lakhs of crores of PV ಇಂದ 14% ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ನೀವು ಅರ್ನ್ ಮಾಡಬಹುದು. 5ನೇ ಇನ್ಕಮ್ ಲೀಡರ್ಶಿಪ್ ಬೋನಸ್, ವೆಸ್ಟೀಸ್ ಹೈಯೆಸ್ಟ್ ಇನ್ಕಮ್ ವೆಸ್ಟೀಸ್ ಕಂಪನಿದು ಮಂತ್ಲಿ ಪಿವಿ ಇಂದ 16% ನಿಮಗೆ ಲೀಡರ್ಶಿಪ್ ಬೋನಸ್ ನೀವು ಎಂಜಾಯ್ ಮಾಡಬಹುದು. ಮಿನಿಮಮ್ ಯು ಕ್ಯಾನ್ ಅರ್ನ್ 25,000 rupees per month. 6ನೇದು ಟ್ರಾವೆಲ್ ಫಂಡ್, ಸೂಪರ್ ಇನ್ಕಮ್, ಒನ್ ಆಫ್ ದ ಬೆಸ್ಟ್ ಅಮೇಸಿಂಗ್ ಇನ್ಕಮ್ ಐ ಲವ್, ರೈಟ್? ವೆಸ್ಟೀಜ್ ಅಂದ್ರೆ ಶಾಪಿಂಗ್ ಮಾಡಿದ್ರ ನಿಮ್ಗೆ ಟ್ರಾವೆಲ್ ಮಾಡೋ ಅವಕಾಶ ಸಿಗುತ್ತೆ. ಎಲ್ಲಿ? ಬೆಂಗಳೂರಲ್ಲ, ರಾಮನಗರ, ಚನ್ನಪಟ್ಟಣ, ಚಂದ್ರಪಟ್ಟಣ ಇಲ್ಲ. ಯು ಆರ್ ಗೆಟಿಂಗ್ ಅ ಚಾನ್ಸ್ ಟು ಟ್ರಾವೆಲ್ ಔಟ್ಸೈಡ್ ಇಂಡಿಯಾ, ಏಷಿಯನ್ ಕಂಟ್ರಿ, ಔಟ್ಸೈಡ್ ಏಷ್ಯಾ. one trip in the January, February, ಇನ್ನೊಂದು ಟ್ರಿಪ್ ಆಗಸ್ಟ್, ಸೆಪ್ಟೆಂಬರ್. ರೀಸೆಂಟ್ಲಿ ಫೆಬ್ರವರಿ 2020 ನನ್ನ ಟೀಮ್ ಲೀಡರ್ಸ್ ನಾವೆಲ್ಲ ಬ್ಯಾಂಕಾಕ್, ಪಟಾಯಾ, ಥೈಲ್ಯಾಂಡ್, ವೆಸ್ಟೀಜ್ ಇಂದ ಹೋಗಿ ಬಂದ್ವಿ. ಸುಮಾರು 1,700 ಜನ ಬಂದಿದ್ರು. ಅಂಡ್ ಇಮ್ಯಾಜಿನ್ ಮಾಡಿ, ಕಂಪನಿ ಎಲ್ಲ ಎಕ್ಸ್ಪೆನ್ಸಸ್ ನೋಡ್ಕೊಂತು, ಆ ಎಕ್ಸ್ಪೆನ್ಸಸ್ ನಮ್ಮ ಟ್ರಾವೆಲ್ ಫಂಡ್ ಇಂದ ಮೈನಸ್ ಮಾಡ್ಕೊಂಡು ನಾನು ₹1 ಪೇ ಮಾಡಿಲ್ಲ. ಸೈನ್ ಮಾಡಿದೆ, ಪಾಸ್ಪೋರ್ಟ್ ಕೊಟ್ಟೆ, ವೀಸಾ ಎಲ್ಲ ಆಯ್ತು, ಡನ್. I went to one of the best airline, one of the best hotels, best service, best food, everything top class, grade 1 stuff which we got. It was amazing. So idu quality Vestige, idu management Vestige. Adhe riti September, August we were supposed to go to Switzerland, but because of COVID cancel ಆಯ್ತು. Just imagine ಮಾಡಿ, ಕೋವಿಡ್ ಇರಲಿಲ್ಲ ಅಂದ್ರೆ ಈ ಟೈಮ್ ಅಲ್ಲಿ ನಾನು ನನ್ನ ಟೀಮ್ ಲೀಡರ್ಸ್ ಸ್ವಿಟ್ಜರ್ಲೆಂಡ್ ಇರ್ತಾ ಇದ್ವಿ. ಇಮ್ಯಾಜಿನ್ ಮಾಡಿ, ವೆಸ್ಟೀಜ್ ಇಂದ ಶಾಪಿಂಗ್ ಮಾಡ್ತಿದ್ದಾರೆ, ಟ್ರಾವೆಲ್ ಮಾಡೋ ಅವಕಾಶ ಸಿಗ್ತಾ ಇದೆ. ದಿಸ್ ಇಸ್ ದ ಬ್ಯೂಟಿ ಆಫ್ ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಮುಂದೆ ಹೋಗೋಣ. ಕಂಪನಿ ನಿಮ್ಗೆ 7ನೇ ಇನ್ಕಮ್, ನಿಮ್ಮ ಟೀಮ್ ಅಲ್ಲಿ ನಿಮ್ 3 ಡೈರೆಕ್ಟರ್ಸ್ ನ ಕ್ರಿಯೇಟ್ ಮಾಡಿದ್ರಿ, ನೀವು ಸ್ಟಾರ್ ಡೈರೆಕ್ಟರ್ ಆದ್ರಿ, ನಿಮ್ಮ ಕಾರ್ ಫಂಡ್ ಸಿಗುತ್ತೆ. ಮೈ ಫ್ರೆಂಡ್, ವೆಸ್ಟೀಜ್ ಅಲ್ಲಿ 5,000+ ಕಾರ್ ಅಚೀವರ್ಸ್ ಇದ್ದಾರೆ. ಅದರಲ್ಲಿ 150 ಜನ ತಮ್ಮ ಲಕ್ಸುರಿ ಕಾರ್ಸ್ ನ ಓಡಿಸ್ತಾರೆ. ಲಕ್ಸುರಿ ಅಂದ್ರೆ ಅದು ಆಡಿ, BMW, ಮರ್ಸಿಡೀಸ್, ಜಾಗ್ವಾರ್, ಲ್ಯಾಂಡ್ ರೋವರ್, ವೋಲ್ವೋ, ಈ ತರದ ಕಾರ್ಸ್. ಜನರಿಗೆ ಪ್ರಾಪರ್ ಸೈನ್ ಮಾಡಕ್ಕಾಗಲ್ಲ, ಪ್ರಾಪರ್ ಮಾತಾಡಕ್ ಬರಲ್ಲ ಅಂತವರೆಲ್ಲ ಕಾರ್ಸ್ ನ ಓಡಿಸ್ತಾ ಇದ್ದಾರೆ. ಯೋಚಿಸ್ ನೋಡಿ, ಈ ಪ್ಲಾಟ್ಫಾರ್ಮ್ ಇಂದ ಯಾವ ತರ ಜನ ತಮ್ಮ ಲೈಫ್ ನಲ್ಲಿ ಬದಲಾವಣೆ ತಂದಿದ್ದಾರೆ, ಯಾವ ತರ ಸಕ್ಸಸ್ಫುಲ್ ಆಗಿದ್ದಾರೆ. ಮುಂದೆ ಕಾರ್ ಫಂಡ್ ಮುಖಾಂತರ ತಾವು 80,000 rupees per month ಅರ್ನ್ ಮಾಡಬಹುದು. ಹೌಸ್ ಫಂಡ್ ಅಲ್ಲಿ 6 ಡೈರೆಕ್ಟರ್ಸ್ ನಿಮ್ ಟೀಮ್ ಅಲ್ಲಿ ಇದ್ರೆ ನಿಮಗೆ ಹೌಸ್ ಫಂಡ್ ಸಿಗುತ್ತೆ. ಹೌಸ್ ಫಂಡ್ ಮುಖಾಂತರ ನೀವು 1 lakh per month ಅರ್ನ್ ಮಾಡಬಹುದು. ಅಂಡ್ ಎಲೈಟ್ ಬೋನಸ್ ಅಂದ್ರೆ ನಿಮ್ ಟೀಮ್ ಅಲ್ಲಿ 12 ಡೈರೆಕ್ಟರ್ಸ್ ಇದ್ದಾಗ ನಿಮಗೆ ಎಲೈಟ್ ಬೋನಸ್ ಕೂಡ ಬರುತ್ತೆ. ಅಪ್ ಟು 20 lakh rupees per month ನ ಅರ್ನ್ ಮಾಡಬಹುದು. ಸೊ ಇದು ಇನ್ಕಮ್ ಪಾರ್ಟ್ಸ್. ವೆರಿ ಸಿಂಪಲ್. ಬೈ, ಯೂಸ್, ಶೇರ್, ಯು ಗೆಟಿಂಗ್ ಅ ಚಾನ್ಸ್ ಟು ಡೂ ಅ ಬಿಸ್ನೆಸ್. 9 types ಆಫ್ ಇನ್ಕಮ್ ಸಿಗ್ತಾ ಇದೆ. ನೀವು ಯಾವ್ದು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಬಿಸ್ನೆಸ್ ಮಾಡೋ ಅವಕಾಶ ಸಿಗ್ತಾ ಇದೆ. ನೀವು ಬರೀ ಪ್ರಾಡಕ್ಟ್ ನ ಬೈ ಮಾಡಿದ್ರಿ, ಯೂಸ್ ಮಾಡಿದ್ರಿ, ಶೇರ್ ಮಾಡಿದ್ರಿ, ಶಾಪ್ ನ ಚೇಂಜ್ ಮಾಡಿದ್ರಿ, ಅಷ್ಟೇ, ಏನು ಮಾಡಿಲ್ಲ. ನೀವು ಯಾವ್ದು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ನೀವು ಬರೀ ಎಕ್ಸ್ಪೆನ್ಸಸ್ ಮುಖಾಂತರ ನಿಮಗೆ ಇನ್ಕಮ್ ಅಥವಾ ಬಿಸ್ನೆಸ್ ಮಾಡೋ ಅವಕಾಶ ಸಿಗ್ತಾ ಇದೆ. ಅಂಡ್ ನಾನ್ ನಿಮ್ಮ ಮುಂದೆ ಕೆಲವೊಂದು ಸ್ಟೋರೀಸ್ ನ, ಕೆಲವೊಂದು ಎಕ್ಸಾಂಪಲ್ಸ್ ನ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ 5 minutes ಅಲ್ಲಿ. ಅಂಡ್ ದೇರ್ ಆರ್ ಫ್ಯೂ ಪೀಪಲ್ ವೆಸ್ಟೀಜ್ ನ ಜಾಯಿನ್ ಮಾಡಿದ್ರು. ಯಾರಾದ್ರೂ ಸ್ಟೂಡೆಂಟ್ಸ್ ಇದ್ದೀರಾ? ಯಾರಾದ್ರೂ ಯೂತ್ ಇದ್ದೀರಾ? This boy, his name is Munishekar, right? Last year college na graduate ಮಾಡಿದ್ರು. This boy just changed the shop. ಬರೀ ಶಾಪ್ ನ ಚೇಂಜ್ ಮಾಡಿದ್ರು. ಕ್ಯಾಶ್ ಬ್ಯಾಕ್ ಸುಮಾರು ಫಸ್ಟ್ ಮಂತ್ ಅಲ್ಲಿ 292 rupees ಬಂತು. ಸೆಕೆಂಡ್ ಮಂತ್ ಅಲ್ಲಿ ಆಂಟಿ, ಅಂಕಲ್, ಫ್ರೆಂಡ್ಸ್ ಗೆಲ್ಲ ಚೇಂಜ್ ಮಾಡಿಸಿದ್ರು. ಅವ್ರಿಗೆ 1,000 rupees ಕ್ಯಾಶ್ ಬ್ಯಾಕ್ ಬಂತು. 3ನೇ ತಿಂಗಳಲ್ಲಿ 2,000 ಕ್ಯಾಶ್ ಬ್ಯಾಕ್ ಬಂತು. 4ನೇ ತಿಂಗಳಲ್ಲಿ 18,000 ಡೈರೆಕ್ಟರ್ ಆದ್ರು. 5ನೇ ತಿಂಗಳಲ್ಲಿ ಸಿಲ್ವರ್ ಡೈರೆಕ್ಟರ್ ಆದ್ರು 25,000, ಮತ್ತೆ 36,000. ಇಮ್ಯಾಜಿನ್ ಮಾಡಿ, ಈ ಹುಡುಗ ಬರೀ ಶಾಪ್ ನ ಚೇಂಜ್ ಮಾಡಿದ್ರು. ಶಾಪ್ ನ ಚೇಂಜ್ ಮಾಡಿದ್ರು, ನಿಮ್ ತರಾನೇ ಸ್ಟಾರ್ಟ್ ಮಾಡಿದ್ರು. ಯಾವ ತರ ನೋಡಿ ಇನ್ಕಮ್. ಆನ್ ಅನ್ ಆವರೇಜ್ ಹಿ ಇಸ್ ಅರ್ನಿಂಗ್ 25,000 to 30,000 rupees per month ಆನ್ ಅನ್ ಆವರೇಜ್ ಮಿನಿಮಮ್. ಇಮ್ಯಾಜಿನ್ ಮಾಡಿ, ಏಜ್ ಏನು 21 ಅಷ್ಟೇ. ಇವಾಗ ಬಿಟೆಕ್ ಫಿನಿಶ್ ಮಾಡಿದ್ರು. ಇಮ್ಯಾಜಿನ್ ಮಾಡಿ, ಫ್ರೆಂಡ್ಸ್ ಸ್ಟ್ರಗಲ್ ಮಾಡ್ತಾ ಇದ್ರೆ ಜಾಬ್ಗೋಸ್ಕರ, ಈ ಹುಡುಗ ಮನೆಯಿಂದ ಬರೀ ಶಾಪ್ ನ ಚೇಂಜ್ ಮಾಡಿಸಿ ಪಾಸಿವ್ ಇನ್ಕಮ್, ರೆಸಿಡ್ಯೂಲ್ ಇನ್ಕಮ್, ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ನ ಸಂಪಾದಿಸ್ತಾ ಇದ್ದಾರೆ. ಬರೀ ಬಾಯ್ಸ್ ಇಲ್ಲ, ಗರ್ಲ್ಸ್ ಇದ್ದಾರೆ. ಮಿಸ್ ಪೂರ್ಣಿಮಾ ಸಿಂಗ್ ಅಂತ ವೆಸ್ಟೀಜ್ ಅಲ್ಲಿ ಕ್ರೌನ್ ಡೈರೆಕ್ಟರ್, ಬಹಳ ಸಕ್ಸಸ್ಫುಲ್ ಲೀಡರ್, ರೈಟ್? ಗರ್ಲ್ಸ್ ಒಂದು ದೊಡ್ಡ ಇನ್ಸ್ಪಿರೇಷನ್ ಇವರು ಕೂಡ ನೋಡಿ, ಇವ್ರ ಲೈಫ್ ಸ್ಟೈಲ್ ನೋಡಿ. She's just from a small town but stays in Delhi and she's earning a superb income. Age is around 23 and she drives a 20 lakh rupees Tata Harrier car today. ಮುಂದೆ ಹೋಗೋಣ, ನನ್ನ ಟೀಮ್ಮೇಟ್ ನನ್ನ ಜೊತೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಲ್ಲ, ಫಸ್ಟ್ ಪರ್ಸನ್ ನನ್ನ ಜೊತೆ ಸ್ಟಾರ್ಟ್ ಮಾಡಿದ್ರು. ನನ್ನ ಸ್ಕೂಲ್ ಮೇಟ್, ನನ್ನ ಫ್ರೆಂಡ್ ಫ್ರಮ್ ಲಾಸ್ಟ್ 13-14 years. His name is Jathan. Jathan is a guy who started direct selling in the year 2014. ಇವತ್ತು ವೆಸ್ಟೀಜ್ ಅಲ್ಲಿ ಆಲ್ಮೋಸ್ಟ್ 10 months ಆಗಿದೆ, 11 months ಆಗಿದೆ. ಅವ್ರು ಡೈಮಂಡ್ ಡೈರೆಕ್ಟರ್ ಆಗಿದ್ದಾರೆ. ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮುಖಾಂತರ ತಂದೆನ ಕಾರ್ ಗಿಫ್ಟ್ ಮಾಡಿದ್ರು, ಬೈಕ್ ತಗೊಂಡ್ರು, ಸ್ಕೈ ಡೈವಿಂಗ್ ಮಾಡಿದ್ರು, ಸಕ್ಸಸ್ ಅರ್ನ್ ಮಾಡಿದ್ದಾರೆ. ಆನ್ ಅನ್ ಆವರೇಜ್ ಇನ್ಕಮ್ ಇವತ್ತು 1 to 1.5 lakh rupees ಅರ್ನ್ ಮಾಡ್ತಾನೆ ಜೇತನ್ ಆಂಟನಿ. ಸೂಪರ್ ಲೀಡರ್, ಭಯಂಕರ ಲೀಡರ್. ಇವಾಗ ಆಲ್ರೆಡಿ ಒಂದು ಮೀಟಿಂಗ್ ತಗೊಳ್ತಾ ಇದ್ದಾರೆ. ಇನ್ನೊಬ್ರು ನಮ್ಮ ಲೀಡರ್ ಮಿಸ್ಟರ್ ಶ್ರೀಕರ್ ಅಂತ, ಹೈದರಾಬಾದ್ ಇಂದ. Amazing leader, hardworking, committed leader, Hyderabad ಇಂದ. His on an average income is 1 to 1.3 lakh rupees per month. ಮುಂದೆ ನಿಮ್ ಮುಂದೆ ಅರ್ಬಾಶ್ ನಾನೇ, ರೈಟ್? ಎಸ್, ನನಗೆ ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ 6 years 11 months ಎಕ್ಸ್ಪೀರಿಯನ್ಸ್ ಇದೆ. ನಾನು ವೆಸ್ಟೀಜ್ ಅಲ್ಲಿ 11 months ಕಂಪ್ಲೀಟ್ ಮಾಡಿದ್ದೀನಿ. ನಾನು ಡೈಮಂಡ್ ಡೈರೆಕ್ಟರ್ ಪೊಸಿಷನ್ ಅಲ್ಲಿ ಇದ್ದೀನಿ ಇವತ್ತು. ಅಂಡ್ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮುಖಾಂತರ ಟುಡೇ ಐ ಹ್ಯಾವ್ ಹ್ಯಾಡ್ ಲಾಟ್ ಆಫ್ ಸಕ್ಸೆಸ್. ಸ್ಟಾರ್ಟೆಡ್ when I was 17 years ಇದ್ದಾಗ ಸ್ಟಾರ್ಟ್ ಮಾಡಿದೆ. ಐ ವಾಸ್ ಇನ್ ಮೈ ಕಾಲೇಜ್ ಫಸ್ಟ್ ಇಯರ್. ನಾನು ರೇವಾ ಕಾಲೇಜ್ ನಾನು ಇಂಜಿನಿಯರಿಂಗ್ ನ ಕಂಪ್ಲೀಟ್ ಮಾಡಿದೆ 2017 ಬ್ಯಾಚ್. ಅಂಡ್ ಕಾಲೇಜ್ ಲೈಫ್ ಅಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ನ ಸ್ಟಾರ್ಟ್ ಮಾಡಿದೆ. ಒಬ್ಬ ನಾರ್ಮಲ್ ಹುಡುಗ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದೆ. ಪೇರೆಂಟ್ಸ್ ಸ್ಟಾರ್ಟಿಂಗ್ ಅಲ್ಲಿ ಬೇಡ ಅಂತ ಹೇಳಿದ್ರು, ಬಟ್ ನಾನು ಮಾಡಿದೆ ಬಿಕಾಸ್ ನನಗೆ ಹಟ್ ಆಯ್ತು, ನಾನು ಮಾಡ್ಬೇಕಿತ್ತು.
ನಾನು ಮಾಡಿದೆ. ಸ್ಟಾರ್ಟಿಂಗ್ ಅಲ್ಲಿ ಕಾಲೇಜ್ ಫಸ್ಟ್ ಇಯರ್ ಅಲ್ಲಿ ಡ್ರಾಪ್ ಕೇಳ್ಕೊಂಡು BMTC ಬಸ್ ಅಲ್ಲಿ ಹೋಗ್ತಾ ಇದೆ, ಸೆಕೆಂಡ್ ಇಯರ್ ನನ್ನ ಸ್ವಂತ ಬುಲೆಟ್ ಅಲ್ಲಿ ಹೋಗ್ತಾ ಇದೆ. ಫೈನಲ್ ಇಯರ್ ಅಲ್ಲಿ ನನ್ನ ಫ್ರೆಂಡ್ಸ್ ಪಾರ್ಲಿ ತಿಂತಾ ಇದ್ರು, ನಾನು ಹಾರ್ಲಿ ಡೇವಿಡ್ಸನ್ ರೈಡ್ ಮಾಡ್ತಾ ಇದೆ, ಸೆಲ್ಫ್ ಗಿಫ್ಟೆಡ್ ಬೈಕ್ ವರ್ತ್ 6.8 lakh rupees ಸೆಲ್ಫ್ ಗಿಫ್ಟೆಡ್. ನನ್ನ ಅಮ್ಮ ಅಪ್ಪ ಕೇಳಿಲ್ಲ, ನಾನು ಹೋಗ್ಬಿಟ್ಟು ನಾನು ಶೋರೂಮ್ ಹೋದೆ, ಬುಕ್ ಮಾಡಿದೆ, ಬೈಕ್ ತಗೊಂಡ್ಬಂದು ಮನೇಲಿ ಪಾರ್ಕ್ ಮಾಡಿದೆ. 2019 January 1st ಮೇ ಬಿ ಜನ ಕುಣಿತಾ ಇದ್ರು, ಡ್ಯಾನ್ಸ್ ಮಾಡ್ತಿದ್ರು, ಮಜಾ ಮಾಡ್ತಿದ್ರು. ನಾನು ಪೇರೆಂಟ್ಸ್ ನ 15.5 lakh rupees Hyundai Creta ಕಾರ್ನ ಗಿಫ್ಟ್ ಮಾಡಿದೆ. ಟುಡೇ ವೆಸ್ಟೀಜ್ ಇಂದ ಆಲ್ಮೋಸ್ಟ್ 11 months ಆಗಿದೆ. ಆಲ್ಮೋಸ್ಟ್ ಇನ್ಕಮ್ ಇಸ್ ಮೋರ್ ದನ್ 10-11 lakh rupees. On an average I earn 1.2 lakh rupees per month from Vestige, and it's my extra source of income, and this is my full-time profession, and I'm just sitting at home connecting through laptop system ಮುಖಾಂತರ, ಫೋನ್ ಮುಖಾಂತರ, ಲ್ಯಾಪ್ಟಾಪ್ ಮುಖಾಂತರ, ಇಂಟರ್ನೆಟ್ ಮುಖಾಂತರ ಕನೆಕ್ಟ್ ಮಾಡ್ತಿದ್ದೀನಿ. and ನಾನು ಇವತ್ತು ನೆಟ್ವರ್ಕ್ ಬಿಲ್ಡ್ ಮಾಡಿ ನೆಟ್ವರ್ಕ್ ಮುಖಾಂತರ ಈ ಇನ್ಕಮ್ ನ ಎಂಜಾಯ್ ಮಾಡ್ತಿದ್ವಿ. ಮೈ ಫ್ರೆಂಡ್, ನಾನ್ ಮಾಡ್ಬೋದಾ? ಖಂಡಿತ ನೀವು ಕೂಡ ಮಾಡಬಹುದು. And ಮುಂದೆ ಹೋಗೋಣ. ಮಿಸ್ಟರ್ ರಾಜೀವ್ MP ನನ್ನ ಅಪ್ಲೈನ್, ಮಿಸ್ಟರ್ ಇಲಿಯಾಸ್ ಅಹಮದ್ ನಮ್ಮ ಅಪ್ಲೈನ್. on an average they earn 2.5 lakh rupees per month. both are crown directors in Vestige. ನಮ್ಮ ಅಪ್ಲೈನ್, ನನ್ನ ಮೆಂಟರ್, ನನಗೆ ಬಿಸ್ನೆಸ್ ಅಲ್ಲಿ ಕರ್ಕೊಂಡ್ ಬಂದಿದ್ದು, ನನಗೆ ಬಿಸ್ನೆಸ್ ಅಲ್ಲಿ ಜಾಯಿನ್ ಮಾಡಿಸಿದ್ರು ಮಿಸ್ಟರ್ ಕುಶಾಲ್ ಶರ್ಮಾ ಸರ್. ಅವರೇ ಒಂದು ಸೆಷನ್ ನಡೀತಾ ಇದೆ, ಹಿಂದಿ ಸೆಷನ್ ಈಗ. ದಿಸ್ ಪರ್ಸನ್ on an average earns around 7 to 8 lakh rupees per month. He's one of the record breaking leader in Vestige. ಬರೀ 15 ತಿಂಗಳಾಗಿದೆ ಇವತ್ತು ವೆಸ್ಟೀಜ್ ಅಲ್ಲಿ ಡಬಲ್ ಕ್ರೌನ್ ಡೈರೆಕ್ಟರ್ ಆಗಿದ್ರೆ. ಭಯಂಕರ ಸಕ್ಸಸ್ ಇದೆ ಇವ್ರ ಹತ್ರ. ಮಿಸ್ಟರ್ ಶಿವಮ್ ಗೋಸ್ವಾಮಿ ಸರ್ ನಮ್ಮ ಅಪ್ಲೈನ್, ಡಬಲ್ ಕ್ರೌನ್ ಡೈರೆಕ್ಟರ್ ಆಲ್ ದಿ ವೇ ಫ್ರಮ್ ಡೆಲ್ಲಿ. ಸೂಪರ್ ಪರ್ಸನಾಲಿಟಿ. ಜನ ಬಾಡಿ ಬಿಲ್ಡಿಂಗ್ ಮಾಡೋ ಪ್ಲಾನ್ ಮಾಡ್ತಾರೆ, ಇವ್ರು ಆಡಿ ಕಾರ್ ಓಡಿಸ್ತಾರೆ. ಜನ ಪತಿ ಆಗೋ ಪ್ಲಾನಿಂಗ್ ಮಾಡ್ತಾರೆ. ಹೀಸ್ ಅ ಕರೋಡ್ ಪತಿ ಫ್ರಮ್ ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಮುಂದೆ ಹೋಗೋಣ. ಟ್ರಾವೆಲ್ ಫಂಡ್ ಮುಖಾಂತರ ಜನ ಟ್ರಾವೆಲ್ ಮಾಡಿದ್ರು, ಬ್ಯಾಂಕಾಕ್, ಪಟಾಯ. ಸೊ ನಾ ದಿಸ್ ಇಸ್ ಆರ್ ಟೀಮ್, ಬೇಸಿಕ್ಲಿ ವೆಸ್ಟೀಜ್ ಡ್ರೀಮ್ ಟೀಮ್. ನಾವು ವೆಸ್ಟೀಜ್ one of the fastest youth growing team. ಬಹಳ ಪ್ರೌಡ್ ಇಂದ ಹೇಳ್ಬೋದು, ಹೆಮ್ಮೆಯಿಂದ ಹೇಳ್ಬೋದು. ಸೊ ನಮ್ಮ ಟೀಮ್ ಆಲ್ಮೋಸ್ಟ್ 30 ಲೀಡರ್ಸ್. ನಾವು 8 months ಅಲ್ಲಿ ನಾವೆಲ್ಲರೂ ವೆಸ್ಟೀಜ್ ಫೆಬ್ರವರಿ ಇಂದ ಇಟ್ ವಾಸ್ ಓನ್ಲಿ 8 months into ವೆಸ್ಟೀಜ್. ನಾವು 30 ಜನ ಟ್ರಾವೆಲ್ ಫಂಡ್ ಅಲ್ಲಿ ಕ್ವಾಲಿಫೈ ಆಗಿ ಥೈಲ್ಯಾಂಡ್ ಹೋಗಿ ಬಂದ್ವಿ. ಅಂಡ್ ನಾವ್ ಮಾಡ್ಬೋದು ಅಂದ್ರೆ ಖಂಡಿತ ನೀವು ಮಾಡಬಹುದು. ಕೆಲವೊಂದು ಫೋಟೋಸ್, ಕೆಲವೊಂದು ಕ್ಲಿಪ್, ಪಿಕ್ಚರ್ಸ್ ನಾನು ನಿಮ್ಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ. ಇನ್ನು ನೋಡ್ಬೇಕಂದ್ರೆ ಯು ಕ್ಯಾನ್ ಗೋ ಟು ಅವರ್ Instagram ಪ್ರೊಫೈಲ್ and you will get to know. ಕಾರ್ ಫಂಡ್ ಹೇಳಿದ್ನಲ್ಲ, ಕಾರ್ ಫಂಡ್ ಮುಖಾಂತರ ಜನ ತಮ್ಮ ಕಾರ್ನ ಪರ್ಚೇಸ್ ಮಾಡಿದ್ದಾರೆ, ಕಾರ್ನ ಶಾಪಿಂಗ್ ಮಾಡಿದ್ದಾರೆ. ಮಿಸ್ಟರ್ ಮನೀಶ್ ಕನನ್ ಅವರು ಕಾಲೇಜ್ ಲೈಫ್ ಅಲ್ಲಿ ಅವರ ತಂದೆ ಕಾರ್ ಗಿಫ್ಟ್. ಮಿಸ್ಟರ್ ದುಷ್ಯಂತ್ ಧಿಮಾನ್ ಡೆಲ್ಲಿಯಿಂದ BMW ಸೆಲ್ಫ್ ಗಿಫ್ಟೆಡ್ 6.68 lakh rupees ಕಾರ್ ಗಿಫ್ಟ್ ಮಾಡಿದ್ರು. ಮುಂದೆ ಹೋಗೋಣ. ಜನ ಲೈಫ್ ನ ಯಾವ ತರ ಟ್ರಾನ್ಸ್ಫರ್ ಮಾಡಿದ್ರು. ಸೊ ಯಾರಾದ್ರೂ ಹೌಸ್ ವೈಫ್ ಇದ್ದೀರಾ? ನೋ ಪ್ರಾಬ್ಲಮ್. ನಿಮ್ ತರ ಒಬ್ರು ಮೇಡಮ್ ಇದ್ರು, ಮಿಸಸ್ ದೀಪಲ್ ಪಟ್ರವಾಲ. ಆಸ್ ಅ ಹೌಸ್ ವೈಫ್ ವೆಸ್ಟೀಜ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಇವತ್ತು ವೆಸ್ಟೀಜ್ ಅಲ್ಲಿ ಒಬ್ರು ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಇವತ್ತು ವುಮೆನ್ ಯೂತ್ ಐಕಾನ್ ಆಗಿದ್ದಾರೆ. ಇವತ್ತು ಎಷ್ಟೊಂದು ಜನ ಲೈಫ್ ನ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಯಾರಾದ್ರೂ ಇಲ್ಲಿ ಇದೀರಾ? ಮೇ ಬಿ ಜಾಬ್ ಮಾಡ್ತಿದ್ದಾರೆ, ಮೇ ಬಿ ಪಾರ್ಟ್ ಟೈಮ್ ಕೆಲಸ ಮಾಡಿ, ಮೇ ಬಿ ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಮೇ ಬಿ ಎಂಪ್ಲಾಯ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ಮೈ ಫ್ರೆಂಡ್, ಡೋಂಟ್ ವರಿ, ನಿಮ್ ತರ ಒಬ್ರು ಪರ್ಸನಾಲಿಟಿ ಸ್ಟಾರ್ಟ್ ಮಾಡಿ ಇವತ್ತು ವೆಸ್ಟೀಜ್ ಅಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ಗರ್ಲ್ಸ್, ಟು ಆಲ್ ದ ಗರ್ಲ್ಸ್ ಆರ್ ದೇರ್, ಐ ನೋ ದಿಸ್ ಇಸ್ ದ ಟೈಮ್ ಟು ಎಂಜಾಯ್ ಲೈಫ್ ಅಂಡ್ ಎವ್ರಿಥಿಂಗ್. ಟು ಮೇ ಬಿ ಮೇಕ್ ಅ ಯೂಟ್ಯೂಬ್ ವಿಡಿಯೋ or TikTok ವಿಡಿಯೋ or ಮೇಕ್ ಚಿಂಗಾರಿ ವಿಡಿಯೋ. ಎಸ್, ಬಟ್ ಲೈಫ್ ಇಸ್ ವೆರಿ ಶಾರ್ಟ್. ಅರ್ಥ ಮಾಡ್ಕೊಳ್ಳಿ. ನಿಮ್ ತರ ಒಬ್ರು ಗರ್ಲ್ ಅಟ್ ಏಜ್ ಆಫ್ 20 ತಮ್ಮನ ಸೆಲ್ಫ್ ಗಿಫ್ಟೆಡ್ ಆಡಿ ಕಾರ್ ಗಿಫ್ಟ್ ಮಾಡಿದ್ರು. ನಾನು ಯಾವ್ದು ಫೋಟೋ ಎಡಿಟ್ ನಿಮ್ಗೇನು ತೋರಿಸ್ತಾ ಇಲ್ಲ, ನಿಮಗೆ ರಿಯಾಲಿಟಿ ತೋರಿಸ್ತಿದ್ದೀನಿ. ಜನ ತಮ್ಮ ಲೈಫ್ ನ ಟ್ರಾನ್ಸ್ಫಾರ್ಮ್ ಮಾಡಿದ್ದಾರೆ, ರೈಟ್? ಅಂಡ್ ಹೌಸ್ ಫಂಡ್ ಮುಖಾಂತರ ಜನ ಹೌಸ್ ಪರ್ಚೇಸ್ ಮಾಡಿದ್ದಾರೆ. ಅಂಡ್ ಇವತ್ತು ಮುಂದೆ ಜಾಯಿನ್ ಮಾಡ್ಬೇಕಾ? ವೆರಿ ಸಿಂಪಲ್. ಸರ್ಟನ್ ಪ್ಯಾಕೇಜಸ್ ಇದೆ. ನೀವು ಯಾವ್ದಾದ್ರು ಒಂದು ಪ್ಯಾಕೇಜ್ ನ ಸೆಲೆಕ್ಟ್ ಮಾಡಿ. ಕನ್ಸಿಸ್ಟೆನ್ಸಿ ಆಫರ್ ಇರ್ಬೋದು, ಫಾಸ್ಟ್ ಸ್ಟಾರ್ಟ್ ಇರ್ಬೋದು, ಫಾಸ್ಟ್ ಡೈರೆಕ್ಟರ್ ಇರ್ಬೋದು. ನಿಮ್ಮ ಫ್ರೆಂಡ್ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತಾರೆ, ಟೆನ್ಷನ್ ತಗೊಂಬೇಡಿ. ಸೊ ಎಲ್ಲ ಆಫರ್ಸ್ ಬಗ್ಗೆ ಬೆನಿಫಿಟ್ಸ್ ಇದೆ. ಆ ಬೆನಿಫಿಟ್ಸ್ ನಿಮ್ ಫ್ರೆಂಡ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾವ ತರ ಕನ್ಸಿಸ್ಟೆನ್ಸಿ ಆಫರ್ ಬೆನಿಫಿಟ್, ಯಾವ ತರ ಕನ್ಸಿಸ್ಟೆನ್ಸಿ ಆಫರ್ ಇದೆ. ಬಟ್ ನಿಮಗೆ ವೆಸ್ಟೀಜ್ ಅಲ್ಲಿ ನಾ ಬಿಸ್ನೆಸ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ದೀನಿ, ಸೀರಿಯಸ್ ಆಗಿದ್ದೀನಿ, ನನಗೆ ಇದನ್ನ ಆಸ್ ಅ ಫುಲ್ ಟೈಮ್ ಪ್ರೊಫೆಷನ್ ಅಥವಾ ಪಾರ್ಟ್ ಟೈಮ್ ಮಾಡ್ಬೇಕಂದ್ರೆ ಯು ಕ್ಯಾನ್ ಸ್ಟಾರ್ಟ್. ಸೊ ನಾವು ಇನ್ ದಿಸ್ ಮಂತ್ ಯಾರಾದ್ರೂ 31st ತನಕ ಯಾರಾದ್ರೂ 100 ಪಾಯಿಂಟ್ ಶಾಪಿಂಗ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ 100 ಪಾಯಿಂಟ್ ಸಿಗುತ್ತೆ. ಇದು ವೆಸ್ಟೀಜ್ ಒಂದು ಆಫರ್ ತಗೊಂಡ್ಬಂದಿದೆ ಓನ್ಲಿ ಫಾರ್ ದ ಮಂತ್ ಆಫ್ ಆಗಸ್ಟ್. ನಾಳೆ ಆಫರ್ ಎಂಡ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಸೊ ನಾವು ಇಫ್ ಯು ಶಾಪ್ ಫಾರ್ 100 ಪಾಯಿಂಟ್ಸ್ ಯು ವಿಲ್ ಗೆಟ್ ಎಕ್ಸ್ಟ್ರಾ 100 ಪಾಯಿಂಟ್ಸ್. ಇಟ್ಸ್ ಅ ಗೋಲ್ಡನ್ ಆಪರ್ಚುನಿಟಿ ನಿಮ್ಮೆಲ್ಲರಿಗೋಸ್ಕರ. ಸೊ ಯು ಕ್ಯಾನ್ ಗೋ ಫಾರ್ ದಿಸ್. ಹೌ ಟು ಜಾಯಿನ್? ವೆರಿ ಸಿಂಪಲ್. ನೀವು ನಿಮ್ಮನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ, ರೈಟ್? ಯು ಕ್ಯಾನ್ ರಿಜಿಸ್ಟರ್ ಯೋರ್ ಸೆಲ್ಫ್. So as you register yourself, you get an ID password, which is you get a temporary account. ಆ ಟೆಂಪರರಿ ಅಕೌಂಟ್ ಇಂದ ನೀವು ಲಾಗಿನ್ ಮಾಡ್ತೀರಾ, ನಿಮಗೆ ನಿಮ್ಮ ಅಕೌಂಟ್ ಸಿಗುತ್ತೆ. ಆ ಅಕೌಂಟ್ ಇಂದ ನೀವೆಲ್ಲ ಟ್ರ್ಯಾಕ್ ಮಾಡಬಹುದು. So I will show you my account. So this is Mohammed Arbaz Shoaib. You can see here I'm a diamond director in Vestige. You can see my network. I'm leading a network of close to 16,000 plus people. My points are approximately 1.94 lakh. My points is 100 points. I do every month consistency. So ಈ ತರ ನಿಮ್ಮ ಅಕೌಂಟ್ ಎಲ್ಲ ಟ್ರ್ಯಾಕ್ ಮಾಡಬಹುದು, ನಿಮ್ಮ ಇನ್ಕಮ್ ನೋಡಬಹುದು. ಯು ಕ್ಯಾನ್ ಡೂ ಎವ್ರಿಥಿಂಗ್ ಯು ಕ್ಯಾನ್ ಫ್ರಮ್ ಯುವರ್ ಅಪ್ಲಿಕೇಶನ್. ಅಂಡ್ ಯು ವಾಂಟ್ ಟು ರಿಯಲಿ ಡೂ ದ ಬಿಸ್ನೆಸ್, ಕಂಪ್ಲೀಟ್ KYC, ನಿಮ್ಮ ಶಾಪಿಂಗ್ ನ ಕಂಪ್ಲೀಟ್ ಮಾಡಿ, ನಿಮ್ಮ ಟ್ರೈನಿಂಗ್ ಆಗುತ್ತೆ, ನಿಮ್ ಇನ್ಕಮ್ ಎಲ್ಲ ಬ್ಯಾಂಕ್ ಅಕೌಂಟ್ ಗೆ ನಿಮಗೆ ಕ್ರೆಡಿಟ್ ಆಗುತ್ತೆ. ನೆಫ್ಟ್ ಮುಖಾಂತರ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. ಪ್ಯಾನ್ ಕಾರ್ಡ್ ಕಂಪಲ್ಸರಿ. ವೈ? ಬಿಕಾಸ್ ಯು ಫ್ರಮ್ ಯುವರ್ ಎವ್ರಿ ಇನ್ಕಮ್ 5% ಟ್ಯಾಕ್ಸ್ ಕಟ್ ಆಗುತ್ತೆ. ಅಂಡ್ ಆ ಟ್ಯಾಕ್ಸ್ ನೀವು ರಿಟರ್ನ್ ITR ನೀವು ಬೇಸಿಕಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಗೋಸ್ಕರ ಫೈಲ್ ಕೂಡ ಮಾಡಬಹುದು. ಅಂಡ್ ನಿಮ್ಗೆ ಯಾವ್ದೇ ರೀತಿ ಪ್ರಶ್ನೆ ಇದ್ರೆ, ಯಾವ್ದೇ ರೀತಿ ನಿಮ್ಗೆ ಕ್ವೆರೀಸ್ ಇದ್ರೆ ನೀವು ನಮ್ಮ ವೆಬ್ಸೈಟ್ ನ ವಿಸಿಟ್ ಮಾಡಿ www.myinvesties.com.
ಅಥವಾ ನಮ್ಮ 4 ಅಪ್ಲಿಕೇಶನ್ಸ್ ಇದೆ. ಈ 4 ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ನಮ್ಮ ಅಫಿಷಿಯಲ್ ವೆಸ್ಟೀಜ್ ಯೂಟ್ಯೂಬ್ ಚಾನಲ್ ಇದೆ, ಅದನ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಇನ್ಫಾರ್ಮೇಶನ್, ಕಂಟೆಂಟ್ ಎಲ್ಲ ನಿಮಗೆ ಅಲ್ಲಿ ಮಾಹಿತಿ ಸಿಗತ್ತೆ. ಅಂಡ್ ಬೇರೆ ಏನಾದ್ರು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕಂದ್ರೆ ನಿಮ್ಮ ಫ್ರೆಂಡ್ಸ್ ಯಾರು ನಿಮಗೆ ಈ ಇವೆಂಟ್ ನ ಇನ್ವೈಟ್ ಮಾಡಿದ್ರು, ಯಾರು ನಿಮ್ಮ ಫ್ರೆಂಡ್ಸ್ ಈ ಇವೆಂಟ್ ಗೆ ಕರೆದ್ರು, ಅವ್ರು ಹೋಗ್ಬಿಟ್ಟು ಕೇಳಿ. ಅವ್ರು ಎಲ್ಲಾ ರೀತಿ ನಿಮಗೆ ಇನ್ಫಾರ್ಮೇಶನ್ ನ ಕೊಡ್ತಾರೆ, ಪ್ರೊವೈಡ್ ಮಾಡ್ತಾರೆ. ಅಂಡ್ ಮೈ ಫ್ರೆಂಡ್, ನಿಮ್ಗೆ ಯಾವ್ದೇ ರೀತಿ ಬೇರೆ ಇನ್ಫಾರ್ಮೇಶನ್ ಬೇಕು, ಡೋಂಟ್ ವರಿ, ವಿ ಆರ್ ದೇರ್, ವಿ ವಿಲ್ ಹೆಲ್ಪ್ ಯು. ಈ ಮೀಟಿಂಗ್ ಆಗಿದ ತಕ್ಷಣ ನಿಮ್ಮ ಫ್ರೆಂಡ್ ಹೋಗ್ಬಿಟ್ಟು ಕೇಳಿ, ಬ್ರೋ ವಾಟ್ ಶುಡ್ ಐ ಡೂ? ವೆರಿ ಸಿಂಪಲ್, ಗೆಟ್ ಯೋರ್ ಸೆಲ್ಫ್ ರಿಜಿಸ್ಟರ್ಡ್, ಕಂಪ್ಲೀಟ್ ಯೋರ್ ಶಾಪಿಂಗ್, then get yourself training, then you will officially start in the business and ನೀವು business ನ ಸ್ಟಾರ್ಟ್ ಮಾಡಬಹುದು without any investment, without any risk, without any competition. And my friend, ಇದರಲ್ಲಿ ಈ ಇಂಡಸ್ಟ್ರಿಯಲ್ಲಿ ಎಷ್ಟೊಂದು ಜನ ಇದ್ದಾರೆ, ಎಷ್ಟೊಂದು ಜನ ಸಕ್ಸಸ್ಫುಲ್ ಆಗಿದ್ದಾರೆ. and ನಾನು ಇವತ್ತು ವೆಸ್ಟೀಜ್ ನ ಯಾಕೆ ಮಾಡ್ತಿದ್ದೇನೆ, ಬಿಕಾಸ್ ಟುಡೇ ಐ ಆಮ್ 24, ನವೆಂಬರ್ ಬಂದ್ರೆ 25 ಆಗ್ತೀನಿ. and ನಾನು ನನ್ನ ಲೈಫ್ ಅಲ್ಲಿ ಬೇಗನೆ ರಿಟೈರ್ ಆಗೋ ಪ್ಲಾನ್ ಇದೆ. ಐ ವಾಂಟ್ ಟು ರಿಟೈರ್ ಅಟ್ ದಿ ಏಜ್ ಆಫ್ 30. ಬಿಫೋರ್ ಐ ಗೋ ಟು 30 ಐ ವಾಂಟ್ ಟು ರಿಟೈರ್ ಮೈ ಸೆಲ್ಫ್. ಜನ 60 ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡ್ತಾರೆ, ನಾನು 30 ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡ್ತೀನಿ, ಬಿಕಾಸ್ ನಾನು ನೆಕ್ಸ್ಟ್ 30 ಇಯರ್ಸ್ ನ ಎಂಜಾಯ್ ಮಾಡ್ಬೇಕಂತಿದ್ವಿ. ಐ ನೋ ಇವತ್ತು ಎಷ್ಟೊಂದು ಜನ ತಮ್ಮ ಲೈಫ್ ಇಂದ ಫ್ರಸ್ಟ್ರೇಟ್ ಆಗಿದ್ದಾರೆ, ಎಷ್ಟೊಂದು ಜನ ತಮ್ಮ ಜಾಬ್ ಇಂದ ಫ್ರಸ್ಟ್ರೇಟ್ ಆಗಿದೆ, ಎಷ್ಟೊಂದು ಜನ ತಮ್ಮ ಪ್ರೊಫೆಷನ್ ಫ್ರಸ್ಟ್ರೇಟ್ ಆಗಿದ್ದಾರೆ. ನೋ ಪ್ರಾಬ್ಲಮ್, ಬಟ್ ಅದನ್ನ ನೀವು ಯಾತ್ರ ಸಾಲ್ವ್ ಮಾಡಬಹುದು, ಯಾತ್ರ ಅದಕ್ಕೊಂದು ಸೊಲ್ಯೂಷನ್ ತಗೊಂಡ್ಬರ್ಬೋದು. ನಿಮಗೆ ವೆಸ್ಟೀಜ್ ಒಂದು ಅವಕಾಶ, ವೆಸ್ಟೀಜ್ ಒಂದು ಆಪರ್ಚುನಿಟಿ ಕೊಡ್ತಾ ಇದೆ. ಅಂಡ್ ಮೈ ಫ್ರೆಂಡ್ಸ್, ಇನ್ಫಾರ್ಮೇಶನ್ ಅನ್ನೋದು ಬಹಳಷ್ಟು ಇದೆ ಹೇಳಲಿಕ್ಕೆ. ಅಂಡ್ ದರ್ ಇಸ್ ಲಾಟ್ ಆಫ್ ಸಕ್ಸಸ್ ವಿಚ್ ವಿ ಹ್ಯಾವ್ ಗಾಟ್ ಹಿಯರ್. ಅಂಡ್ ನಿಮಗೆ ಇದ್ರ ಬಗ್ಗೆ ಏನು ಮಾಹಿತಿ ಬೇಕಂದ್ರೆ ಹೋಗ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಕೇಳಿ. ಒಂದ್ ಮಿಸ್ಟೇಕ್ ನೀವೇನ್ ಮಾಡ್ತೀರಾ ಅಂದ್ರೆ, ನೀವು ಹೋಗ್ಬಿಟ್ಟು ಬ್ಲೈಂಡ್ಲಿ ಯಾರಿಗೋದ್ರು ಹೋಗ್ಬಿಟ್ಟು ಕೇಳ್ತೀರಾ. ಮೈ ಫ್ರೆಂಡ್, ಒಂದು ಸಿಂಪಲ್ ಪ್ರಶ್ನೆ ನಿಮ್ಮೆಲ್ಲರಿಗೆ, ನೀವು ಮ್ಯಾಥಮೆಟಿಕ್ಸ್ ಗಣತಿನ ಕಲಿಬೇಕಂದ್ರೆ ಯಾರ ಹತ್ರ ಹೋಗ್ತೀರಾ? ಮ್ಯಾಥಮೆಟಿಕ್ಸ್ ಟೀಚರ್ ಹತ್ರ ಹೋಗ್ತೀರಾ ಅಲ್ವಾ? ಇಂಗ್ಲಿಷ್ ಟೀಚರ್ ಹೋದ್ರೆ ಗಣಿತ ಹೇಳ್ಕೊಡಕ್ಕಾಗತ್ತಾ ಪ್ರಾಪರ್ ಆಗಿ? ಇಲ್ಲ. ಸೊ ಮೈ ಫ್ರೆಂಡ್, ಈ ಬಿಸ್ನೆಸ್ ಬಗ್ಗೆ, ಈ ಆಪರ್ಚುನಿಟಿ ಬಗ್ಗೆ ನಿಮಗೆ ಯಾರು ಹೇಳಿದ್ದಾರೆ, ಹೋಗ್ಬಿಟ್ಟು ಅವ್ರು ಕೇಳಿ. ಅವ್ರು ನಿಮಗೆ ಖಂಡಿತ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ, ಕಂಪ್ಲೀಟ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಾರೆ. ಅಂಡ್ ಈ ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ ನಾಲೆಜ್ ಕೊಡ್ತಾರೆ. ಇಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಬಿಸ್ನೆಸ್. ಅಂಡ್ ಐ ಟೆಲಿಂಗ್ ಯು ಮೈ ಫ್ರೆಂಡ್, ಇದು ಯಾವುದು ಗೆಟ್ ರಿಚ್ ಕ್ವಿಕ್ ಸ್ಕೀಮ್ ಅಲ್ಲ, ATM ಕಾರ್ಡ್ ಅಲ್ಲ. ಇವತ್ತೇ ಜಾಯ್ನ್ ಆಗ್ಬಿಟ್ರಿ, ನಾಳೆ ಇವತ್ತು ರೋಡ್ಪತಿಯಿಂದ ಕರೋಡ್ಪತಿ ಆಗ್ಬಿಡ್ತಾರೆ, ಆ ತರ ಒಂದು ಬಿಸ್ನೆಸ್ ಅಲ್ಲ. ಇಟ್ಸ್ ಅ ಪ್ಯೂರ್ ಬಿಸ್ನೆಸ್. ಅ ಬಿಸ್ನೆಸ್ 21st ಸೆಂಚುರಿಲಿ ಸೂಪರ್ ಆಗಿ ಗ್ರೋ ಆಗ್ತದೆ, ಬಹಳ ಭಯಂಕರವಾಗಿ ಗ್ರೋ ಆಗ್ತದೆ. ಈ ಇಂಡಸ್ಟ್ರಿ ಯಾವ ತರ ಜನರನ್ನ ಮೈಂಡ್ ಸೆಟ್ ನ ಚೇಂಜ್ ಮಾಡ್ತಾ ಇದೆ, ಅದು ಈ ಇಂಡಸ್ಟ್ರಿ ಮಾಡ್ತಾ ಇದೆ. ಅಂಡ್ ಮೈ ಫ್ರೆಂಡ್, ಸಕ್ಸಸ್ ಅನ್ನೋದು ಬಹಳಷ್ಟಿದೆ ಹೇಳಕ್ಕೆ. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಮೀ, ನೀವು ನನ್ನ ಜೊತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕನೆಕ್ಟ್ ಮಾಡಿ, arbaz_shoaib ಅಲ್ಲಿ. ಅಂಡ್ ನಮ್ಮ ಟೀಮ್, ವೆಸ್ಟೀಜ್ ಡ್ರೀಮ್ ಟೀಮ್ ನ ನೀವು ಚಾನೆಲ್ ನ ಫಾಲೋ ಮಾಡಿ. ನಮ್ಮ ಯೂಟ್ಯೂಬ್ ಅಲ್ಲಿ, ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಇನ್ಫಾರ್ಮೇಶನ್, ಎಲ್ಲ ಕಂಟೆಂಟ್ ನಿಮಗೆ ಅಲ್ಲಿ ಸಿಗತ್ತೆ. ಅಂಡ್ ಎನಿ ಆಫರ್ ನೆಕ್ಸ್ಟ್ ಮಂತ್ ನಿಮಗೆ ಗೊತ್ತಾಗುತ್ತೆ, ಎಲ್ಲ ಎವ್ರಿಥಿಂಗ್ ನಿಮಗೆ ಗೊತ್ತಾಗುತ್ತೆ, ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಅಂಡ್ ಬಾಕಿ ನಿಮ್ಗೆ ಏನೇ ಇನ್ಫಾರ್ಮೇಶನ್, ಏನೇ ಕ್ವೆರಿ ಇದ್ರೆ ಕಾಂಟ್ಯಾಕ್ಟ್ ಯುವರ್ ಫ್ರೆಂಡ್. ನಿಮಗೆ ಕ್ವೆರಿ ಎಲ್ಲ ಸಾಲ್ವ್ ಮಾಡ್ತಾರೆ, ನಿಮಗೆ ಸೊಲ್ಯೂಷನ್ ಕೊಡ್ತಾರೆ. ಅಂಡ್ ನಾವು ಒಟ್ಟಿಗೆ ಸೇರಿ ಬಿಸ್ನೆಸ್ ನ ಮಾಡಬಹುದು. ಅಂಡ್ ಏನೇ ಕ್ವಶನ್ ಇದ್ರೆ ಫ್ರೆಂಡ್ ಕೇಳಿ. ದಟ್ಸ್ ಇಟ್ ಫ್ರಮ್ ಮೈ ಸೈಡ್, ಮೈ ಫ್ರೆಂಡ್ಸ್. ಅಂಡ್ ಏನಾದ್ರು ಮಾಹಿತಿ ಇದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಎನಿ ಟೈಮ್ ಅಂಡ್ ಯು ಕ್ಯಾನ್ ಕನೆಕ್ಟ್ ವಿತ್ ಮೀ ಆನ್ ಇನ್ಸ್ಟಾಗ್ರಾಮ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಸೆಷನ್ ಗೈಸ್. Thank you all for joining. Sunday ಇವತ್ತು, so I think all of you are excited for your lunch to go and eat. But lunch ಮಾಡಿ, but lunch ಕಿಂತ ಮುಂಚೆ ನಿಮ್ಮ ಫ್ರೆಂಡ್ ನ ಕೂಡ ಕಾಂಟ್ಯಾಕ್ಟ್ ಮಾಡಿ, ಥ್ಯಾಂಕ್ ಮಾಡಿ and tell him, ಮಗ thank you so much, bro thank you so much, hey thank you so much, hey friend thank you so much, ಈ ಅವಕಾಶ ಕೊಟ್ಟಿದ್ದಕ್ಕೆ. ಈ ಅವಕಾಶನ ಉಪಯೋಗಿಸಿ ಕರೆಕ್ಟ್ ಆಗಿ ಬಿಸ್ನೆಸ್ ನ ಮಾಡಬಹುದು. ಅಂಡ್ ಬಾಕಿ ಯಾರಾದ್ರೂ ಬಿಲೀಫ್ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಮೈ ಫ್ರೆಂಡ್. ಜ್ಞಾಪಕ ಇಟ್ಕೊಳ್ಳಿ, ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ಅ ಬಿಲೀಫ್ ಅಂಡ್ ಎವ್ರಿಥಿಂಗ್ ಎಂಡ್ಸ್ ವಿತ್ ಅ ಬಿಲೀಫ್. ಅಂಡ್ ನಿಮಗೆ ಅನ್ಸುತ್ತೆ ನನಗೆ ಕರೆಕ್ಟ್ ಆಗಿ ಸ್ಕಿಲ್ ಬರಲ್ಲ, ಇಂಗ್ಲಿಷ್ ಇಲ್ಲ, ಟ್ಯಾಲೆಂಟ್ ಇಲ್ಲ, ಏನೆಲ್ಲ, ನೋ ಪ್ರಾಬ್ಲಮ್, ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀವಿ. ನಾನ್ ನಿಮ್ ಕೇಳೋದೇನಂದ್ರೆ, ನಮ್ ಜೊತೆ ಕೋಆರ್ಡಿನೇಟ್ ಮಾಡಿ, ಕಮಿಟ್ಮೆಂಟ್ ಇಟ್ಕೊಂಡು ಕೆಲಸ ಮಾಡಿ. ಖಂಡಿತ ನಾವಿಬ್ರು ಒಟ್ಟಿಗೆ ಸೇರಿ ಆಸ್ ಅ ಟೀಮ್ ಈ ಬಿಸ್ನೆಸ್ ನ ಬಿಲ್ಡ್ ಮಾಡೋಣ. ಅಂಡ್ ದಟ್ಸ್ ಇಟ್ ಫ್ರಮ್ ಮೈ ಸೈಡ್. ಸೊ ಐ ಥಿಂಕ್ ಐ ಆಮ್ ಗೋನಾ ಎಂಡ್ ದಿಸ್ ಸೆಷನ್. ಅಂಡ್ thank you all for participating. And have a great Sunday, have a great month ahead, and have a great day ahead. And take care, stay home, ಆದಷ್ಟು ಮನೇಲಿರಿ and business enjoy ಮಾಡಿ. Wish you well. Thank you so much. Take care.